ಶ್ರೀಮಠದಲ್ಲಿ ಕಳೆದ 9 ತಿಂಗಳಿನಿಂದ ಈ ಗೋಷ್ಠಿ ನಡೆದು ಬರ್ತಾ ಇರತಕ್ಕಂಥದ್ದು. ಶಿವತತ್ವ ಚಿಂತನಾ ಗೋಷ್ಠಿ ಎನ್ನುವಂತಹ ಹೆಸರಿನಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳವರ ಆಶಯದಂತೆ ಈ ಕಾರ್ಯಕ್ರಮ ರೂಪುಗೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಇವತ್ತು 9ನೇ ಕಾರ್ಯಕ್ರಮವಾಗಿ ನಡೀತಾ ಇರುವಂಥದ್ದು. ಈ ಗೋಷ್ಠಿಯ ಉದ್ದೇಶ ಶ್ರೀಮಠದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಬೇರೆ ಬೇರೆ ಮಠಗಳ ಪೂಜ್ಯರುಗಳಿಗೆ ಒಂದು ಪ್ರಾಯೋಗಿಕ ವೇದಿಕೆಯನ್ನು ಕಲ್ಪಿಸ್ತಕ್ಕಂಥದ್ದು. ಜೊತೆಗೆ ಶ್ರೀಮಠದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶಿವತತ್ವದ ಬಗೆಗಿನ ಒಲವನ್ನು ಹೆಚ್ಚಿಸುವುದರ ಜೊತೆಗೆ ಅವರಲ್ಲಿ ಒಂದು ವಿಶೇಷ ಸಂಸ್ಕಾರವನ್ನು ಮೂಡಿಸುವ ಉದ್ದೇಶವನ್ನು ಈ ಒಂದು ವೇದಿಕೆ ಹೊಂದಿರುವಂಥದ್ದು. ಜೊತೆಗೆ ಶಿವತತ್ವ ಜಿಜ್ಞಾಸುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ಅವರ ಚಿಂತನೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳವರ ಮಹಾ ಆಶಯದಂತೆ ಈ ಕಾರ್ಯಕ್ರಮ ರೂಪುಗೊಂಡಿರ್ತಕ್ಕಂಥದ್ದು. ಇದು 9ನೇ ಕಾರ್ಯಕ್ರಮವಾಗಿ ಈ ದಿನ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳೂ ಕೂಡ ಒಬ್ಬೊಬ್ಬರು ಶಿವಶರಣರನ್ನು ಜಯಂತಿಯನ್ನು ಆಚರಿಸುವುದರ ಮೂಲಕ ಅವರ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ಈ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥವರು, ಇದನ್ನು ನಡೆಸ್ತಕ್ಕಂಥವ್ರೆಲ್ಲರೂ ಕೂಡ ಶ್ರೀಮಠದಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ವಿವಿಧ ಮಠಗಳ ಪರಮ ಪೂಜ್ಯರುಗಳೇ ಆಗಿರ್ತಾರೆ. ಅವರೇ ನಿಂತು ಈ ಕಾರ್ಯಕ್ರಮವನ್ನು ನಡೆಸುವಂಥವರಾಗಿರ್ತಾರೆ. ಇದು ಒಂದು ಈ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಅಂಶ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ, ಇವತ್ತಿನ ಜಯಂತಿ ಶಿವಶರಣೆ ಅಕ್ಕಮಹಾದೇವಿಯವರ ಜಯಂತಿ ಆಗಿರುವಂಥದ್ದು. ಮಾಯೆ ಮುಟ್ಟದ ಮರಹು ಸೋಂಕದ ಕಾಮ ಕೆಡಿಸದ ದಿಟ್ಟ ನಡೆಯ ಧೀರ ನುಡಿಯ ವೀರ ವೈರಾಗ್ಯ ಚಕ್ರವರ್ತಿನಿ ಮಹಾಶರಣೆ ವಿಶ್ವ ಸ್ತ್ರೀ ಕುಲದ ಅನರ್ಘ್ಯರತ್ನ ಮಹಾದೇವಿ ಅಕ್ಕನವರು. ಮಹಾದೇವಿ ಅಕ್ಕನವರ ಜ್ಞಾನಘನ ವಿರತಿಘನ ವೈರಾಗ್ಯ ನಿಧಿ ಎಂದು ಅಲ್ಲಮಪ್ರಭುಗಳು ಸ್ತುತಿಸಿ ನಮೋ ನಮೋ ಎನ್ನುತ್ತಾರೆ. ಅಂತಹ ಮಹಾಶಿವಶರಣೆಯರ ಶಿವಶರಣೆ ಮಹಾದೇವಿ ಅಕ್ಕನವರ ಜಯಂತಿಯನ್ನು ಈ ದಿನ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು, ಕಿರಿಯ ಶ್ರೀಗಳು ಬಸವ ಕಲ್ಯಾಣ ಮಠ ವಿಜಯಪುರ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ, ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ಹೃದಯ ಹೊಲವ ಮಾಡಿ ಮನವನೆಗಿಲ ಹೂಡಿ, ಹೃದಯ ಹೊಲವ ಮಾಡಿ ಮನವನೆಗಿಲ ಹೂಡಿ. ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ, ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ. ಜ್ಞಾನೋದಯವೆಂಬ ಅಗ್ಗ ಕಣ್ಣಿಯ ಮಾಡಿ, ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ. ನಿರ್ಮಲವೆಂಬ ಕುಂಟೆ ಹೊಡೆಯಿರಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ಮದಮತ್ಸರವೆಂಬ ಮರಗಳ ಕಡಿಯೂತ, ಮದಮತ್ಸರವೆಂಬ ಮರಗಳ ಕಡಿಯೂತ. ಕಾಮಕ್ರೋಧವೆಂಬ ಕಳೆಯನೆ ಕಿತ್ತು, ಕಾಮಕ್ರೋಧವೆಂಬ ಕಳೆಯನೆ ಕಿತ್ತು. ಪಂಚೇಂದ್ರಿಯಗಳ ಮಂಚಿಕೆಯನು ಹೂಡಿ, ಪಂಚೇಂದ್ರಿಯಗಳ ಮಂಚಿಕೆಯನು ಹೂಡಿ. ಚಂಚಲವೆಂಬ ಪಕ್ಷಿ ಒಡೆಯಿರಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ಉದಯಸ್ತಮಾನವೆಂಬ ಎರಡು ಕೊಳಗದಲ್ಲಿ, ಉದಯಸ್ತಮಾನವೆಂಬ
ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಹಳೆಯುತ್ತಿದೆ, ಆಯುಷ್ಯವೆಂಬ ರಾಶಿ ಹಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದರೆ, ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದರೆ ಹುಟ್ಟು ಸಾವು ಎಂಬುದಿಲ್ಲವಯ್ಯ. ಓಂ ನಮಃ ಶಿವ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಓಂ ನಮಃ ಶಿವ ಎಂಬ ನಾಮದ ಬೀಜವ. ಶರಣು ಶರಣಾರ್ಥಿ. ಕಾರ್ಯಕ್ರಮದಲ್ಲಿ ತತ್ವಗೀತೆಯನ್ನು ಹಾಡುವುದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತೇವೆ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಪರಮ ಪೂಜ್ಯರನ್ನು, ಅತಿಥಿಗಳನ್ನು, ಎಲ್ಲ ಅನುಭಾವಿಗಳನ್ನು, ಶರಣರನ್ನು ಸ್ವಾಗತಿಸಲಿದ್ದಾರೆ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು, ಕಿರಿಯ ಶ್ರೀಗಳು, ದೊಡ್ಡಮಠ, ಹುಲಿಕೆರೆ. ಓಂ ಶ್ರೀ ಗುರುಭ್ಯೋ ನಮಃ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ. ಚನ್ನಮಲ್ಲಿಕಾರ್ಜುನ ಸಿದ್ಧಗಂಗೆಯ ಸಿದ್ಧಿಪುರುಷ, ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ, ತ್ರಿವಿಧ ದಾಸೋಹಿಗಳಾದ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವಚೈತನ್ಯವನ್ನು ಭಕ್ತಿಪೂರ್ವಕವಾಗಿ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಗೋಷ್ಠಿಗೆ ಆಗಮಿಸಲಿರುವ ಶ್ರೀ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಶ್ರೀ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಗೋಷ್ಠಿಯ ಪರವಾಗಿ ಅವರಿಗೂ ಸಹ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದಿನ 9ನೇ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಕನ್ನಡದ ಮೊಟ್ಟಮೊದಲ ವಚನಕಾರ್ತಿ, ವೈರಾಗ್ಯ ನಿಧಿ, ಮಹಾಶಿವಶರಣೆ ಅಕ್ಕ ಮಹಾದೇವಿಯವರ ಶಿವಬದುಕನ್ನು ಕುರಿತು ಮಾತನಾಡಲಿರುವ ಶರಣೆ ಶ್ರೀಮತಿ ಲೋಕೇಶ್ವರಿ ಪ್ರಭು, ನಿಕಟಪೂರ್ವ ಅಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ, ತುಮಕೂರು, ಇವರಿಗೂ ಸಹ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶರಣ MG ಸಿದ್ದರಾಮಯ್ಯ ಹಾಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ಸಹ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನೆರೆದಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಸಹ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮಠದ ಅನುಭಾವಿಗಳು, ವಿದ್ವಾಂಸರು ಹಾಗೂ ಶ್ರೀಮಠದ ಭಕ್ತರು ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳು ಮತ್ತು ಎಲ್ಲ ಮಾತೆಯರು ಮತ್ತು ಮಕ್ಕಳಿಗೂ ಸಹ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಮೂಲಕ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಶಿವಂಭೂಯಾತ್. ಸರ್ವರನ್ನು ಸ್ವಾಗತಿಸಿದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸ್ತೇವೆ. ಮುಂದೆ ವಚನ ಚಿಂತನೆಯನ್ನು ನಡೆಸಿಕೊಡಲು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ದೇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಬಸವಾದಿ ಪ್ರಮಥರನ್ನು, ಪರಮಾರಾಧ್ಯ ಗುರುದೇವರನ್ನು ನನ್ನ ಹೃನ್ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ, ಸಿದ್ಧಗಂಗೆಯ ಪುಣ್ಯಭೂಮಿಯ ದಾಸೋಹ ಸೇವಾಕರ್ತೃಗಳಾಗಿ ಅಖಂಡ ದಾಸೋಹ ಮತ್ತು ಲಿಂಗ ತಪಸ್ಸಿನ ಮೂಲಕ ನಾಡಿನ ತುಂಬ ಪ್ರಖ್ಯಾತಿಯನ್ನು ಪಡೆದು ಎಲ್ಲರಿಗೂ ಕೂಡ ತಮ್ಮ ತಪೋ ಬೆಳಕನ್ನು ಬೀರಿರುವಂತಹ ಸಿದ್ಧಗಂಗೆಯ ಶಿವನಿಧಿಗಳು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಪರಮಪೂಜ್ಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರೂ ಆಗಿರುವಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಶ್ರೀಮಠದ ಕಿರಿಯ ಶ್ರೀಗಳು ಹಾಗೂ ರುದ್ರಾಕ್ಷಿಯ ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹೇಳಲಿರುವಂಥ ಪರಮಪೂಜ್ಯರ ಪಾದಕಮಲಗಳಿಗೆ ವಂದಿಸಿ, ಹಾಗೂ ಈ ಒಂದು ಕಾರ್ಯಕ್ರಮದ ಅಕ್ಕ ಮಹಾದೇವಿ ಜಯಂತಿಯ ಕುರಿತು ಮಾತನಾಡಲಿರುವಂತಹ ಲೋಕೇಶ್ವರಿ ತಾಯಿಯವರಲ್ಲಿಯೂ ಹಾಗೂ ಎಲ್ಲ ಪರಮಪೂಜ್ಯರಲ್ಲಿಯೂ ಆಗಮಿಸಿರುವಂಥ ಎಲ್ಲ ಅನುಭಾವಿಗಳೇ, ಮಾತೆಯರೇ, ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.
ನಾನು ತಮಗೆಲ್ಲರಿಗೂ ಕೂಡ ಬಸವಣ್ಣನವರ ಒಂದು ವಚನವನ್ನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣನವರು ಈ ಜಗತ್ತಿನಲ್ಲಿ ಆಗಿ ಹೋದಂಥ ಮಹಾದಾರ್ಶನಿಕ ಮಹಾಪುರುಷರು. ಅವರು ಹೇಳ್ತಾರೆ, ನಂಬಿಕೆಯನ್ನು ಕುರಿತು ಅವರೊಂದು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವವರ ಕೊಂಬು ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಬಹಳ ಉನ್ನತವಾದಂಥ ವಿಚಾರವನ್ನು ಬಹಳ ರಸಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ನಮಗೆಲ್ಲರಿಗೂ ತಿಳಿಯುವಂತೆ ಸುಲಲಿತವಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಏನು ಅಂದರೆ, ವಿಶ್ವಾಸೋ ಫಲದಾಯಕ ಅನ್ನುವಂಥ ಒಂದು ಮಾತು ಬರ್ತದೆ. ಅಂದರೆ ಇಟ್ಟಂಥ ವಿಶ್ವಾಸ ಯಾವಾಗೂ ಕೂಡ ಹುಸಿ ಆಗೋದಿಲ್ಲಂತೆ. ಅಂದರೆ ವಿಶ್ವಾಸ ಯಾರ ಮೇಲೆ ಇಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ವಾಲ್ಮೀಕಿ ಮೊದಲು ತನ್ನ ಹೆಂಡತಿ ಮಕ್ಕಳ ಮೇಲೆ ವಿಶ್ವಾಸವನ್ನು ಇಟ್ಟು ಆತ ಕೊಲೆ ಸುಲಿಗೆ ಮಾಡಿದ. ಯಾವಾಗ ಆತನಿಗೆ ನಾರದನ ದರ್ಶನವಾಗಿ ಆತನಿಗೆ ಆತ್ಮಬೋಧೆ ಉಂಟಾಯಿತೋ ಆವಾಗ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಆತ ಮಹಾ ದಾರ್ಶನಿಕ ಕವಿಯಾದ. ರಾಮಾಯಣ ಅನ್ನುವಂಥ ಮಹಾಕಾವ್ಯವನ್ನು ನಿರ್ಮಾಣ ಮಾಡುವಂಥ ಮಹಾಶಕ್ತಿಯನ್ನು ಪಡ್ಕೊಂಡ. ಅದಕ್ಕಾಗಿ ನಾವು ನಂಬಿಕೆ ಯಾರ ಮೇಲೆ ಇಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಸುಮ್ಮನೆ ಅಳುತ್ತಾ ಕರಿತಾ ಯಾರ್ಯಾರಿಗೋ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಆ ಪರಮಾತ್ಮನ ಧ್ಯಾನ ಚಿಂತನೆಯನ್ನು ಮಾಡ್ತಾ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಬಸವಣ್ಣವರು ಬಹಳ ಸುಂದರವಾಗಿ ಹೇಳ್ತಾರೆ. ಇದೇ ಮಾತನ್ನು ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತು, ತಾವೆಲ್ಲರೂ ಕೇಳಲೇಬೇಕು. ಫೇತ್ ಇನ್ ಯುವರ್ ಸೆಲ್ಫ್, ಫೇತ್ ಇನ್ ಯುವರ್ ಗಾಡ್ ಅಂತ ಹೇಳ್ತಾರೆ. ಅವರು ಮೊದಲು ಭಗವಂತನ ಮೇಲೆ ನೀವು ನಂಬಿಕೆ ಇಡ್ರಿ ಅಂತ ಹೇಳಿಲ್ಲ. ಅದು ಫೇತ್ ಅಂತ ಎರಡು ಬಾರಿ ಹೇಳಿದ್ರು. ಬರೀ ಒಂದು ಬಾರಿ ಹೇಳ್ಬೋದಾಗಿತ್ತಲ್ಲ, ಎರಡು ಬಾರಿ ಯಾಕೆ ಹೇಳಿದ್ರು? ಯಾಕಂದರೆ ವಿಶ್ವಾಸ ಗಟ್ಟಿಯಾಗಿರಬೇಕು, ವಿಶ್ವಾಸ ನಂಬಿಕೆ ಗಟ್ಟಿಯಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರು ಏನು ಹೇಳಿದ್ರು, ಎರಡು ಬಾರಿ ಫೇತ್ ಅಂತ ಹೇಳಿದ್ರು. ಅದಾದಮೇಲೆ ಇನ್ ಯುವರ್ ಸೆಲ್ಫ್ ಅಂದರೆ ನಿನ್ನ ಮೇಲೆ ನಿನಗೆ ಭರವಸೆ ಇರಲಿ. ತನ್ನ ಮೇಲೆ ಭರವಸೆ ಇಲ್ಲದವನು ಇನ್ನೊಬ್ಬರ ಮೇಲೆ ಪರಮಾತ್ಮನ ಮೇಲೆ ಭರವಸೆ ಇರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಮೊದಲು ನಿನ್ನಲ್ಲಿ ನೀನು ವಿಶ್ವಾಸವುಳ್ಳವನಾಗು, ನಿನ್ನಲ್ಲಿ ನೀನು ದೃಢವಾದ ನಂಬಿಕೆ ಉಳ್ಳವನಾಗು, ಆಗ ನಿನಗೆ ಆ ಪರಮಾತ್ಮನ ದರ್ಶನ ಆಗೇ ಆಗ್ತದೆ ಅನ್ನುವಂಥ ವಿಚಾರವನ್ನು ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಅದಕ್ಕಾಗಿ ಮೊದಲು ತಮ್ಮಲ್ಲಿ ದೃಢವಾದ ವಿಶ್ವಾಸ ಇರಬೇಕು. ದೃಢವಾದ ವಿಶ್ವಾಸ ಇದ್ದಾಗ ಮಾತ್ರ ಆ ಯಶಸ್ಸಿನ ಫಲ ಸಿಗಲಿಕ್ಕೆ ಸಾಧ್ಯ. ಆ ದೃಢವಾದ ವಿಶ್ವಾಸದಿಂದ ಮತ್ತು ಹಣ್ಣಾದ ಭಕ್ತಿಯಿಂದ ಮತ್ತು ಭಾವ ತುಂಬಿ ಆ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದಾಗ ಆ ಪರಮಾತ್ಮ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಎಲ್ಲ ಈಡೇರಿಕೆಗಳನ್ನು, ಇಚ್ಛೆ, ಬಯಕೆಗಳನ್ನೆಲ್ಲವುಗಳನ್ನು ಕೂಡ ಆತ ಸಿದ್ಧಿಸುವಂತೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಬಸವಣ್ಣನವರ ವಿಚಾರ. ಅದಕ್ಕಾಗಿ ವಿಶ್ವಾಸ ಜೀವನದಲ್ಲಿ ಎಷ್ಟು ಮುಖ್ಯ ಅಂತಂದರೆ, ನಾವು ತೆಗೆದುಕೊಳ್ಳುವಂಥ ಶ್ವಾಸ, ನಾವು ಈ ಭೂಮಿ ಮೇಲೆ ಜೀವಿಸಬೇಕಾದ್ರೆ 3 ಪ್ರಮುಖವಾಗಿ ಭಾಳ ಮುಖ್ಯ. ಒಂದು ಆಹಾರ, ಇನ್ನೊಂದು ಗಾಳಿ, ಇನ್ನೊಂದು ನೀರು. ಅದರಲ್ಲೂ ಮುಖ್ಯವಾಗಿ ಗಾಳಿಗೆ ಏನಂತ ಕರಿತೀವಿ? ಶ್ವಾಸೋಚ್ಛ್ವಾಸದಿಂದನೇ ನಮ್ಮ ಜೀವ ಆಧಾರವಾಗಿರುವಂತಹದ್ದು. ಆ ಶ್ವಾಸ ಈ ಜೀವಕ್ಕೆ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪರಮಾತ್ಮನ ಮೇಲೆ ನಾವು ಜೀವವಿರುವ ತನಕ ಆತನ ನಾಮಸ್ಮರಣೆ, ಆತನ ಮೇಲೆ ಒಂದು ದೃಢವಾದ ವಿಶ್ವಾಸ ನಮಗೆ ಅಷ್ಟೇ ಮುಖ್ಯ. ಅದಕ್ಕಾಗಿ ಎಲ್ಲರೂ ಕೂಡ ದೃಢಚಿತ್ತರಾಗಿ ಶಾಂತ ಮನಸ್ಕರಾಗಿ ಆ ಪರಮಾತ್ಮನನ್ನು ಧ್ಯಾನಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಪೂಜ್ಯರ ಅನುಗ್ರಹದಿಂದ ನಾವೆಲ್ಲರೂ ಮಾಡೋಣ ಎಂದು ಹೇಳುತ್ತಾ ನನ್ನೊಂದೆರಡು ನುಡಿಗಳನ್ನು ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೇನೆ. ವಚನ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ದೇವರು ಕಿರಿಯ ಶ್ರೀಗಳು ಚಿಕ್ಕತೊಟ್ಲು ಕೆರೆ ಶ್ರೀಮಠ ಅವರ ಪಾದಾರವಿಂದಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಮುಂದೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ವೇದಿಕೆಯಲ್ಲಿರ್ತಕ್ಕಂತಹ ಪರಮ ಪೂಜ್ಯ ಕಿರಿಯ ಶ್ರೀಗಳು ಹಾಗೂ ಅರಗುರು ಚರಮೂರ್ತಿಗಳು ಅತಿಥಿಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪರಮಪೂಜ್ಯರ ಹಾಗೂ ಅಣ್ಣ ಬಸವಣ್ಣನವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂತಹ ಪರಮಪೂಜ್ಯರಿಗೆ ಹಾಗೂ ಅತಿಥಿಗಳಿಗೆ ಹರಗುರು ಚರಮೂರ್ತಿಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇವೆ. ಮುಂದೆ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರ ಭಾಷಣ. ಈ ದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ಶರಣೆ ಶ್ರೀಮತಿ ಲೋಕೇಶ್ವರಿ ಪ್ರಭುರವರು ನಿಕಟಪೂರ್ವ ಅಧ್ಯಕ್ಷರು ಕದಳಿ ಮಹಾವೇದಿಕೆ ತುಮಕೂರು ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥವರು. ಗೃಹಿಣಿಯಾಗಿ ತಮ್ಮ ಬದುಕನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವರು. ಜೊತೆಗೆ ತಾಯಿಯವರು ಶ್ರೀಮಠದಲ್ಲಿ ಮುಖ್ಯ ಶಿಕ್ಷಕರಾಗಿ ಪ್ರಾಚಾರ್ಯರಾಗಿ ಬಹು ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದಂತಹ ಶರಣ ಶ್ರೀ ಕೆ ಎನ್ ನೀಲಕಂಠಯ್ಯನವರ ಸುಪುತ್ರಿಯರಾಗಿರ್ತಕ್ಕಂಥವರು. ಜೊತೆಗೆ ಸಾಗರನಹಳ್ಳಿ ರೇವಣ್ಣನವರು ಮಾಜಿ ಸಚಿವರು, ಅವರ ಸುಪುತ್ರರಾದಂತಹ ಪ್ರಭುರವರ ಧರ್ಮಪತ್ನಿಯವರಾಗಿರ್ತಕ್ಕಂಥವರು. ಇಬ್ಬರೂ ದಂಪತಿಗಳು ಕೂಡ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಪಾರವಾದಂತಹ ಕಾಳಜಿಯನ್ನು ಹೊಂದಿ ತಮ್ಮನ್ನು ತಾವು ತುಮಕೂರು ಹಾಗೂ ಈ ನಾಡಿನಾದ್ಯಂತ ಗುರುತಿಸ್ಕೊಂಡಿರ್ತಕ್ಕಂಥವರು. ಸಾಗರನಹಳ್ಳಿ ರೇವಣ್ಣನವರ ಸುಪುತ್ರ ಪ್ರಭುರವರು ಕೂಡ ಶ್ರೀಯುತರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರು ಕೂಡ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಹಲವಾರು ಕಾರ್ಯಕ್ರಮಗಳನ್ನು, ರೂಪಕಗಳನ್ನು, ನಾಟಕಗಳನ್ನು ನಡೆಸ್ತಕ್ಕಂಥವರು. ತಂಡಗಳನ್ನು ಕಟ್ಟಿಕೊಂಡು ಶರಣ ಸಾಹಿತ್ಯವನ್ನು ಪ್ರಚಾರ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ದಂಪತಿಗಳು ಸಕ್ರಿಯರಾಗಿರ್ತಕ್ಕಂಥವರು. ಮತ್ತು ಹಲವಾರು ಉಪನ್ಯಾಸಗಳನ್ನು, ನೂರಾರು ಉಪನ್ಯಾಸಗಳನ್ನು ಶರಣ ಸಾಹಿತ್ಯಕ್ಕೆ, ಶರಣರನ್ನು ಕುರಿತು ಮಾತನಾಡಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಾಖಲೆ ಶರಣೆ ಲೋಕೇಶ್ವರಿ ಪ್ರಭುರವರ ಹೆಸರಿನಲ್ಲಿ ಇರತಕ್ಕಂಥದ್ದು. ತುಮಕೂರಿನಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯಕ್ಕೆ, ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಕ್ಕಂಥವರು. ಜೊತೆಗೆ ವಿಶೇಷ ಉಪನ್ಯಾಸಗಳನ್ನು ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತನಾಡ್ತಕ್ಕಂಥದ್ರಲ್ಲಿ ಶರಣೆ ತಾಯಿ ಲೋಕೇಶ್ವರಿ ಪ್ರಭುರವರು ಎತ್ತಿದ ಕೈಯಾಗಿ ಹೆಸರನ್ನು ಮಾಡಿರ್ತಕ್ಕಂಥವರು. ಮತ್ತು ಮತ್ತೊಂದು ವಿಶೇಷ ಅಂದರೆ ಇವರ ಕದಳಿ ಮಹಾವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಇವರು ಕೂಡ ಅಕ್ಕಮಹಾದೇವಿಯವರ ಐಕ್ಯ ಸ್ಥಳ ಕದಳಿವನಕ್ಕೆ ಭೇಟಿ ನೀಡಿ ಅಲ್ಲಿನ ವಿಶೇಷವಾಗಿರ್ತಕ್ಕಂತಹ ಅನುಭವವನ್ನು ಹಂಚ್ಕೊಳ್ತಕ್ಕಂತಹವರು ಆಗಿರ್ತಕ್ಕಂಥವರು. ಕನ್ನಡ ಸಾಹಿತ್ಯ, ಶರಣ ಸಾಹಿತ್ಯ ಹಾಗೂ ಶರಣರಿಗೆ ಸಂಬಂಧಿಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತುಮಕೂರಿನಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ಶಿವಶರಣೆ ಅಕ್ಕಮಹಾದೇವಿಯವರ ಶಿವಬದುಕನ್ನು ಕುರಿತು ಮಾತನಾಡ್ತಕ್ಕಂಥವರಿದ್ದಾರೆ. ಅವರನ್ನು ನಾನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತಾ ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನವ ಮಲ್ಲಿಗೆ ಮಾಡಿ ತನುವ ಕೇದೆಗೆ ಮಾಡಿ ನನ್ನೆರಡು ಕೈಯ ಸಮ ಮಾಡಿ ಬೇಡ್ಯಾನ ನನ್ನ ಸಲಹುವಂಥ ಗುರುವಿಗೆ. ಪರಮ ಪೂಜ್ಯ ಮಹಾ ಗುರುಗಳು ಶಿವಕುಮಾರ ಮಹಾಸ್ವಾಮಿಗಳವರ, ನನ್ನ ಆರಾಧ್ಯ ದೈವವಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ, ಅವರ ಶ್ರೀ ಚೈತನ್ಯಕ್ಕೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಸಿದ್ಧಲಿಂಗ ಶ್ರೀಗಳವರ ಪಾದಗಳಿಗೆ ನನ್ನ ಹಣೆಮಣಿದು ಹಾಗೂ ಶಿವಸಿದ್ದೇಶ್ವರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಪಡಮುಟ್ಟು, ಈ ಸಮಯದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳೇ, ವಿದ್ಯಾರ್ಥಿಗಳೇ, ಈ ದಿನ ನನ್ನ ಜೀವನದ ಒಂದು ಸುದಿನ ಅಂತ ನಾನಾದರೂ ಭಾವಿಸಿದ್ದೇನೆ. ಯಾತಕಪ್ಪ ಅಂತ ಕೇಳಿದ್ರೆ, ಜಗತ್ತಿನ ಆಧ್ಯಾತ್ಮ ಸಾಧನೆಯ ಮಹಾನ್ ಯೋಗಿಗಳ ಸಾಲಿನಲ್ಲಿ ಪ್ರಪ್ರಥಮವಾಗಿ ನಿಲ್ಲುವಂತಹ ಆಧ್ಯಾತ್ಮ ಸಾಧಕಿ ಅಕ್ಕನ ಜಯಂತಿ, ದವನದ ಹುಣ್ಣಿಮೆ ಈ ದಿನ.
ಅದು ಎಲ್ಲಿ ನಡೀತಾ ಇದೆ ಅಂತ ಕೇಳಿದರೆ, ಒಬ್ಬ ಸಾಧಕರು, ಮಹಾನ್ ಯೋಗಿಗಳ ತಪೋಭೂಮಿ, ಶಿವಕುಮಾರರಂತಹ ಸಾಧಕರ ತಪೋಭೂಮಿಯಲ್ಲಿ ನಾವೆಲ್ಲ ಅಕ್ಕನ ಜಯಂತಿಯನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ಇದು ನನ್ನ ಜೀವನದ ಸುದಿನ ಅಂತ ನಾನಾದರೂ ಭಾವಿಸ್ತೇನೆ. ಶರಣರು ಅಂದ ಕೂಡಲೇ ನಮಗೆ ನೆನಪಾಗುವುದು, ಎಲ್ಲರ ಮನಸ್ಸಿನಲ್ಲಿ ಶರಣರ ವಿಚಾರಧಾರೆ ಬಂದಾಗ ಅವರಿಗೆ ನೆನಪಾಗುವುದು ಅಕ್ಕ ಮಹಾದೇವಿ, ಬಸವಣ್ಣ. ಅವರಿಬ್ಬರನ್ನು ಎಲ್ಲರೂ ಅಷ್ಟೇ, ಯಾರು ತಿಳುವಳಿಕೆ ಇಲ್ಲದವರು ಕೂಡ ಅಕ್ಕ ಮಹಾದೇವಿ, ಬಸವಣ್ಣ ಶರಣರು ಅಂದರೆ ಆ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ. ಅಂತಹ ಶರಣೆ ಮಹಾದೇವಿ ಅಕ್ಕನನ್ನು ಕುರಿತು ಈ ದಿನ ಮಾತಾಡಲಿಕ್ಕೆ ಹೇಳಿದ್ದಾರೆ. ನಾನು ನನ್ನ 2 ತೊದಲು ನುಡಿಗಳನ್ನು, ಇಲ್ಲೆಲ್ಲರೂ ಹಿರಿಯರಿದ್ದೀರಿ, ಅತ್ಯಂತ ಜ್ಞಾನವಂತರಿದ್ದೀರಿ, ಪರಮಪೂಜ್ಯರಿದ್ದಾರೆ, ಎಲ್ಲ ಹರಗುರು ಚರಮೂರ್ತಿಗಳ ಮುಂದೆ ನಾನು ತುಂಬ ಅಲ್ಪಳು. ಆದರೂ ನನಗೆ ತಿಳಿದಂತಹ 4 ತೊದಲು ನುಡಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, 21ನೇ ಶತಮಾನ ಇದು. 21ನೇ ಶತಮಾನದಲ್ಲಿ ಆಧುನಿಕ ಸ್ತ್ರೀವಾದಿ ಚಿಂತನೆಗಳು, ಹೋರಾಟಗಳು ಹುಟ್ಟುವಂತಹ ಮುನ್ನವೇ 900 ವರ್ಷಗಳ ಹಿಂದೆ ಸಿಕ್ಕಂತಹ ವಿದ್ಯೆ, ಪ್ರತಿಭೆ, ಪ್ರೋತ್ಸಾಹಗಳಿಂದ ಬೆಳಕು ಕಂಡಂತಹವರು ಶರಣೆಯರು. ಶತಶತಮಾನಗಳಿಂದ ಚರಿತ್ರೆಯಲ್ಲಿ ಕಾಣದೇ ಇರುವಂತಹ ಹೆಣ್ಣು ಮಕ್ಕಳ ಹೆಸರುಗಳು 12ನೇ ಶತಮಾನದಲ್ಲಿ ಕಂಡವು. ಅವರ ಧ್ವನಿಗಳು ಕೇಳಿದವು. ಅವರ ಅನುಭವದ ನುಡಿಗಳು ಮುಂದಿನ ಪೀಳಿಗೆಗೆ ದಾರಿದೀಪಗಳಾದವು. ಬಸವಾದಿ ಶರಣರು ತೋರಿದಂತಹ ಸರ್ವ ಸಮಾನತೆಯ ಫಲವಾಗಿ ಇಂತಹ ಹೆಣ್ಣು ಮಕ್ಕಳು ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಅಂತಹ ಶರಣೆಯರಲ್ಲಿ ಅಕ್ಕ ಮಹಾದೇವಿ ನಾಮದಲ್ಲಿ ಹೆಂಗೂಸಾದೊಡೆಯನು ಭಾವಿಸಲದು ಗಂಡು ರೂಪ ಎನ್ನುವಂತಹ ದಿಟ್ಟ ನಿಲುವಿನೊಂದಿಗೆ ಕೂಡಿದ ವಿಚಾರ ಸ್ವಾತಂತ್ರ್ಯದ ಮಹಿಳೆ ಈ ಅಕ್ಕ ಮಹಾದೇವಿ. ಭಕ್ತಿ, ಜ್ಞಾನ, ಲೋಕಾನುಭವ, ದೈವ ಸಾಕ್ಷಾತ್ಕಾರದ ಜೊತೆಗೆ ಕಾವ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥವಳು ಈ ಮಹಾದೇವಿ ಅಕ್ಕ. ಕನ್ನಡದ ಪ್ರಪ್ರಥಮ ಕವಯಿತ್ರಿ ಮಹಾದೇವಿ. ಅವಳ ಹುಟ್ಟು, ಅವಳ ಬದುಕಿನ ಬಗ್ಗೆ ಎಲ್ಲರಿಗೂ ತಿಳಿದಿರುವಂತಹದ್ದೇ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅನ್ನುವಂತಹವರ ಮಗಳಾಗಿ ಜನಿಸಿದವಳು ಮಹಾದೇವಿ ಅಕ್ಕ. ಬಂಧುಗಳೇ, ಒಂದು ವಿಷಯ, ಒಂದು ಅಲ್ಲಮ್ಮ ಪ್ರಭು ಒಂದು ಮೇರು ವ್ಯಕ್ತಿತ್ವ, ಮಹಾದೇವಿ ಒಂದು, ಇವೆರಡು ಜ್ಞಾನ ನಿಧಿಗಳು. ಅವೆರಡೂ ಕೂಡ, ಇಬ್ಬರು ಕೂಡ ಪಕ್ಕದಲ್ಲೇ ನೋಡ್ರಿ. ಬಳ್ಳಿಗಾವಿನಲ್ಲಿ ಅಲ್ಲಮ್ಮ ಪ್ರಭು ಹುಟ್ಟಿದ್ರೆ ಉಡುತಡಿಯಲ್ಲಿ ಅಕ್ಕ ಮಹಾದೇವಿ ಜನಿಸಿದ್ದಾಳೆ. 3 ಕಿಲೋಮೀಟರ್ ಅಂತರ, ಎರಡಕ್ಕೂ 3 ಕಿಲೋಮೀಟರ್ಗಳ ಅಂತರ. ಇವು ಎರಡೂ ಕೂಡ ಚಾಲುಕ್ಯರ ದಕ್ಷಿಣದ ಭಾಗ. ಇವು ಸಾಂಸ್ಕೃತಿಕ ಕೇಂದ್ರ. ಹಾಗೆಯೇ ಶಿವಮಂದಿರಗಳೇ ಇದ್ದು ಶಿವಭಕ್ತಿಯ ಆವಾಸ ಸ್ಥಾನವಾಗಿದ್ದಂತಹ ಪರಿಸರ ಆ ಪರಿಸರ. ಅಂತಹ ಪರಿಸರದಲ್ಲಿ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತಹ ಪರಿಸರದಲ್ಲಿ ಜನಿಸಿದಂತಹ ಮಹಾದೇವಿ ಉಡುತಡಿಯನ್ನು ನಿಜವಾಗಿ ಕೂಡ ನಾನು ದರ್ಶನ ಮಾಡಿದ್ದೇನೆ. ಉಡುತಡಿಯಲ್ಲಿ ಪ್ರಶಾಂತವಾದ ವಾತಾವರಣ. ಅಲ್ಲಿ ಅಕ್ಕ ಜನಿಸಿದ ಸಾಂಕೇತಿಕವಾಗಿ ಒಂದು ತೂಗುವ ತೊಟ್ಟಿಲನ್ನು ಹಾಕಿದ್ದಾರೆ. ಆ ತೊಟ್ಟಿಲಲ್ಲಿ ಒಂದು ಶಿಶುವನ್ನು ಮಲಗಿಸಿದ್ದಾರೆ. ಅಕ್ಕನ ಗುಡಿ ಇದೆ. ಅದರೊಟ್ಟಿಗೆ ಒಂದು 100 ಮೆಟ್ಟಿಲುಗಳನ್ನು ಹತ್ತಬೇಕಾದಂಥ ಎತ್ತರದಲ್ಲಿ ಅಕ್ಕನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕಲ್ಯಾಣಿ ಇದೆ. ಅತ್ಯಂತ ಪ್ರಶಾಂತವಾದಂತಹ ವಾತಾವರಣ ಉಡುತಡಿ ಅಕ್ಕನ ಜನ್ಮಸ್ಥಳ. ನಿಜಕ್ಕೂ ಕೂಡ ಅದ್ಭುತ, ಆನಂದ ಕೊಡುವಂತಹದ್ದು. ಇಂತಹ ಉಡುತಡಿಯಲ್ಲಿ ಜನಿಸಿದವಳು ಮಹಾದೇವಿ ಅಕ್ಕ. ಅನುಪಮ ಸುಂದರಿ ಇವಳು. ಮಹಾದೇವಿಯನ್ನು ಕೌಶಿಕ ಮಹಾರಾಜ ಯಾವುದೋ ಒಂದು ಸಂದರ್ಭದಲ್ಲಿ ವಿವಾಹವಾಗಬೇಕಾದಂಥ ಸಂದರ್ಭ ಒದಗಿ ಬರುತ್ತೆ. ಮನೆಯವರಿಗಾಗಲಿ ಅವಳಿಗಾಗಲಿ ಅವರ ತಂದೆ ತಾಯಿಗಳಿಗಾಗಲಿ ಇಷ್ಟವಿಲ್ಲದಿದ್ದರೂ ಕೂಡ ವಿವಾಹ ಮಾಡಿಕೊಡಬೇಕಾದಂಥ ಸಂದರ್ಭ ಬರುತ್ತದೆ. ಯಾಕೆಂದರೆ ರಾಜಾಜ್ಞೆಯನ್ನು ಮೀರದೆ ಅವಳ ಆ ಒಂದು ಸಂದರ್ಭದಲ್ಲಿ ಅವಳು ವಿವಾಹ ಆಗಲೇಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ. ಆದರೂ ಕೂಡ ವಿವಾಹ ಆದಮೇಲೆ ಆಕೆ ಕೌಶಿಕ ಮಹಾರಾಜನಿಗೆ 3 ಷರತ್ತುಗಳನ್ನು ಹಾಕ್ತಾಳೆ. ಎನ್ನಿಚ್ಛೆಯಂ ಶಿವನ ಪೂಜೆಯೊಳಿಪ್ಪೆ, ಎನ್ನಿಚ್ಛೆಯಂ ಮಹೇಶ್ವರನ ಗೋಷ್ಠಿಯೊಳಿಪ್ಪೆ, ಎನ್ನಿಚ್ಛೆಯಂ ಗುರುವಿನಂಗ್ರಿಯ ಸೇವೆಯೊಳಿಪ್ಪೆ ಅನ್ನುವಂತಹ ಷರತ್ತುಗಳನ್ನು ಹಾಕಿ, ಆ ಷರತ್ತುಗಳಿಗೆ ಭಂಗ ಬಂದಾಗ ನಾನು ತೊರೆದು ಹೋಗ್ತೀನಿ ನಿನ್ನ ಅನ್ನುವಂತಹ ಷರತ್ತುಗಳ ಹಾಕಿ ಮಹಾದೇವಿ ಅಲ್ಲಿಗೆ ಹೋದವಳು. ಶತಶತಮಾನಗಳಿಂದ ರೂಢಿಯಲ್ಲಿದ್ದಂತಹ
ಹಾಗೆಯೇ ಅಂತಹ ಕಾಲಘಟ್ಟ, ಆ ಕಾಲಘಟ್ಟದಲ್ಲಿ ಹುದುಗಿ ಹೋಗಿದ್ದಂತಹ ಸಾಂಸಾರಿಕ ಕಟ್ಟುನಿಟ್ಟುಗಳು, ಸಾಂಸ್ಕೃತಿಕ ಕಟ್ಟಳೆಗಳು, ರಾಜಪ್ರಭುತ್ವ, ರಾಜದರ್ಪ, ಅಧಿಕಾರದ ಅಹಮ್ಮಿಕೆ ಈ ಎಲ್ಲಕ್ಕೂ ಕೂಡ ಅಂಕುಶವಿಟ್ಟು ಅಕ್ಕ ಈ ಜಗತ್ತಿನ ಚರಿತ್ರೆಯಲ್ಲಿ ಯಾವ ದೇಶ, ಯಾವ ಭಾಷೆ ಅಲ್ಲೂ ಕಾಣದಂತಹ ಹೆಣ್ಣು, ಇನ್ನೊಬ್ಬರು ಇಂತಹ ಹೆಣ್ಣು ಎಲ್ಲೂ ಕೂಡ ಕಾಣಸಿಗುವುದಿಲ್ಲ. ಎಲ್ಲವನ್ನು ಧಿಕ್ಕರಿಸಿ ಹೊರಟಂತಹ ಅಕ್ಕನನ್ನು ನೋಡಿದಾಗ ಸ್ವಾತಂತ್ರ್ಯದ ಮೊದಲ ಕಿಡಿ ಅಕ್ಕನಿಂದ ಹುಟ್ಟಿದ್ದು ಅನ್ನೋದನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಅಂದಿನ ಸಮಾಜ ಎಷ್ಟು ಕಟ್ಟುನಿಟ್ಟು, 21ನೇ ಶತಮಾನದಲ್ಲಿ ಒಂದು ಹೊಸ ವಿಧಾನವನ್ನು ಒಬ್ಬ ಮಹಿಳೆ ಹೊಸ ದಾರಿಯನ್ನು ಕಾಣಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟದ ಹಾದಿ ಇದೆ ಅಂತ ಕೇಳಿದರೆ, ಅಂತಹುದರಲ್ಲಿ 12ನೇ ಶತಮಾನದಲ್ಲಿ ಇದ್ದಂಥ ಮಹಿಳೆಗೆ ಇದ್ದಂತಹ ಸೀಮಿತವಾದ ಎಲ್ಲೆ, ಮಹಿಳೆಯ ಕಟ್ಟುಪಾಡುಗಳು, ಇವೆಲ್ಲದರ ಮಧ್ಯೆ ಎಲ್ಲವನ್ನು ಮೀರಿ ನಿಂತವಳು ಅಕ್ಕ. ಅಂತಹವನ್ನು ಎಲ್ಲವನ್ನು ಧಿಕ್ಕರಿಸಿ ರಾಜದರ್ಪವನ್ನು, ರಾಜನ ಆಜ್ಞೆಯನ್ನು ಧಿಕ್ಕರಿಸಿ ನಡೆಯಬೇಕು ಅಂದರೆ ಅಷ್ಟು ಸುಲಭದ ಮಾತೇನಲ್ಲ. ಅಂತಹ ಮಹಾದೇವಿ ಎಲ್ಲವನ್ನು ಧಿಕ್ಕರಿಸಿ ನಡೆದವಳು. ಅವಳು ಚರಿತ್ರೆಯನ್ನು ಸೃಷ್ಟಿ ಮಾಡಲಿಲ್ಲ, ಅವಳೇ ಒಂದು ಚರಿತ್ರೆಯಾದಳು. ಮಹಾದೇವಿ ಅಕ್ಕನೇ ಒಂದು ಚರಿತ್ರೆಯಾದಳು. ಹರಿಹರ ಮೊಟ್ಟ ಮೊದಲ ಬಾರಿಗೆ ಅಕ್ಕನನ್ನು ಕುರಿತು ರಗಳೆಯನ್ನು ರಚಿಸಿದ್ದಾನೆ. ಹರಿಹರನ ರಗಳೆಯಲ್ಲಿ ಅಕ್ಕನ ಆ ಮೂಲಕ ಅಕ್ಕನ ಆಧ್ಯಾತ್ಮದ ಬದುಕನ್ನು ಅನಾವರಣಗೊಳಿಸಿದ್ದಾನೆ ಹರಿಹರ. ಬಹುಶಃ ಹೆಣ್ಣು ಮಕ್ಕಳ ಬಗ್ಗೆ ಈ ಒಂದು ರಗಳೆ ರಚಿಸಿದ್ದು ಇದೇ ಪ್ರಪ್ರಥಮ ಅಂತ ನಾನಾದರೂ ಭಾವಿಸ್ತೇನೆ. ಅಂತಹ ರಚನೆಯನ್ನು ರಚಿಸಿದ್ದಾನೆ ಹರಿಹರ. ಇನ್ನು M.R. ಶ್ರೀನಿವಾಸ ಮೂರ್ತಿಯವರು ಮಹಾದೇವಿ ಅಕ್ಕನನ್ನು ಕುರಿತು ಒಂದು ಮಾತು ಹೇಳಿದ್ದಾರೆ. ಮಹಾದೇವಿ ಜೀವನ ಚರಿತ್ರೆ ಹೆಣ್ಣಿನ ಗೌರವ ಸಾಧನೆಯ, ಹೆಣ್ಣಿನ ಸ್ವಾತಂತ್ರ್ಯ ಸಾಧನೆಯ, ಹೆಣ್ಣಿನ ಪರಮಾರ್ಥ ಸಾಧನೆಯ ಒಂದು ಮಹಾಪ್ರಕರಣ ಅನ್ನುವ ಮಾತನ್ನು M.R. ಶ್ರೀನಿವಾಸ ಮೂರ್ತಿಯವರು ಹೇಳಿದ್ದಾರೆ. ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆ ಇದೆಯಲ್ಲ, ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಎಲ್ಲ ಶರಣರನ್ನು ಕುರಿತು ಮೊಟ್ಟ ಮೊದಲಿಗೆ ಶರಣು ಮಾಡ್ತಾ ಹೋಗ್ತಾನೆ. ಬಸವಣ್ಣನವರಿಗೆ, ಅಲ್ಲಮ್ಮ ಪ್ರಭುವಿಗೆ, ಅಕ್ಕಮಹಾದೇವಿಗೆ, ಸಿದ್ದರಾಮೇಶ್ವರಿಗೆ, ಹೀಗೆ ಎಲ್ಲರಿಗೂ ಶರಣು ಮಾಡ್ತಾ ಹೋಗ್ತಾನೆ. ಆ ಶರಣು ಮಾಡ್ತಾ ಹೋಗಬೇಕಾದ್ರೆ ಅಕ್ಕ ಮಹಾದೇವಿಗೆ ಶರಣು ಮಾಡುವಾಗ ಅವನು ಹೇಳಿದಂತಹ ಮಾತು ಯಾವುದಪ್ಪ ಅಂತ ಕೇಳಿದ್ರೆ, ಗೋಮುಖ ವ್ಯಾಘ್ರಂಗಳಂದದಿ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮಗಳನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವಿಯನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಅನ್ನುವ ಮಾತನ್ನು ಹೇಳ್ತಾ ಅಕ್ಕನ ಜೀವನ ಸಾಧನೆಯನ್ನು ಕೇವಲ 3 ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾನೆ. ಅವಳ ಸಾಧನೆ ಎಂತಹುದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮಹಾದೇವಿ ಅಕ್ಕ ತನುವಿನೊಳಗಿದ್ದು ತನುವಗೆದ್ದವಳು, ಮನದೊಳಗಿದ್ದು ಮನವಗೆದ್ದವಳು, ವಿಷಯದೊಳಗಿದ್ದು ವಿಷಯಗಳ ಗೆದ್ದ ಮಹಾಯೋಗಿಣಿ ಈ ಮಹಾದೇವಿ ಅಕ್ಕ. ಮನುಕುಲಕ್ಕೆ, ಸ್ತ್ರೀ ಕುಲಕ್ಕೆ, ಜಗತ್ತಿಗೆ ಶ್ರೇಷ್ಠ ಶರಣೆಯಾದವಳು. ಆಕೆಯ ಆಳವಾದಂತಹ ಅನುಭವ, ಅಪಾರ ತತ್ವಜ್ಞಾನ, ಅನುಪಮ ವೈರಾಗ್ಯವನ್ನು ಕಂಡಂತಹ ಶರಣರೆಲ್ಲ ಆಕೆಗೆ ಹಿರಿಯ ಸ್ಥಾನವನ್ನು ಕೊಟ್ಟು ಅಕ್ಕ ಅಂತ ಕರೆದಿದ್ದಾರೆ. ಅಂದೇ ಅವಳು ಅಕ್ಕ ಮಹಾದೇವಿ ಆದಳು. ಮೊದಲು ಮಹಾದೇವಿ ಅಂತ ಹೆಸರಿತ್ತು. ಆ ನಂತರ ಎಲ್ಲ ಹಿರಿಯ ಶರಣರೆಲ್ಲ ಈ ಎಲ್ಲ ಕಾರ್ಯಗಳಿಗಾಗಿ ಅವಳಿಗೆ ಅಕ್ಕ ಅನ್ನುವಂಥ ಸಂಬೋಧನೆಯನ್ನು ಕೊಟ್ಟು ಎಲ್ಲರಿಗಿಂತ ಹಿರಿಯಳು, ಜ್ಞಾನದಲ್ಲಿ ಹಿರಿಯಳು ಅನ್ನುವಂತಹ ಮಾತಿನಿಂದ ಅಕ್ಕ ಎನ್ನುವಂದು ಕೊಟ್ಟಿದ್ದಾರೆ. ಹಾಗೆಯೇ ಆಧ್ಯಾತ್ಮಿಕ ಮತ್ತು ವೈಚಾರಿಕ ಚಿಂತನೆಗಳ ಸಂಶೋಧನಾಲಯ ಅನುಭವ ಮಂಟಪ. ಅಂತಹ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಅಕ್ಕನ ಸಂವಾದ, ಅದು ಅತ್ಯಂತ ಪ್ರಬುದ್ಧವಾದಂತಹ ಜ್ಞಾನ ನಿಧಿಗಳ 2 ಸಂವಾದಗಳಲ್ಲಿ ಅಲ್ಲಿ ಒಂದು ಪ್ರಾರಂಭವಾಗುತ್ತೆ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿಯರೆಂದರೆ ನಮ್ಮ ಶರಣರು ಮುನಿವರು, ನಿನ್ನ ಪತಿಯ ಕುರುಹು ಹೇಳಿದರೆ ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯಿ ಎನ್ನುವಂತಹ ಅಲ್ಲಮ ಪ್ರಭುಗಳ ದಿಟ್ಟ ಧೀರ ಮಾತುಗಳನ್ನು, ಅವರ ಮಾತುಗಳಿಂದ ಪ್ರಶ್ನೆಯಿಂದ ಪ್ರಾರಂಭವಾಗಿ ಅಕ್ಕನ ಗೆಲುವಿನಿಂದ, ಇಲ್ಲಿ 2ನೇ ಮಾತು, ಅಕ್ಕನ ಗೆಲುವಿನಿಂದ ಮುಕ್ತಾಯವಾದಂತಹ ಆಧ್ಯಾತ್ಮದ ವಿದ್ಯೆಯ ಸಂವಾದ ಇದೆಯಲ್ಲ, ಅದು ಇತಿಹಾಸದಲ್ಲಿಯೇ ಅಸದೃಶ್ಯವಾದುದು. ಅಂತಹ ಸಂವಾದವನ್ನು ಬಹುಶಃ ಯಾವ ಒಂದು ಶರಣ ಸಂಸ್ಕೃತಿಯಲ್ಲಿ ಕೂಡ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇದನ್ನೇ ಇಂತಹ 2 ದೈವೀ ಶಕ್ತಿಗಳ, 2 ಜ್ಞಾನ ನಿಧಿಗಳ, 2 ಮೇರು ವ್ಯಕ್ತಿತ್ವಗಳ ಇಂತಹ ಸಂವಾದವನ್ನು ಕಂಡಂತಹ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಹೇಳಿದ್ದಾರೆ. ಈ ಸಂವಾದಕ್ಕೆ ಏನಪ್ಪ ಹೇಳಿದ್ದಾರೆ ಅವರು ಅಂತ ಕೇಳಿದರೆ, ಕಾರ್ಗಾಲದ ಕೋಲ್ಮಿಂಚುಗಳ ಬಡಿದಾಟ ಅನ್ನುವಂತಹ ಮಾತನ್ನು ಸಿದ್ದಯ್ಯ ಪುರಾಣಿಕರು ಆ ದಿನ ಅವರಿಗೆ ಈ ಒಂದು ಮಾತನ್ನು, ಈ ವಿಷಯವನ್ನು ಹೇಳಿದ್ದಾರೆ. ಹೀಗೆ ಅಲ್ಲಮ ಪ್ರಭು, ನನ್ನ ಭಾವನೆ ಏನಪ್ಪ ಅಂತ ಕೇಳಿದರೆ, ಅಲ್ಲಮ ಪ್ರಭುವಿಗೆ ಅಕ್ಕನವರ ಶ್ರೇಷ್ಠತೆ ಗೊತ್ತಿತ್ತು.
ಅಕ್ಕನ ಜ್ಞಾನ ಏನು ಅನ್ನೋದು ಅವರಿಗೆ ಅರಿವಿತ್ತು. ಆದರೂ ಕೂಡ ಜಗತ್ತಿಗೆ ಅಕ್ಕನನ್ನು ಪರಿಚಯಿಸಬೇಕು, ಅವಳ ಶ್ರೇಷ್ಠತೆಯನ್ನು ತೋರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಬಹುಶಃ ಈ ಪರೀಕ್ಷೆ ಮಾಡಿದರೇನೋ ಅನ್ನುವಂತಹ ಭಾವನೆ ನನ್ನದಾಗಿದೆ. ಅಕ್ಕ ಅನೇಕ ಸೃಷ್ಟಿಯ ವಚನಗಳನ್ನು, ಯೋಗಾಂಗ ತ್ರಿವಿಧಿಯನ್ನು, ಮಂತ್ರಗೋಪ್ಯಗಳನ್ನು ಬರೆದಿದ್ದರೂ ಸಹ ಅಕ್ಕನ ಅಂತರಂಗದ ದರ್ಶನವಾಗುವುದು ಅವಳ ವಚನಗಳಲ್ಲಿ. ಬೇರೆ ಬೇರೆ ಎಲ್ಲ ಬರೆದಿದ್ದರೂ ಅವಳ ವಚನಗಳಿದ್ದಾವಲ್ಲ, ಅವಳುಗಳಿಂದ ಅಂತರಂಗದ ದರ್ಶನವಾಗುತ್ತೆ. ಚನ್ನಮಲ್ಲಿಕಾರ್ಜುನನ ಅಂಕಿತದ ಸುಮಾರು 450 ವಚನಗಳನ್ನು ನಾವು ಪ್ರಕಟಗೊಂಡಿವೆ. ನಿಜಕ್ಕೂ ಕೂಡ ಅಕ್ಕನ ವಚನಗಳಲ್ಲಿ ಭಕ್ತಿ, ಜ್ಞಾನ, ಲೋಕಾನುಭವ, ವಿಜ್ಞಾನ, ತತ್ವಜ್ಞಾನ, ಆರೋಗ್ಯ, ಪ್ರಕೃತಿ ಧರ್ಮ, ಸಾಮಾಜಿಕ ಚಿಂತನೆ, ಮಾನಸಿಕ ಜಂಜಾಟ, ಆತ್ಮನಿವೇದನೆ, ಲಿಂಗಾಂಗ ಸಾಮರಸ್ಯ, ಹೀಗೆ ಹಲವಾರು ವಿಚಾರಗಳನ್ನು ಬೆಳಕಿಗೆ ಬರ್ತವೆ. ಅಕ್ಕನ ವಚನಗಳು ಅದ್ಭುತವಾಗಿದ್ದಾವೆ. ಅಷ್ಟೇ ಸರಳ, ಅಷ್ಟೇ ಸುಂದರ, ಅಷ್ಟೇ ಅನುಭವದ ನುಡಿಗಳು ಅಕ್ಕನ ವಚನಗಳು. ಮನವ ಶೋಧಿಸಬೇಕು ನಿಚ್ಚ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಅನ್ನುವ ಮಾತಿನಂತೆ ಮಹಾದೇವಿ ಅಕ್ಕ ತನ್ನನ್ನು ತಾನು ಒರೆಗಲ್ಲಿ ಇಕ್ಕಿ ಹೆಜ್ಜೆ ಹೆಜ್ಜೆಗೂ ಕೂಡ ಆತ್ಮಶೋಧನೆಯನ್ನು ಮಾಡಿಕೊಂಡವಳು. ಆತ್ಮಶೋಧನೆಯನ್ನು ಮಾಡಿಕೊಳ್ಳುತ್ತಾ ಪರಿಪಕ್ವತೆಯನ್ನು ಪಡೆದು ಪರಿಪೂರ್ಣಳಾಗ್ತಾಳೆ. ಅವಳನ್ನೇ ಅವಳು ಹೊರೆಗಲ್ಲಿಗಿಡ್ತಾ ಹೋಗ್ತಾಳೆ. ಪ್ರತಿಯೊಂದನ್ನು ಅವಳಿಗೆ ಅನ್ವಯಿಸ್ಕೊತಾಳೆ. ಪ್ರತಿಯೊಂದನ್ನು ಅವಳ ಅನುಭವದ ನೆಲೆಯಲ್ಲಿ ತನ್ನನ್ನು ತಾನು ಹೊರೆಗಲ್ಲಿಗಚ್ಚಿ ನೋಡ್ಕೊತಾಳೆ. ಅಂತಹ ಮಹಾದೇವಿ ಅಕ್ಕ ನಿರಾಡಂಬರೆಯಾಗಿ, ದಿಗಂಬರೆಯಾಗಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಚನ್ನಮಲ್ಲಿಕಾರ್ಜುನನ್ನು ಹುಡುಕುತ್ತಾ ಹೊರಟಂತಹ ಅಕ್ಕ, ಅವಳ ಅದ್ಭುತವಾದ ವಿಚಾರಧಾರೆಗಳು, ವಚನಗಳು ಎಷ್ಟು ಸರಳವಾಗಿದ್ದಾವೆ ಅಂದರೆ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತಹ ರೀತಿಯಲ್ಲಿದೆ. ಚಿಲಿಮಿಲಿ ಎಂದೋಡುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಹೀಗೆ ಹಂಸಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ ನೀವು ಕಂಡರೆ ಕರೆದು ತೋರಿರೆ ಅನ್ನುವಂತಹ ವಿರಹದ ಗೀತೆ ಇದೆಯಲ್ಲ ಎಂದು ಹಾಡಿದಂತಹ ಈ ರಚನೆಗಳು ವಿಶ್ವದ ಯಾವುದೇ ಭಾಷೆಯ ಸರ್ವಶ್ರೇಷ್ಠ ಶೃಂಗಾರ ಕಾವ್ಯಗಳಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ವಿರಹ ಗೀತೆಗಳು ಎಂಬುದನ್ನು ಅನೇಕ ಕನ್ನಡ ಕವಿಶ್ರೇಷ್ಠರು ಅಭಿಪ್ರಾಯಪಟ್ಟಿದ್ದಾರೆ. ಅಂತಹ ಗೀತೆಗಳನ್ನು ಅಕ್ಕ ಮಹಾದೇವಿ, ಅದು ಗೀತೆ ಇರಬಹುದು, ವಚನದ ಮೂಲಕ ಹಾಡಿದಾಳೆ. ಸರ್ವಶ್ರೇಷ್ಠವಾದಂತಹ ಗೀತೆಗಳು ಅಂತ ಕನ್ನಡದ ಕವಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ವನವೆಲ್ಲ ನೀನೇ, ವನದೊಳಗಣ ದೇವ ತರುವೆಲ್ಲ ನೀನೇ, ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೇ, ಹೀಗೆ ಹೇಳ್ತಾ ಹೋಗ್ತಾಳೆ. ಎಲ್ಲರೂ ಕೂಡ ಇಡೀ ಕಾಡು ಮೇಡುಗಳಲ್ಲಿ ಅಲಿಯುವಾಗ ಪರಮಾತ್ಮನನ್ನು ಕಾಣಬೇಕು, ಚನ್ನಮಲ್ಲಿಕಾರ್ಜುನನ ನಾನು ಸೇರಬೇಕು ಅನ್ನುವಂತಹ ಅವಳ ಊರ್ಧ್ವಮುಖವಾದಂತಹ ಅವಳ ನಡೆ ಇದೆಯಲ್ಲ, ಅದು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನನ್ನು ಕಾಣುವಂತಹ ಸ್ಥಿತಿಯನ್ನು ನಾವು ನೋಡ್ತೇವೆ. ಈ ವಚನವನ್ನು ನೋಡಿದಾಗ ಪ್ರಕೃತಿಯ ಚರಾಚರ ವಸ್ತುಗಳಲ್ಲಿ ಪರಮಾತ್ಮನನ್ನು ಕಾಣುವಂತಹ ಅಕ್ಕನ ದೈವಿ ಗುಣ ಪ್ರಕಟವಾಗ್ತೈತಿ. ಸೃಷ್ಟಿಯಲ್ಲಿ ಆಕೆ ಅನುಭವಿಸಿದಂತಹ ಶಿವದರ್ಶನಕ್ಕೆ ಸಾಕ್ಷಿಯಾಗಿದೆ. ಅವಳು ಹೇಳ್ತಾರೆ ಎಲ್ಲದರಲ್ಲೂ ಪರಮಾತ್ಮನನ್ನು ಕಾಣ್ತಾಳೆ ಅವಳು, ಪ್ರತಿಯೊಂದರಲ್ಲೂ ಕೂಡ. ಹಾಗಾಗಿ ಅವಳು ಶಿವದರ್ಶನವನ್ನು ಪಡೆದದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ದುರ್ಗಮವಾದಂತಹ ಕಾಡಿನ ಹಾದಿಯಲ್ಲಿ ಹೊರಟಂತಹ ಅಕ್ಕ, ಹಸಿವೆ ನಿಲ್ಲು ನಿಲ್ಲು, ತೃಷೆಯೇ ನಿಲ್ಲು ನಿಲ್ಲು, ಸಚರಾಚರವೇ ನಿಲ್ಲು ನಿಲ್ಲು, ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅನ್ನುವಂತಹ ಒಂದು ವಚನದಲ್ಲಿ ಹೇಳ್ತಾಳೆ ಅವಳು. ಆ ವಚನಗಳನ್ನು ಪೂರ್ತಿ ಹೇಳ್ತಾ ಇಲ್ಲ. ಅನ್ನುವಂತಹ ವಚನದಲ್ಲಿ ಅವಳು ಒಂದು ಮಾತಿದೆ ಇಲ್ಲಿ, ಒಂದು ಸಣ್ಣ ವಿಷಯವಾದರೂ ಅದು ಅದ್ಭುತವಾದಂತಹ ಒಂದು ಬೆಳಕನ್ನು ನೀಡುತ್ತೆ. ಸಾಮಾನ್ಯ ಮಾನವರನ್ನು ಬಾಧಿಸುವಂತಹ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿದಾವಲ್ಲ, ಅವೆಲ್ಲವನ್ನು ನಿಲ್ಲು 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 ಅಂದರೆ ಎಲ್ಲ ಬಾಧಿಸ್ತವೆಲ್ಲ, ಅವು ನನ್ನ ಹತ್ರ ಬರಬೇಡಿ, ನೀವು ನನ್ನನ್ನು ಕಾಡಬೇಡಿ, ನೀವು ನಿಲ್ಲಿರಿ, ನನಗೆ ಚನ್ನಮಲ್ಲಿಕಾರ್ಜುನ ಬಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ, ಅವನನ್ನು ಸೇರಲಿಕ್ಕೆ ನನಗೆ ನಿಮ್ಮ ಪರ್ಮಿಷನ್ ಕೊಡಿ ಅನ್ನುವಂತಹ ಅರ್ಥದಲ್ಲಿ ಸಾಮಾನ್ಯ ಬಯಕೆಗಳು, ದೈಹಿಕವಾಗಿ ಕಾಡುವಂತಹ, ಮಾನಸಿಕವಾಗಿ ಕಾಡುವಂತಹ ಸಾಮಾನ್ಯ ಬಯಕೆಗಳನ್ನು, ಆಕಾಂಕ್ಷೆಗಳನ್ನು ತ್ಯಜಿಸುವಲ್ಲಿ ಅರ್ಥಹೀನವಾದಂತಹ ಲೌಕಿಕ ಜೀವನವನ್ನು ನಿರಾಕರಿಸುವಂತಹ ಆಶಯವನ್ನು ಹೊಂದಿ ಶರೀರದ ಶೋಧದೊಂದಿಗೆ ಶರೀರವನ್ನು ಶೋಧ ಮಾಡ್ಕೊತಾ ಹೋಗ್ತಾಳೆ. ಹೇಳ್ತಾ ತನ್ನನ್ನು ತಾನು ಶರೀರವನ್ನು ಶೋಧ ಮಾಡಿಕೊಳ್ಳೋದೊಂದಿಗೆ ನಿರ್ಗುಣ ಭಾವವನ್ನು ಹೊಂದುತ್ತಾ ಹೋದವಳು ಮಹಾದೇವಿ ಅಕ್ಕ. ಅಂತಹ ಮಹಾದೇವಿ ಅಕ್ಕ ಪ್ರತಿಯೊಂದು ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಕಂಡವಳು. ಹಾಗೆಯೇ ನಾವು ನೋಡ್ತಾ ಅಕ್ಕನ ವಚನಗಳು ಅದ್ಭುತವಾಗಿದ್ದಾವೆ, ಸರಳವಾಗಿದ್ದಾವೆ ಅಂತ ನಾನಾಗಲೇ ಹೇಳಿದೆ. ಅವಳ ವಚನಗಳಲ್ಲಿ ತತ್ವ ಇದೆ, ತತ್ವಶಾಸ್ತ್ರ ಇದೆ, ವಿಜ್ಞಾನ ಇದೆ ಅಂತ ಹೇಳಿದೆ. ಒಂದು ವಿಜ್ಞಾನದ ಅಂಶಗಳು ಕೂಡ ಕಾಣ್ತಾ ಹೋಗ್ತವೆ. ಜೀವೋತ್ಪಾದನೆಯ ಮೂಲವನ್ನು ಅವಳ ಒಂದು ವಚನದಲ್ಲಿ ನಾವು ಕಾಣ್ತೇವೆ. ಯಾವುದಪ್ಪ ಅಂತ, ಆರಿಜಿನ್ ಆಫ್ ಲೈಫ್
ಅನ್ನುವಂತಹ ವಿಚಾರ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳಕೆ ದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆನಯ್ಯ ಅನ್ನುವಂತಹ ಮಾತನ್ನು ಹೇಳ್ತಾಳೆ ಅಕ್ಕನ. ಈ ವಚನದಲ್ಲಿ ವೈಜ್ಞಾನಿಕ ನಿರೀಕ್ಷೆಗಳಿಂದ ಕೂಡಿದಂತಹ ಸಿದ್ಧಾಂತ ಇದೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಅಗ್ನಿಯ ಉತ್ಪನ್ನ ಆಗಬೇಕು ಅಂತ ಕೇಳಿದರೆ ಉರವಲಿಗೆ ಬೆಂಕಿಯ ಸಂಪರ್ಕ ಬೇಕು, ಬೆಂಕಿಯ ಸಂಘ ಬೇಕು, ಅದು ಮರ ಮತಿಸಬೇಕು ಅಥವಾ ಕಲ್ಲುಗಳು ತಾಗಬೇಕು. ಹೀಗೆ ಬೆಂಕಿಯ ಉತ್ಪನ್ನ ಆಗಬೇಕು ಅಂದರೆ ಅಲ್ಲಿ ಸಂಘ ಬೇಕು. ಹಾಗೆಯೇ ಒಂದು ಬೀಜ ಮೊಳಕೆ ಹೊಡಿಬೇಕು ಅಂತ ಕೇಳಿದರೆ ವಿಜ್ಞಾನದ ಒಂದು ಪ್ರಮುಖ ತತ್ವವೇ ಇಲ್ಲಿ ಅಡಗಿದೆ. ಅದೇನಪ್ಪ, ಬೀಜ ಮೊಳಕೆ ಹೊಡಿಬೇಕು ಅಂದರೆ ಭೂಮಿಯ ಸಂಘ ಬೇಕು, ಮಣ್ಣು ಬೇಕು, ನೀರು ಬೇಕು, ಸೂರ್ಯ ಬೇಕು, ಗಾಳಿ ಬೇಕು, ಸೂರ್ಯನ ಪ್ರಕಾಶ, ಗೊಬ್ಬರ, ಹೀಗೆ ಎಲ್ಲ ಸಂಘ ಬೇಕು. ಸಂಘದಿಂದ ಮಾತ್ರ ಅದು ಮೊಳಕೆ ಹೊಡೆಯಬಲ್ಲದೆ ವಿನಃ. ಹಾಗೆಯೇ ಪ್ರಾಣಿಶಾಸ್ತ್ರದಲ್ಲಿಯೂ ಕೂಡ ಇದೆ. ಜೀವ ಉತ್ಪಾದನೆಯಾಗಬೇಕಾದರೆ ಮಾನವ ಸಹಿತ, ಇದು ಮಾನವರಿಗೂ ಅನ್ವಯವಾಗುತ್ತೆ, ಉತ್ಪಾದನೆ ಆಗಬೇಕು ಅಂತ ಕೇಳಿದರೆ ಸಂಘವೇ ಮೂಲ ಕಾರಣ ಅನ್ನುವಂತಹ ಜೀವವಿಜ್ಞಾನವನ್ನು, ಇದೊಂದು ಜೀವವಿಜ್ಞಾನ, ಈ ಜೀವವಿಜ್ಞಾನವನ್ನು ಆರಿಜಿನ್ ಆಫ್ ಲೈಫ್ ಅಂತ ಹೇಳ್ತೀವಿ. ಇದರ ಉದಯದ ಮೂಲವನ್ನು ಇಷ್ಟು ನಿಖರವಾಗಿ ಹೇಳಿಕೆಯನ್ನು ನೀಡಿದಂತಹ ಅಕ್ಕನ ವೈಚಾರಿಕ ಪ್ರಜ್ಞೆ ನಿಜಕ್ಕೂ ಕೂಡ ಅಚ್ಚರಿಗೊಳ್ಳುವಂತಹದ್ದು. ಸಂಘದ ಕಾರಣದಿಂದ, ಸಂಘದಿಂದಲ್ಲದೆ ಸರ್ವ ಸುಖ ದೋರದು, ಸಂಘವಿಲ್ಲದೆ ಪ್ರಕೃತಿ ಸಾಧ್ಯವಾಗದು. ಸಜ್ಜನರ ಶಿವಶರಣೆಯರ ಸಂಘ, ಸದ್ಗೋಷ್ಠಿ, ಅನುಭಾವಿಗಳಿಂದ ದೈವಿಕ ದರ್ಶನ ಆಗುತ್ತೆ ಅಂತ ಹೇಳ್ತಾಳೆ. ಅದರಿಂದ ಅನುಪಮ ಸುಖಿ, ಪರಮ ಸುಖಿಯಾಗಿ ಪರಮಾನಂದಗಳು ಉಂಟಾಗ್ತವೆ. ನಾನು ಮಹಾನುಭಾವಿಗಳ ಸಂಘದಿಂದ ಅವನು ಪರಮ ಸುಖಿಯಾದೆನಯ್ಯ ಅಂತ ಹೇಳ್ತಾರೆ. ಸಂಘ, ಇದನ್ನು ನಾವು ಸರ್ವಜ್ಞನ ಒಂದು ವಚನ ಕೂಡ ನಮಗೆ ಇಲ್ಲಿ ಮನಸ್ಸಿಗೆ ಬರುವಂತಹದ್ದು. ಹೇಳ್ತಾರಲ್ಲ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ. ಸಂಘ ಇದೆಯಲ್ಲ, ಆ ಸಂಘದಿಂದಲೇ ಎಲ್ಲವೂ ಕೂಡ ಪರಮ ಸುಖಿಯಾದೆ ಅನ್ನುವಂಥ ಮಾತನ್ನು ಮಹಾದೇವಿ ಅಕ್ಕ ಹೇಳ್ತಾ ಹೋಗ್ತಾಳೆ. ಇನ್ನು ಆಹಾರದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಡಾಕ್ಟರ್ ಹತ್ರ ಹೋಗ್ತೀವಿ, ಒಬ್ಬ ಡಯಟಿಷಿಯನ್ ಹತ್ರ ಹೋಗ್ತೀವಿ, ನಮ್ಗೆ ಎಷ್ಟು ಆಹಾರ ತಗೋಬೇಕು, ನಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ, ಏನಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ನಿಜಕ್ಕೂ ಕೂಡ ಮಹಾದೇವಿ ಅಕ್ಕ 12ನೇ ಶತಮಾನದಲ್ಲಿ ಅದ್ಭುತವಾದಂಥ ಆಹಾರದ ಬಗ್ಗೆ ಒಂದು ವಚನವನ್ನು ನೀಡಿದ್ದಾಳೆ. ಅವಳೊಬ್ಬಳು ಆಹಾರ ತಜ್ಞೆ, ಆಧ್ಯಾತ್ಮಿಕ ಪ್ರವೀಣಿ ಅಂತ ಹೇಳ್ಬೋದು. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಿ, ಆಹಾರದಿಂದ ವ್ಯಾಧಿ ಹಬ್ಬು ಬಲಿಯುವುದಯ್ಯ. ಆಹಾರದಿಂದ ನಿದ್ರೆ, ಅಜ್ಞಾನ, ತಾಮಸ, ಇಂದ್ರಿಯ ವಿಕಾರ, ಹೇಳ್ತಾ ಹೋಗ್ತಾಳೆ ಎಷ್ಟೊಂದು ವಿಕಾರಗಳು ಬರ್ತವೆ ಅಂತ. ಕಾಯ ವಿಕಾರ, ಮನೋವಿಕಾರ, ಭಾವವಿಕಾರ, ಇದರಿಂದ ಅರಿವು ನಷ್ಟ, ಪರವು ದೂರ, ಚನ್ನ ಮಲ್ಲಿಕಾರ್ಜುನ ಉಳಿಸಬಂದ ಕಾಯವ ಕೆಡಿಸಲಾಗದೆ ಉಳಿಸಿಕೊಳ್ಳಿರಯ್ಯ ಅನ್ನೋ ಮಾತು ಹೇಳ್ತಾರೆ. ನಿಜಕ್ಕೂ ಕೂಡ ಮಹಾದೇವಿ ಒಬ್ಬ, ನಾನು ಹೇಳಿದ್ನಲ್ಲ ಡಯಟಿಷಿಯನ್ ಅಂತ, ಅದು ಸಾಮಾನ್ಯ ಮನುಷ್ಯರಿಗಾಗುತ್ತೆ. ಇವಳು ಮಹಾ ಆಹಾರ ತಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆ ಉಳ್ಳಂತಹ ಮಹಾಯೋಗಿಣಿ. ಶರೀರದ ಆರೋಗ್ಯಕ್ಕೂ ಮನಸ್ಸಿನ ಆರೋಗ್ಯಕ್ಕೂ ಪರಸ್ಪರ ಸಂಬಂಧ ಇದೆ. ಅವೆರಡಕ್ಕೂ ಇದೆ, ಒಂದಕ್ಕೊಂದು ಯಾವತ್ತೂ ಸಂಬಂಧ ಇದೆ. ಆ ಕಾಯದ ಅತಿಪೋಷಣೆಯಿಂದ ಆಗುವಂತಹ ದುಷ್ಪರಿಣಾಮಗಳು. ನಾವೇ ಎಲ್ಲಾದರೂ ಒಂದು ಮದುವೆ ಮನೇಲಿ ಊಟ ಮಾಡ್ಕೊಂಬಂದರೆ ಎಷ್ಟು ಆಯಾಸ ಆಗುತ್ತೆ, ಏನು ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ, ಸುಮ್ಮನೆ ನಿದ್ದೆ ಮಾಡೋಣ ಅನಿಸುತ್ತೆ. ಕಾಯದ ಅತಿಪೋಷಣೆ ಇದೆಯಲ್ಲ, ಅದರಿಂದ ದುಷ್ಪರಿಣಾಮಗಳು ಒಂದೊಂದಾಗಿ ವಿವರಿಸ್ತಾ ಹೋಗ್ತಾಳೆ. ಆಗುವಂಥ ವಿಕಾರಗಳನ್ನು ಹೇಳ್ತಾಳೆ. ಏನೇನು ವಿಕಾರಗಳಾಗ್ತವೆ, ಭಾವವಿಕಾರ, ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಹೀಗೆ ಎಲ್ಲವೂ ಕೂಡ ಆಗ್ತಾ ಹೋಗ್ತೇವೆ. ಈ ವಿಕಾರಗಳಿಂದ ಮನುಷ್ಯನ ಅಧೋಗತಿಗೆ ಹೋಗ್ತಾನೆ. ಅವನು ಊರ್ಧ್ವಮುಖವಾಗಿ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಈ ಅತಿಕಾಯ ಪೋಷಣೆ ಯಾವತ್ತಿಗೂ ಬೇಡ. ಭಗವಂತನ ಸಾಕ್ಷಾತ್ಕಾರಕ್ಕೆ ಈ ಶರೀರ ಒಂದು ಸಾಧನ. ಮಾನಸಿಕ ಶಾಂತಿ ಮತ್ತು ಈಶ್ವರ ಸಾಕ್ಷಾತ್ಕಾರಗಳನ್ನು ಪಡೆಯಬೇಕು ಅಂತ ಕೇಳಿದರೆ ಯೋಗ ಮಹತ್ವದ ಪಾತ್ರ ವಹಿಸುತ್ತೆ. ದೇಹದ ಹಿಡಿತವನ್ನು ಸಾಧಿಸಿ ಆರೋಗ್ಯದ ಕ್ರಮವನ್ನು ತಿಳಿಸುವುದರ ಜೊತೆಗೆ ಯೋಗ ಸಾಧನೆ ಸಿದ್ಧಿಯನ್ನು ತನ್ನ ವಚನಗಳಲ್ಲಿ ಅಕ್ಕ ಬೋಧಿಸಿದ್ದಾಳೆ. ಆಹಾರ ಎಷ್ಟು ಹಿತವಾಗಿದೆಯೋ, ಎಷ್ಟು ಮಿತವಾಗಿದೆಯೋ ಅಷ್ಟೇ ಕೂಡ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಶರೀರದ ಮೇಲೆ. ಹಾಗೆ ಯಾವ ಮನುಷ್ಯ ವಿಕಾರಗಳನ್ನು ಕಳ್ಕೊತಾನೋ, ಯಾವ ವಿಕಾರಗಳನ್ನು ಅನುಭವಿಸೋದಿಲ್ವೋ, ಇಂಥ ಇಂದ್ರಿಯ ವಿಕಾರಗಳಿಗೆ ಒಳಗಾಗೋದಿಲ್ವೋ, ಅವನು ಸಮಾಜಕ್ಕೆ ಒಬ್ಬ ಸಾತ್ವಿಕ ವ್ಯಕ್ತಿಯಾಗಿ ಮೂಡ್ತಾರೆ. ಇಡೀ ಸಮಾಜವು ಕೂಡ ಅತ್ಯಂತ ಸಮರ್ಪಕವಾಗಿ ನಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನು ಮಹಾದೇವಿ ಅಕ್ಕ ಹೇಳ್ತಾರೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರವನ್ನು ಯಾವತ್ತೂ ಕೂಡ ನಾವು ಸರಿಯಾಗಿ ಇಟ್ಕೊಳ್ಬೇಕು, ಸಮವಾದ ರೀತಿಯಲ್ಲಿ ಅದರ ಶರೀರ ಪೋಷಣೆಯನ್ನು ಮಾಡಬೇಕು ಅನ್ನೋ ಮಾತನ್ನು ಮಹಾದೇವಿ ಅಕ್ಕ ಹೇಳ್ತಾರೆ. ಈ ಒಂದು ಶರೀರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಬಂದಾಗ ನನಗೆ DVG ಅವರ ಒಂದು ಮಾತು ನೆನಪಾಗುತ್ತೆ. ಏನಪ್ಪ ಅಂತ ಕೇಳಿದ್ರೆ,
ಡಿ ವಿ ಜಿಯವ್ರು ಹೇಳ್ತಾರೆ, ಕಲ್ಮಶದ ವಲ್ಮೀಕವೆಂದೊಡಲ ಜೆರೆಯದಿರು ಬ್ರಹ್ಮಪುರಿ ಎಂದು ಋಷಿಗಳೆದ ನೊರೆದಿಹರೋ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪುದು ಮಂಕುತಿಮ್ಮ. ಶರೀರವನ್ನು ಇದೊಂದು ಕಲ್ಮಶದ ವಲ್ಮೀಕ ಅಂತ ನೀನು, ಅಂದರೆ ಹುತ್ತ ಅಂತ ಏನೇನು ಆಗರ, ಇದು ಕೆಟ್ಟ ವಿಚಾರಗಳ ಆಗರ ಅಂತ ನೀನು ಭಾವಿಸಬೇಡ. ಇದಕ್ಕೆ ಹೇಳ್ತಾರೆ ಅವರು, ಕಲ್ಮಶದ ವಲ್ಮೀಕ ಅಂತ ಭಾವಿಸಬೇಡ ನೀನು. ಅದಕ್ಕೆ ಎಲ್ಲ ಸರಿಯಾದಂಥ ಕಡಿವಾಣವನ್ನು ತೊಟ್ಟರೆ ಸರಿಯಾದ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಹಾಗೆಯೇ ಇನ್ನೊಂದು ಮಾತು ಹೇಳ್ತಾರೆ ಅವರು, ಈ ದೇಹಕ್ಕೂ ಆತ್ಮಕ್ಕೂ ಎಂಥ ಅವಿನಾಭಾವ ಸಂಬಂಧ ಇದೆ, ಆ ಸಂಬಂಧದಲ್ಲಿ ನಾವು ಹೇಗೆ ಶರೀರವನ್ನು ಇಟ್ಕೋಬೇಕು ಅನ್ನುವಂಥ ಮಾತನ್ನು, ದೇಹವೆಂಬುದು ಕುದುರೆ ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವ ಉಪವಾಸವಿರಿಸೆ ನಡೆದೀತೆ ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ. ಎರಡಕ್ಕೂ ಸ್ನೇಹ ಉಚಿತ, ಶರೀರಕ್ಕೂ ಮತ್ತು ಆತ್ಮಕ್ಕೂ ಎರಡಕ್ಕೂ ಕೂಡ ಇಲ್ಲಿ ಬೆಳೆಸ್ಕೋಬೇಕು. ಅಂದರೆ ಶರೀರ ಆತ್ಮ ಎರಡನ್ನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇವತ್ತಿನ ಪೀಳಿಗೆಗೆ ಇದು ನಿಜಕ್ಕೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ, ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಕೇಳಿದರೆ, ವಿಷಮುಕ್ತವಾದಂಥ ಆಹಾರ, ಅತಿಯಾದಂತಹ ಏನು ಪಿಜ್ಜಾ ಬರ್ಗರ್ ಹಾಳು ಮೂಳು ಹೇಳ್ತಾರಲ್ಲ, ಅತಿಯಾದಂತಹ ಆಹಾರ ಪೋಷಣೆ ಇವತ್ತಿನ ಯುವ ಪೀಳಿಗೆ ಅದಕ್ಕೆ ಮಾರು ಹೋಗಿದ್ದಾರೆ. ಬಹುಶಃ ಅಂತಹ ಒಂದು ಏನು ಶರೀರ ಪೋಷಣೆ ಆಗೋದಿಲ್ಲ, ಅದರಿಂದ ಕಾಯ ವಿಕಾರಗಳಾಗ್ತವೆ. ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಾವು ವಹಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇನ್ನು ಎಲ್ರಿಗೂ ಗೊತ್ತಿರುವ ಹಾಗೆ ನಾನು ಸಣ್ಣ ಮಾತು, ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ, ನಾನೊಬ್ಬಳು ನಾನು ಮೊದಲೇ ಹೇಳಿದೆ, ನನ್ನ ತೊದಲು ನುಡಿಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ ಅಂತ. ಬೆಟ್ಟದ ಆಮೇಲೊಂದು ಮನೆಯ ಮಾಡಿ, ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಸಣ್ಣ ಮಕ್ಕಳಿಗೂ ಅರ್ಥವಾಗುವಂಥ ವಿಚಾರ. ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇವೆಲ್ಲಕ್ಕಿಂತ ಕೊನೆಯ ಸಾಲಿದೆಯಲ್ಲ, ಅದು ಅದ್ಭುತವಾಗಿದೆ. ಇದರಲ್ಲಿ ಲೋಕ ಜೀವನವನ್ನು ಆಕೆ ತಿಳಿಸ್ತಾ ಹೋಗ್ತಾಳೆ. ಈ ಸರಳ ಸುಂದರ ಆದರೂ ಕೂಡ ವಾಸ್ತವ ಸ್ಥಿತಿಗೆ ಹಿಡಿದಂತಹ ಕನ್ನಡಿ. ಇದು ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಾಜ ಹೇಗಿದೆ, ಸಮಾಜ ಹೇಗೆ ನಡೀತಾ ಇದೆ, ಯಾವ ಕಾಲಕ್ಕೂ ಇರುತ್ತೆ. 12ನೇ ಶತಮಾನಕ್ಕೂ ಇತ್ತು, 21ನೇ ಶತಮಾನಕ್ಕೂ ಅದು ಇದೆ, ಯಾವ ಕಾಲಕ್ಕೂ ಕೂಡ ಎಲ್ಲವೂ ಇರುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸ್ತಾಳೆ ಮಹಾದೇವಿ ಅಕ್ಕ. ನಾವು ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಲ್ಲಿ ಹೋರಾಟ ಮತ್ತು ಸ್ಪರ್ಧೆ, ದ್ವೇಷ, ಅಸೂಯೆ, ಸ್ತುತಿ, ನಿಂದನೆ, ವಂದನೆ ಎಲ್ಲವೂ ಕೂಡ ಇರ್ತವೆ. ಯಾವಿರಲ್ಲ, ಎಲ್ಲವೂ ಕೂಡ ಇರ್ತವೆ. ಅದಕ್ಕೆ ಅವೆಲ್ಲವನ್ನು ಸಹಿಸುತ್ತಾ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಜೀವನ ಇದಕ್ಕೆ ಹೊಂದಿಕೊಂಡು ಬಾಳಬೇಕಾದೇ ಅಂತಿಮ ಸತ್ಯ ಇದು ಅಂತ ಆ ಸತ್ಯದ ಅರಿವನ್ನು ಸಮಾಜಕ್ಕೆ ಕೊಟ್ಟವಳು ಮಹಾದೇವಿ ಅಕ್ಕ. ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾಳೆ ಅವಳು, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಅನ್ನುವಂತಹ ಮಾತನ್ನು ಹೇಳ್ತಾ ಮನುಷ್ಯನ ಆಯುಷ್ಯದ ಮಿತಿಯನ್ನು ಬಿಚ್ಚಿಡುತ್ತಾ ಅರ್ಥಪೂರ್ಣವಾದಂತಹ ಬದುಕನ್ನು ನಮ್ಮದಾಗಿಸಿಕೊಳ್ಳಬೇಕು ಅನ್ನುವಂಥ ಸಂದೇಶವನ್ನು ಈ ಜಗತ್ತಿಗೆ ಸಾರಿದವಳು ಮಹಾದೇವಿ ಅಕ್ಕ. ಅಂತಹ ಅಕ್ಕನನ್ನು ನಾವು ಸಾಮಾಜಿಕ ವಿಚಾರಗಳಲ್ಲಿಯೂ ಕೂಡ ಅಕ್ಕನನ್ನು ನಾವು ಕಾಣ್ತಾ ಹೋಗ್ತೇವೆ. ಇನ್ನು ಅಹಿಂಸಾ ತತ್ವ, ಬಸವಣ್ಣವರು ಕೂಡ ಅದನ್ನೇ ಹೇಳಿದ್ದಾರೆ, ಎಲ್ಲ ಶರಣರು ಕೂಡ ಅದನ್ನೇ ಹೇಳಿದ್ದಾರೆ. ಅಹಿಂಸಾ ತತ್ವ ಬೇಕಾದಷ್ಟು ಎಲ್ಲ ಸಂಸ್ಕೃತಿ, ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದ ಎಲ್ಲ ಧರ್ಮದಲ್ಲಿಯೂ ಕೂಡ ಬರ್ತೈತೆ. ಆದರೆ ಮಹಾದೇವಿ ಅಕ್ಕನ ಒಂದು ವಚನದಲ್ಲಿ ಅಹಿಂಸೆಯನ್ನು ಕುರಿತು ಅವಳು ಹೇಳಿದೆ. ಯಾವುದಪ್ಪ ಅಂತ ಕೇಳಿದರೆ, ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ವಿಷಯವನ್ನು ಸಮರ್ಥಿಸಿ ಹೇಳ್ತಾಳೆ. ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಪ್ರಾಣಿಗಳ ಕೊಂದು ನಲಿದಾಡುವ ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಮರುಗುವಂತೆ ಅವ ಕೇಕೆ ಮರುಗ. ಜಾಲಗಾರನ ಇದೆಯಲ್ಲ, ಅವನ ನೋವಿದೆಯಲ್ಲ, ಅದು ಜಗಕ್ಕೆಲ್ಲ ನಗೆಗೆ ಪಾಟ್ಲಾಗುತ್ತೆ. ಚನ್ನ ಮಲ್ಲಿಕಾರ್ಜುನಯ್ಯ ಭಕ್ತನಾಗಿರ್ದು ಜೀವಹಿಂಸೆ ಮಾಡುವ ಮಾದಿಗರನೇನೆಂಬೆ ಅನ್ನುವಂಥ ಮಾತು ಹೇಳ್ತಾರೆ. ಅತ್ಯಂತ ಕಠಿಣವಾದ ಮಾತನ್ನಾಡ್ತಾಳೆ ಅವಳು ಇಲ್ಲಿ. ಯಾತಕ್ಕಪ್ಪ ಅಂತ ಕೇಳಿದರೆ, ಜಾಲಗಾರ ಅಂತ ಕೇಳಿದರೆ ಮೀನು ಹಿಡಿಯುವಂತಹವನೊಬ್ಬ ಬೇಕಾದಷ್ಟು ಮೀನು ಹಿಡಿದು ಸಂತೋಷ ಪಡ್ತಾನೆ, ಅತ್ಯಂತ ಖುಷಿಯನ್ನು ಪಡ್ತಾನೆ. ಆದರೆ ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಮರುಗುವಂತೆ ಅವ ಕೇಕೆ ಮರುಗ. ಅವು ಜೀವ ಇದೆಯಲ್ವಾ, ಜಗತ್ತಿನ ಜೀವರಾಶಿಗಳಿಗೆ ಎಲ್ಲರಲ್ಲೂ ದಯೆ ಬೇಕು, ಕರುಣೆ ಬೇಕು, ಪ್ರೀತಿ ಇರಬೇಕು. ಎಲ್ಲಕ್ಕೂ ಕೂಡ
ಬದುಕುವ ಹಕ್ಕಿದೆ, ಎಲ್ಲ ಜೀವಕ್ಕೂ ಎಲ್ಲ ಜೀವಿಗಳಿಗೂ ಕೂಡ ಬದುಕುವಂಥ ಹಕ್ಕಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ತನ್ನದು ಅನ್ನುವಂತಹ ವ್ಯಾಮೋಹಕ್ಕೆ ಗುರಿಯಾದಾಗ ಮಾತ್ರ ಮನುಷ್ಯನಿಗೆ ದುಃಖ ಆಗುತ್ತೆ. ಆದರೆ ಎಲ್ಲ ವಸ್ತುಗಳು ಕೂಡ ಎಲ್ಲ ಜೀವಿಗಳಿಗೂ ಕೂಡ ಕರುಣೆ ಇರಬೇಕು, ಅಹಿಂಸೆ ನಮ್ಮ ಜೀವನದ ಒಂದು ಧರ್ಮವಾಗಬೇಕು ಅನ್ನುವಂತಹ ಮಾತನ್ನು ಮಹಾದೇವಿ ಅಕ್ಕ ಜಾಲಗಾರನನ್ನು ಉದಾಹರಣೆಯಾಗಿ ಇಟ್ಕೊಂಡು ಹೇಳಿದಾಳೆ. ಆದರೆ ಬದುಕಿನ ಎಲ್ಲರ ಜೀವನದ ತತ್ವ ಇದಾಗಬೇಕು. ಯಾರಿಗೂ ಹಿಂಸೆಯನ್ನು, ಯಾರಿಗೂ ನೋವನ್ನು ಕೊಡುವುದು ನಮ್ಮ ಧ್ಯೇಯವಾಗಬಾರದು ಅನ್ನೋ ಮಾತನ್ನು ಮಹಾದೇವಿ ಅಕ್ಕ ಅತ್ಯಂತ ಅದ್ಭುತವಾಗಿ ಜಾಲಗಾರನನ್ನು ಉದಾಹರಣೆಯಾಗಿ ಇಟ್ಕೊಂಡು ಅವನು ಮೀನು ಹಿಡಿತಾನೆ, ಅದಕ್ಕಾಗಿ ದಿನನಿತ್ಯವೂ ಮಾಡುವಂಥ ಕೆಲಸವನ್ನು ಅವಳು ಉದಾಹರಣೆಯಾಗಿ ತಗೊಂಡು ಹೇಳಿದ್ದಾಳೆ. ಇಲ್ಲಿ ಜೀವನದ ಅಹಿಂಸಾ ತತ್ವವನ್ನು ಆಕೆ ಸಾರಿ ಹೋಗಿದ್ದಾಳೆ. ಅವಳಿಗೆಷ್ಟು ಅದ್ಭುತವಾದ ಆಧ್ಯಾತ್ಮದ ವಿಚಾರಗಳನ್ನು ಕೊಡ್ತಾ ಹೋಗ್ತಾಳಕ್ಕ. ಆಧ್ಯಾತ್ಮದ ವಿಚಾರಗಳು ಅತ್ಯಂತ ಉನ್ನತ ಮಟ್ಟದವು, ಬಹುಶಃ ನಮ್ಮ ಊಹೆಗೂ ನಿಲುಕಲು ಸಾಧ್ಯವಿಲ್ಲ. ಹಾಗಾಗಿ ಅಂಥ ವಚನಗಳನ್ನು ನಾನು ಕೈಬಿಟ್ಟಿದ್ದೇನೆ. ಅಷ್ಟದಳ ಕಮಲದ ಬಟ್ಟ ಬಯಲೊಳಗೊಂದು ಮುಟ್ಟಬಾರದ ಗನವಿಹುದು, ಅದರೊಳಗೆ ದೃಷ್ಟಿ ಇಟ್ಟವನ ನಿಜ ಮುಕ್ತ ಅನ್ನುವಂಥ ಯೋಗಾಂಗ ತ್ರಿವಿಧಿಯಲ್ಲಿ ಹೇಳ್ತಾಳೆ. ಹಾಗೆ ಬದುಕಿದವಳು ಅಕ್ಕ, ಹಂಗೆ ನಿಜ ಮುಕ್ತಳಾದವಳು ಮಹಾದೇವಿ ಅಕ್ಕ. ಅಕ್ಕನ ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ ಅನ್ನುವಂತಹ ಮಾತನ್ನು ಹೇಳುತ್ತಾ ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಕ್ರಿಯೆಗಳೆಲ್ಲವೂ ಕೂಡ ಪಕ್ವವಾದಾಗ ತನು ಮನ ಧನಗಳು ತಾನೇ ಗುರು ಲಿಂಗ ಜಂಗಮ ಪ್ರಸಾದವಾಗಿ ಪರಿಣಾಮಗಳಾಗ್ತವೆ ಅನ್ನೋ ಮಾತನ್ನು ಮಹಾದೇವಿ ಅಕ್ಕ ಹೇಳ್ತಾ ಹೋಗ್ತಾಳೆ. ಅವಳು ಎಷ್ಟು ಎನ್ನ ಕಾಯ ಮಣ್ಣು ಜೀವ ಬಯಲು ಅಂತ ಸಾಮಾನ್ಯ ಜೀವನದ ಬಯಕೆಗಳಾಗಲೇ ಹೇಳಿದ್ದೀನಿ ನಾನು. ಅವಳು ಹೇಳ್ತಾಳೆ, ಮೋಹವುಳ್ಳಲ್ಲಿ ಮೆಚ್ಚುವಂತೆ ಮಾಡಯ್ಯ, ಮೋಹವುಳ್ಳಲ್ಲಿ ಕರುಳ ಕೊಯ್ಯಯ್ಯ, ಮೋಹವುಳ್ಳಲ್ಲಿ ಬೆರಳ ಕಡಿಯಯ್ಯ, ಚನ್ನಮಲ್ಲಿಕಾರ್ಜುನ ನೊಂದೆಡೆ ಮನಸ್ಸಿನ ಮನಕಥ ಮಾಡಯ್ಯ ಅಂತ. ಅಂದರೆ ಮಹಾದೇವಿ ತನ್ನನ್ನು ಹೇಗೆ ನೊಂದಿಸ್ಕೊತಾಳೆ ಅನ್ನೋ ಮಾತಿಗೆ ಆಗಲೇ ನಾನು 2 ವಚನವನ್ನು ಕೇಳಿದ್ದೀನಿ. ಎಲ್ಲ ತನು ಮನ ಪ್ರಾಣ ಎಲ್ಲ ನೆನೆಹು ಮರಹುಗಳಲ್ಲಿ ಉದುಗಿದಂತಹ ಮಾಯೆಯನ್ನು ನಾಶಗೊಳಿಸು, ಈ ಮೋಹ ಉಳ್ಳಡೆ ಈ ಸಾಂಸಾರಿಕ ಪ್ರಪಂಚದ ಎಳೆಗಳನ್ನು ಕತ್ತರಿಸಿ ಹಾಕು, ನಿನ್ನ ಕೃಪೆ ನನಗಿರಲಿ, ನಿನಗೆ ನೋವಾದರೆ ನಾನು ತಪ್ಪಿ ನಡೆದರೆ ನನ್ನನ್ನು ಶಿಕ್ಷಿಸು, ನನ್ನನ್ನು ಶಿಕ್ಷಿಸುವಂಥ ಅಧಿಕಾರ ನಿನಗಿದೆ ದೇವ ಅನ್ನುವಂತಹ ಮಾತನ್ನು ಮಹಾದೇವಿ ಅಕ್ಕ ಹೇಳ್ತಾ ಹೋಗ್ತಾಳೆ. ಅದರೊಟ್ಟಿಗೆ ಅಂಗಾಂಗಗಳಲ್ಲಿ ಲಿಂಗ ಸಾಮರಸ್ಯವನ್ನು ಮಾಡಿಕೊಂಡು ಸರ್ವಾಂಗವೆಲ್ಲ ಲಿಂಗಮಯ ಆಗುವ ಪರಿಯನ್ನು ಹೇಳು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ನೀನು ಸರ್ವಶಕ್ತ ನಿತ್ಯ ತೃಪ್ತ, ನಾನಾದರೋ ಅಲ್ಪಶಕ್ತಿಯುಳ್ಳವಳು, ಸೀಮಿತ ವ್ಯಕ್ತಿತ್ವ ನಂದು, ನನ್ನೊಳಗೆ ನೀನಿದ್ದಿ, ನಾನೆಂಬ ಅಹಂಕಾರ ಅಳಿದರೆ ಮಾತ್ರ ನಿನ್ನ ದರ್ಶನ, ಅದಕ್ಕಾಗಿ ನಾನಳಿದು ನೀನುಳಿಯುವ ಅಂದರೆ ಎರಡಿಲ್ಲದಂತೆ ಒಂದಾಗುವ ಪರಿಯನ್ನು ಹೇಳ ಚನ್ನಮಲ್ಲಿಕಾರ್ಜುನ ಅನ್ನುವ ಮಾತನ್ನು ಹೇಳ್ತಾ ಹೋಗ್ತಾಳೆ ಮಹಾದೇವಿ ಅಕ್ಕ. ಭಗವಂತ ಭಕ್ತನಿಗೆ ಹೊರಗಿನ ವಸ್ತುವಾಗಿ ಉಳಿಯದೆ ಅಂತರಂಗದಲ್ಲಿ ನಿರಂತರವಾಗಿ ಬೆಳಗುವಂತಹ ಜ್ಯೋತಿಯಾಗುತ್ತದೆ. ಅನುಭವ ಸ್ವಾನುಭವ ವೇದ್ಯ, ಮಾತು ವರ್ಣನೆಗಳಿಗೆ ನಿಲುಕದಂತಹ ಅಪೂರ್ವ ಅನುಭವ, ಮಾತು ಮನಗಳಿಂದ ತತ್ತ ಮೀರಿದಂತಹ ಜ್ಯೋತಿ, ಮೂಕ ಕಂಡ ಕನಸಿನಂತೆ ಸಕ್ಕರೆಯ ಸವಿಯನ್ನು ತಿಂದೇ ಅನುಭವಿಸುವಂತೆ ಅಂತಹ ಎತ್ತರಕ್ಕೆ ಏರಿದವಳು ಮಹಾದೇವಿ ಅಕ್ಕ. ಅಂತಹ ಮಹಾದೇವಿ ಅಕ್ಕನನ್ನು ನಾನು ಕುರಿತು 4 ಮಾತುಗಳನ್ನು ಹೇಳಿದ್ದೇನೆ. ಇನ್ನು ಕೆಲವು ವಿಚಾರಗಳು ಏನಪ್ಪ ಅಂತ ಕೇಳಿದರೆ, ಮಹಾದೇವಿ ಅಕ್ಕನನ್ನು ಕುರಿತು ಕೆಲವು ಶರಣರು ಅತ್ಯಂತ ಅದ್ಭುತವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಅದು ಏನಪ್ಪ ಅಂತ ಕೇಳಿದರೆ, ಅಲ್ಲಮ ಪ್ರಭು ಒಂದು ಮಾತು ಹೇಳ್ತಾರೆ ಮಹಾದೇವಿಯನ್ನು ಕುರಿತು. ಅಂಗೈಯ ಲಿಂಗದಲ್ಲಿ ಕಂಗಳ ನೋಟವೇ ಸ್ವಯವಾದ, ತನ್ನ ಸ್ವಾನುಭವದ ಉದಯದಿಂದ ತನ್ನ ತಾನಿರಿದ ನಿಜ ಶಕ್ತಿಯ ನೋಡ, ಭಿನ್ನವಿಲ್ಲದರಿವು ಮನ್ನಣೆಯ ಮಮಕಾರವ ಮೀರಿದ್ದ ತನ್ನಿಂದ ತಾನಾದಳು ಅನ್ನುವಂತಹ ಮಾತನ್ನು ಅಲ್ಲಮ ಪ್ರಭು ಅಕ್ಕ ಮಹಾದೇವಿಯನ್ನು ಕುರಿತು ಹೇಳ್ತಾರೆ. ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನಸಂಗಯ್ಯನಲ್ಲಿ ಮಹಾದೇವಿಕಗಳ 1 ವಚನ ನಿರ್ವಚನ ಕಾಣ ಅನ್ನುವ ಮಾತನ್ನು ಚನ್ನಬಸವಣ್ಣವರು ಹೇಳ್ತಾರೆ. ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬಿಡದ ತಪಸ್ವಿಗಳೆಲ್ಲರೂ ಹಿರಿಯರೇ, ಅನುವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಬರೆದು ಕೂಡಲ ಚನ್ನಸಂಗಯ್ಯನಲ್ಲಿ ಬೆರೆಸಿ ಬೇಲಿಲ್ಲದಿಪ ಹಿರಿಯತನ ನಮ್ಮ ಮಹಾದೇವಿ ಎಕ್ಕಂಗಾಯಿತು ಅಂತ ಕಿನ್ನರಿ ಬ್ರಹ್ಮಯ್ಯ ಹೇಳ್ತಾನೆ. ಬಾಲ್ಯದಲ್ಲಿ ಬ್ರಹ್ಮಚರ್ಯವನ್ನಾಚರಿಸಿ ನಾಮದಲ್ಲಿ ಹೆಣ್ಣು ಭಾವಿಸಲು ಗಂಡು ರೂಪ ತನ್ನ ತಾನರಿದು ಕೂಡಲ ಸಂಗಮ ದೇವನ ಒಳಗರಿವಿರಿಸಿ ಮೆರವ ಶಿವಶರಣೆ ಮಹಾದೇವಿಯನ್ನು ಕಂಡು ಧನ್ಯಳಾದೆನಯ್ಯ ನಾನು ಅಂತ ಬಸವಣ್ಣವರು ಹೇಳ್ತಾರೆ. ಹೀಗೆ ಎಲ್ಲ ಶರಣರು ಕೂಡ ಮಹಾದೇವಿ ಅಕ್ಕನನ್ನು ಕುರಿತು ಅದ್ಭುತವಾದಂತಹ ವಿಚಾರಗಳನ್ನು ನೀಡಿದ್ದಾರೆ. ಹಾಗೆ ಈ ಮಹಾದೇವಿಯನ್ನು
ಮಹಾದೇವಿ ಎಷ್ಟು ಶ್ರೇಷ್ಠತೆ ಇದೆ ಅವಳದು ಏನಕ್ಕೆ ವಿವೇಕಾನಂದರ ಶಿಷ್ಯರಾದಂತಹ ಬ್ರಹ್ಮಾನಂದರಿದ್ದಾರಲ್ಲ, ಅವರು ವೇಲೂರ ಮಠವನ್ನು ಸ್ಥಾಪಿಸಿದರು. ಅವರ ಶಿಷ್ಯರು ಸ್ವಾಮಿ ಯತೀಶ್ವರಾನಂದರು ಅಂತ. ಅವರು 40 ವರ್ಷಗಳ ಕಾಲ ಪ್ರಪಂಚ ಪರ್ಯಟನೆ ಮಾಡಿದವರು. ಅವರು ಮಹಾಸಂತರು. ಅವರು ಒಂದು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂತ ಆ ಪುಸ್ತಕ ಇದೆ. ಅದು ಅತ್ಯಂತ ಒಳ್ಳೆಯ ಪುಸ್ತಕ ಅದು. ಅದರಲ್ಲಿ ಮಹಾದೇವಿ ಅಕ್ಕನ 2 ವಚನಗಳನ್ನು ಕೋಟ್ ಮಾಡಿದ್ದಾರೆ. ಒಂದು ಯಾವುದಪ್ಪ ಅಂತ ಕೇಳಿ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಅನ್ನುವಂತಹ ಒಂದು ವಚನ. ಮತ್ತೊಂದು ವಚನ, ವನವೆಲ್ಲ ನೀನೇ ವನದೊಳಗಣ ದೇವತರುವೆಲ್ಲ ನೀನೇ ಅನ್ನುವಂತಹ 2 ವಚನವನ್ನು ಅವರು ಆ ವಚನಗಳನ್ನು ಕೋಟ್ ಮಾಡಿದ್ದಾರೆ. ಅಂದರೆ ಅಕ್ಕನ ಶ್ರೇಷ್ಠತೆ ಇಲ್ಲಿದೆ. ಎಲ್ಲ ಕಾಲಕ್ಕೂ ಎಲ್ಲರಿಗೂ ಯಾವುದೇ ಜ್ಞಾನಕ್ಕೂ ಸಲ್ಲುವಂತಹ ಶ್ರೇಷ್ಠತೆ ಮಹಾದೇವಿ ಅಕ್ಕನದು ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕಾಗುತ್ತೆ. ಮತ್ತು ಇಶಾ ಫೌಂಡೇಶನ್ನಲ್ಲಿ ಕೊಯಮತ್ತೂರನ್ನ ನೀವೆಲ್ಲ ನೋಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಅಲ್ಲಿ ಮಹಾದೇವಿ ಅಕ್ಕನ ಧ್ಯಾನಲಿಂಗದಲ್ಲಿ ಮಹಾದೇವಿ ಅಕ್ಕನನ್ನು ಒಂದು ಕಲ್ಲಿನ ಪ್ರತಿಮೆಯನ್ನು ಮಾಡಿ ಇಟ್ಟಿದ್ದಾರೆ. ಅಂದರೆ ಶರಣರ ಸಂತರ, ಈ ಜಗತ್ತಿನ ಎಲ್ಲ ಸಂತರ ಪ್ರತಿಮೆಗಳನ್ನು ಮಾಡಿ ಇಟ್ಟಿದ್ದಾರಂತೆ. ನಾನು ಹೋಗಿ ನೋಡಿದವರೆಲ್ಲ ಹೇಳಿದ್ದಾರೆ. ಅಲ್ಲಿ ಮಹಾದೇವಿ ಅಕ್ಕನ ಪ್ರತಿಮೆಯೂ ಕೂಡ ಇದೆ. ಜಗತ್ತಿನ ಸಂತರ ಸಾಲಿನಲ್ಲಿ ನಿಲ್ಲಬಲ್ಲಂಥ ಶ್ರೇಷ್ಠ ವ್ಯಕ್ತಿತ್ವ ಮಹಾದೇವಿ ಅಕ್ಕನದು ಅನ್ನುವಂತಹದನ್ನು ನಾವು ಮರೆಯೋ ಹಾಗಿಲ್ಲ. ಆಮೇಲೆ ಅದಾದ ನಂತರ ಮಹಾದೇವಿ ಕೊನೆಯಲ್ಲಿ ಚನ್ನಮಲ್ಲಿಕಾರ್ಜುನಲ್ಲಿ ಹೋಗಿ ಲಿಂಗೈಕ್ಯ, ಕದಳಿಯವನದಲ್ಲಿ ಹೋಗಿ ಲಿಂಗೈಕ್ಯಳಾಗ್ತಾಳೆ. ಚನ್ನಮಲ್ಲಿಕಾರ್ಜುನ ಅರಸಿ ತಾನು ಚನ್ನಮಲ್ಲಿಕಾರ್ಜುನನೇ ಐಕ್ಯಳಾಗ್ತಾಳೆ ಅನ್ನೋದು ಯಾವತ್ತೂ ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 20 ವರ್ಷ ವಯಸ್ಸಿರಬಹುದು ಅವಳಿಗೆ, ಆದರೆ ಸುಮಾರು 2000 ವರ್ಷಗಳಷ್ಟು ಜ್ಞಾನ ನಿಧಿಯಾಗಿದ್ದು ಅವಳು ಎಲ್ಲವನ್ನು ಜಗದ ಕಣ್ಣು ಅನ್ನುವಂಥ ಹಾಗೆ ಮಿಂಚಿ ಕೋರೈಸಿ ಮರೆಯಾದವಳು ಮಹಾದೇವಿ ಅಕ್ಕ. ಅವಳು ಕದಳಿಯ ವನದಲ್ಲಿ ಐಕ್ಯಳಾಗ್ತಾಳೆ. ನನಗೆ ಸಮಯ ಕೊಟ್ಟರೆ 5 ನಿಮಿಷ ನಾನು ಕದಳಿಯ ವನಕ್ಕೆ ಹೋಗಿದ್ದೆ. ನನಗೊಂದು ಅದ್ಭುತವಾದಂಥ ಅನುಭವ ಕದಳಿಯ ವನದ್ದು. ಅದನ್ನು ನನ್ನ ಸಮಯ ಮುಗಿದಿದೆ ಅಂತ ನಾನು ಭಾವಿಸ್ತೇನೆ. 5 ನಿಮಿಷ ಸಮಯ ಕೊಟ್ಟರೆ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಪೂಜ್ಯರಿಗೆ ಹೇಳುವುದು ಬುದ್ಧಿ 5 ನಿಮಿಷ ಸಾಕಲ್ಲ ಅವಕಾಶ. ಸುಮಾರು 2009ನೇ ಇಸವಿ ಫೆಬ್ರವರಿ ತಿಂಗಳು. ಆ ತಿಂಗಳಿನಲ್ಲಿ ನಾವು ಕದಳಿ ವನಕ್ಕೆ ಲೀಲಾದೇವಿಯವರ ಪ್ರಸಾದ್ರವರು ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡುವವರಿದ್ದರು. ಹಾಗಾಗಿ ಇಡೀ ಕರ್ನಾಟಕದ ಎಲ್ಲ ಕದಳಿ ಸಂಸ್ಥೆಯಿಂದ ಶರಣೆಯರನ್ನು ಎಲ್ಲರನ್ನೂ ಕೂಡ ಅವರು ಆಹ್ವಾನಿಸಿದರು. ಆ ಆಹ್ವಾನದಲ್ಲಿ ನಾವು ಕೂಡ ತುಮಕೂರಿನ ನಾನು ನಮ್ಮ ಯಜಮಾನರು 4-5 ಜನ ಆ ಕದಳಿ ವನಕ್ಕೆ ದರ್ಶನಕ್ಕೆ ಹೋಗಿದ್ವಿ. ಆಗ ಹೋದಾಗ ಪರಮ ಪೂಜ್ಯರು ಶಿವಕುಮಾರ ಮಹಾಸ್ವಾಮಿಗಳವ್ರ ಹತ್ರ ಬಂದು ನಾವು ಹಿಂಗೆ ಕದಳಿಗೆ ಹೊರಟಿದ್ದೀವಿ ಬುದ್ಧಿ ಅಂತ ಹೇಳಿದಾಗ ಆಗ ತಾನೇ ಯಾವುದೋ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮ ನಡೆದಿದ್ದಾಗ ಬುದ್ಧಿಯವರು ಹೇಳಿದ್ರು, ನೀವು ಪ್ರಸಾದ ತೊಗೊಂಡೋಗಿ ಅಂತ ಹೇಳಿದ್ರು. ಯಾರೋ ಹುಡುಗನಿಗೆ ಹೇಳಿದ್ರು. ಅವನು ಒಳಗಿಂದ ಒಂದು 20 kg ಅಷ್ಟು ಬೂಂದಿ ತೊಗೊಂಡು ಬಂದು ಕೊಟ್ಟ. ಆ 20 kg ಬೂಂದಿನ ಹೊತ್ಕೊಂಡು ನಾವು ಬಸ್ಸಲ್ಲಿ ಶ್ರೀಶೈಲಕ್ಕೆ ಹೋದ್ವಿ. ಶ್ರೀಶೈಲಕ್ಕೆ ಹೋದಾಗ ಶ್ರೀಶೈಲದಲ್ಲಿ ಬೆಳಿಗ್ಗೆ ಎಲ್ಲ ಸುಮಾರು 100 ಜನ ಶ್ರೀಶೈಲದಲ್ಲಿ ಎಲ್ಲ ಸೇರಿದ್ರು. ಎಲ್ಲ ಕಡೆ ಕರ್ನಾಟಕದ ಎಲ್ಲ ಕಡೆಯಿಂದ ಬಂದಿದ್ದರು. ಅವರೆಲ್ಲರೂ ಬಂದಾಗ ಅಲ್ಲಿ ಸೇರಿದ್ದಾಗ ಬೆಳಿಗ್ಗೆ ಸಿದ್ಧಗಂಗೆಯ ಪ್ರಸಾದವನ್ನು ಎಲ್ಲರಿಗೂ ಹಂಚಿದ್ವಿ. ಎಷ್ಟು ಸಂತೋಷಪಟ್ಟರು ಅಂದರೆ ಸಿದ್ಧಗಂಗೆಯಿಂದ ಶ್ರೀಶೈಲಕ್ಕೆ ಪ್ರಸಾದದ ಪಯಣ ಆಯಿತು ಅಂತ ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಅಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಅತ್ಯಂತ ಸಂತೋಷಪಟ್ಟರು. ಕೊನೆಗೆ ಯಾರೋ 4 ಜನಕ್ಕೆ ಪ್ರಸಾದ ಸಿಗಲಿಲ್ಲ ಅಂತ ಕಾಣುತ್ತೆ. ಅವರು ನಾವಿದ್ದ ಜಾಗಕ್ಕೆ ಬಂದು ಒಂದು ಸ್ವಲ್ಪ ಪ್ರಸಾದ ಕೊಡಿ, ಒಂದಿಷ್ಟು ಕೊಡಿ, 2 ಕಾಳು ಬೂಂದಿ ಕೊಡಿ, ನಮಗೆ ಹೆಚ್ಚಿಗೆ ಬೇಡ, 2 ಕಾಳು ಕೊಡಿ ಸಿದ್ಧಗಂಗೆದು ಅಂತ ಕೇಳಿದ್ರು. ನಾವು ಕೈ ಮುಗ್ದು ಹೇಳ್ಬಿಟ್ಟು ನಿಜವಾಗ್ಲೂ ನಮ್ಮ ಹತ್ರ ಇಲ್ಲ, ನಾವೆಲ್ಲ ಬೆಳಿಗ್ಗೆನೇ ಕೊಟ್ಬಿಟ್ವಿ, ನಾವು ಪ್ರಸಾದ ಹಂಚ್ಬಿಟ್ವಿ ಅಂತ ಅಷ್ಟು ಗೋಗರಿದ್ರು. ನನಗನ್ನಿಸ್ತು ನಮ್ಮ ಸಿದ್ಧಗಂಗೆ ಎಂತಹ ಶುದ್ಧ ಗಂಗೆ ಅಂತ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಪಾವನ ಗಂಗೆ ಇದೆ ಅಂತ. ಅದಾದ ನಂತರ ಲೀಲಾದೇವಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಕಂಚಿನ ಪ್ರತಿಮೆಯ ಅನಾವರಣ ಆಯಿತು. ಇನ್ನು ಬೆಳಗಿನ ಜಾವ ನಾಳೆ ಕದಳಿವನಕ್ಕೆ ಹೋಗೋದು ಎಲ್ಲರೂ ಅಂತ ನಿರ್ಧಾರ ಆಯಿತು. ಲೀಲಾದೇವಿಯವರು ನಮ್ಮ ಯಜಮಾನರು ಕರೆದು ಹೇಳಿದರು, ನೀವು ಇದ್ರ ಲೀಡರ್ಶಿಪ್ ತೊಗೊಂಡು ನೀವು ಕದಳಿವನಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಂದ್ರು. 67 ಜನ ಕದಳಿವನಕ್ಕೆ ಹೊರಟ್ವಿ. 67 ಜನ ಹೊರಟ್ರೆ 2 ದೋಣಿ, ನಾಡ ದೋಣಿಗಳು. ಲೀಲಾದೇವಿಯವರು ಪರ್ಮಿಷನ್ ತಗೊಂಡು ಅಲ್ಲಿ ಏನು ಡ್ಯಾಮ್ ಇತ್ತಲ್ಲ, ಕೃಷ್ಣಾ ನದಿ ಕಟ್ಟಿದ ಡ್ಯಾಮ್ಗೆ ಪರ್ಮಿಷನ್ ತಗೊಂಡು ನಮ್ಮನ್ನು 5 ಗಂಟೆಗೆ ನಮ್ಮ ಶ್ರೀಶೈಲದಿಂದ ಹೊರಟು ಬಸ್ ಮಾಡ್ಕೊಂಡು ಕರ್ಕೊಂಡೋಗಿ ಶ್ರೀಶೈಲದ ನದಿಯಲ್ಲಿ ಡ್ಯಾಮ್ ಮುಂದ್ಗಡೆ ಎಲ್ಲರನ್ನೂ ಇಳಿಸಿದ್ರು. ಒಬ್ಬೊಬ್ಬರನ್ನೇ ಕೈ ಹಿಡಿದು ನದಿಯೊಳಗೆ ಇಳಿಸಿದ್ರು. ನಾವು ಮೊದಲೇ ಸಾಮಾನ್ಯ ಜನರಲ್ವಾ, ತಿಂಡಿ ಇಲ್ದಿದ್ರೆ ಎಲ್ಲ ಕಷ್ಟ ಆಗುತ್ತೋ, ಬೆಟ್ಟ ಹತ್ತಕ್ಕಾಗುತ್ತೋ ಇಲ್ವೋ ಅಂತ ರಾತ್ರಿನೇ ಹೋಗಿ 4 ಗಂಟೆಗೆ ಇಡ್ಲಿ ಮಾಡ್ಕೊಡಪ್ಪ ಅಂತ ಅಲ್ಲಿ ರೋಡ್ ಸೈಡ್ ಇಡ್ಲಿ ಮಾಡೋರಿಗೆಲ್ಲ ಹೇಳಿದ್ವಿ. ಹಾಗಾಗಿ ಅವ್ರು ಇಡ್ಲಿ
ಮಾಡಿಕೊಟ್ರು. 5 ಗಂಟೆಗೆ ಇಡ್ಲಿನೂ ಕಟ್ಟಿಸ್ಕೊಂಡು ನಾವು ಇಡ್ಲಿನೂ ತೊಗೊಂಡು ಹೊರಟು ಸುಮಾರು ನದಿಯ ಮೇಲೆ 1 ಗಂಟೆಗಳ ಪ್ರಯಾಣ. ಅದ್ಭುತವಾದಂಥ ಅನುಭವ. ವಚನಗಳನ್ನು ಹಾಡ್ತಾ ಆ ನೀರು ಬೆಚ್ಚಗಿತ್ತು. 6 ಗಂಟೆಗೆ ನಾವು ನದಿಯ ದೋಣಿಯಲ್ಲಿದ್ವಿ, ನೀರು ಬೆಚ್ಚಗಿತ್ತು. ಅಂಥ ಅದ್ಭುತವಾದಂಥ ಅನುಭವ. ವಚನಗಳಂತೂ ಹಾಡ್ತಾ ಎಲ್ಲರೂ ಹೋದ್ವಿ. 1 ಗಂಟೆಗಳ ತನಕ ನದಿಯ ಮೇಲೆ ಪ್ರಯಾಣ. ಅದಾದ ನಂತರ ಅಲ್ಲಿ ಹಿಡಿದು ಅಲ್ಲಿಂದ ಒಂದು ಅಕ್ಕನ ಗವಿ ಇದೆ. ಅಲ್ಲಿ ಪ್ರಕೃತಿದತ್ತವಾಗಿ ನಿರ್ಮಾಣವಾದಂತಹ ಅಲೆಗಳು ಒಡೆದು ಒಂದು ಕಂಬಗಳೇ ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಅಲ್ಲಿ ಅಕ್ಕನ ಗವಿಯಲ್ಲಿ ಅಕ್ಕ ಕುಳಿದಂಥ ತಪಸ್ಸು ಮಾಡಿದಂತಹ ಜಾಗ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು 2 ನಿಮಿಷ ಮಾತ್ರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಗವಿ ಒಳಗಡೆ ಹೋದರೆ 2 ನಿಮಿಷ, ಉಸಿರಾಟಕ್ಕೂ ಕೂಡ ಕಷ್ಟ ಆಗುತ್ತೆ. 2 ನಿಮಿಷ ಹೋಗಿ ಅಕ್ಕನ ಪಾದಕ್ಕೆ ನಮಿಸಿ ಬಂದುಬಿಡ್ತೀವಿ ವಾಪಸ್ಸು. ಅಲ್ಲಿ ಇದೊಂದು ನದಿಯ ದಡದಲ್ಲಿರುವಂತಹ ಅಕ್ಕನ ಗವಿ. ಇದಾದ ನಂತರ 7 ಕಿಲೋಮೀಟರ್ ನಡಿಗೆ ಅತ್ಯಂತ ಕಾಡು, ಆ ಕಗ್ಗತ್ತಲೆಯ ಕಾಡು. ಅಲ್ಲಿ ಯಾವುದೇ ದಾರಿ ಇಲ್ಲ, ಕಾಲು ದಾರಿ. ಆ ಕಾಲು ದಾರಿಯಲ್ಲಿ ಕಲ್ಲು ಮುಳ್ಳುಗಳ ಹಾದಿ, ಒಂದು ಕಡೆ ನದಿ, ಇನ್ನೊಂದು ಕಡೆ ಪ್ರಪಾತ. ಎರಡರ ಮಧ್ಯೆ ನಡ್ಕೊತಾ ಹೋದ್ವಿ. ಹೋಗ್ತಾ ಅತ್ಯಂತ ಕಷ್ಟದಾಯಕವಾಯಿತು. ಅದಾದ ನಂತರ ಸುಮಾರು 8 ಕಿಲೋಮೀಟರ್ ನಡಿಗೆ ಇತ್ತು. 8 ಕಿಲೋಮೀಟರ್ ನಡಿಗೆಯಲ್ಲಿ ಒಂದು 5 ಕಿಲೋಮೀಟರ್ ಹೋದಾಗ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಒಂದು ಆದೇಶವನ್ನಿತ್ತರು. ಬಯಲು ಸಿಗುತ್ತೆ. ಆ ಬಯಲಿನಲ್ಲಿ ನಿನಗೆ ಕದಳಿ ಕಾಣಿಸುತ್ತೆ. ಆ ಕದಳಿ ಎಂಬುದು ಕಾಣಿಸುತ್ತೆ. ಆ ಕದಳಿಯಲ್ಲಿ ಆ ನಡೆ ಎಲ್ಲಿಗೆ ತಾಯೇ, ಆ ಕದಳಿಗೆ ನಡಿ ನೀನು, ನನಗೆ ಆ ವಚನ ಮರ್ತೋಗಿದೆ. ನಡೆ ಎಲ್ಲಿಗೆ ತಾಯೇ, ಅಲ್ಲಿ ಆ ಕದಳಿಯ ಒಂದು ಜ್ಯೋತಿ ಇದೆ, ಆ ಜ್ಯೋತಿಯಲ್ಲಿ ನೀನು ಐಕ್ಯಳಾಗು ಅನ್ನುವಂತಹ ಆದೇಶವನ್ನು ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಕೊಟ್ಟಿದ್ದರು. ಹಾಗೆಯೇ ಒಂದು ದೊಡ್ಡ ಗುಡ್ಡವನ್ನು ಹತ್ತಿದ ಮೇಲೆ ಸಾಹಸದಿಂದ ಹತ್ತಿದ್ವಿ. ಆ ಗುಡ್ಡ ಹತ್ತಿದ ಮೇಲೆ ಒಂದು ಬಟಾ ಬಯಲು ಕಾಣಿಸ್ತು. ತುಂಬ ಸಂತೋಷ ಆಗೋಯಿತು. ಆ ಬಟಾ ಬಯಲಿನಲ್ಲಿ 3 ಕಿಲೋಮೀಟರ್ ನಡೆದ್ವಿ. 3 ಕಿಲೋಮೀಟರ್ ನಡೆದ ಮೇಲೆ ಅಲ್ಲಿಂದ ಹೋದ ನಂತರ ಸ್ವಲ್ಪ ತಗ್ಗು ಪ್ರದೇಶ ಬಂತು. ಆ ಕಾಡದಾರಿಯಲ್ಲಿ ಯಾರು ಎಲ್ಲಿ ಹೋದ್ರೂ ಗೊತ್ತಾಗಲ್ಲ. ತಪ್ಪಿಸ್ಕೊಂಡ್ರಂತೂ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ. ನಲ್ಲಮಲ್ಲ ಕಾಡು ಅಂತ ಹೇಳ್ತಾರೆ. ರಾಜಶೇಖರ ರೆಡ್ಡಿಯವರ ಅಲ್ಲಿ ಅವಸಾನವಾಯ್ತಲ್ಲ, ಏರೋಪ್ಲೇನ್ ಹೋದಾಗ ಹುಡ್ಕೋಕೆ 3 ದಿನ ತಗೊಂಡ್ರು ಅವರ ಕಾಡಿನಲ್ಲಿ. ಅಂತಹ ಅದು ಅದ್ಭುತವಾದಂತಹ ಕಾಡು. ಆ ಕಾಡಿನಲ್ಲಿ ದಾರಿ ತಪ್ಪಿಸ್ಕೊಳ್ಬಾರ್ದು ಅಂತ ಒಬ್ರಿಗೊಬ್ರು ಅತ್ಯಂತ ಕೂಗ್ತಾ ಹೋಗ್ತಿದ್ವಿ 67 ಜನರಲ್ಲಿ. ಎಲ್ಲರೂ ಹೋದಾಗ ಬಿಸಿಲು ಆಯಾಸವಾಗಿತ್ತು. ಆದರೆ ಒಂದು ಅದ್ಭುತ ಏನಪ್ಪ ಅಂತ ಕೇಳಿದರೆ, ಆ ಕದಳಿಯ ವನಕ್ಕೆ ಹೋದ ಕೂಡಲೇ ಅಲ್ಲಿ ನಾವು ಶಾಮಿಯಾನ ಹಾಕ್ತೀವಲ್ಲ, ಆ ಥರ ಒಂದು ಕಲ್ಲಿನಲ್ಲೇ ನಿರ್ಮಾಣ ಆಗಿದೆ. ಅಕ್ಕನ ಐಕ್ಯ ಸ್ಥಳ ಇದೆಯಲ್ಲ, ಅದು ಇಲ್ಲಿಂದ ಬಂಡೆಗಲ್ಲಿನಲ್ಲೇ ಅದ್ಭುತವಾದಂತಹ ಒಂದು ವಾತಾವರಣ ನಿರ್ಮಿತವಾಗಿದೆ. ಅಲ್ಲಿ ಅಕ್ಕನ ಪ್ರತಿಮೆ ಇದೆ. ಅಕ್ಕನ ಐಕ್ಯ ಸ್ಥಳಕ್ಕೆ ಲಿಂಗವನ್ನು ಇಟ್ಟು ಅಕ್ಕನ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನಾವಾಗಲೇ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಉತ್ತರ ಕರ್ನಾಟಕದ ಯಾರೋ 4 ಜನ ಹೋಗಿ ದೊಡ್ಡದೊಂದು ಮರದ ದಿಮ್ಮಿಯನ್ನು ಹಾಕಿಬಿಟ್ಟು ಅಲ್ಲಿ ಬೆಂಕಿ ಹಾಕಿದ್ರು. ರಾತ್ರಿ ಅಲ್ಲೇ ವಾಸ ಇದ್ರಂಥವ್ರು. ಅಲ್ಲೆಲ್ಲ ಕಾಡು ಪ್ರಾಣಿಗಳ ಕಾಟ ಅಂತ ಅಲ್ಲೇ ಇದ್ದರು. ಅವರನ್ನು ನೋಡಿದ ಕೂಡಲೇ ಯಾರೋ ಇದಾರಪ್ಪ ಜನ ಅಂತ ನಮಗೂ ಧೈರ್ಯ ಬಂತು. ಅಲ್ಲಿ ಬಂಡೆಗಲ್ಲಿನಲ್ಲಿ ನೀರು ಬರ್ತಾಯಿತ್ತು. ಪ್ರತಿಯೊಬ್ಬರೂ ಕೂಡ ಆ ಬಂಡೆಗಲ್ಲಿನ ನೀರಿನಲ್ಲಿ ಎಲ್ಲರೂ ಸ್ನಾನ ಮಾಡಿಬಿಟ್ವಿ ನಾವು. ಎಂತಹ ಅದ್ಭುತವಾದಂತಹ ವಿಚಾರ ಅಂತ ಕೇಳಿದರೆ ಮೈಯೆಲ್ಲ ಹಗುರಾಯಿತು. ಈ ಒಂದು ರೀತಿ ತೇಲಾಡುವಂತಹ ಅನುಭವ ಆಯಿತು. ಅಷ್ಟು ಆಯಾಸವೆಲ್ಲ ಹರಿದು ಹೋಯಿತು ಅಕ್ಕನ ಐಕ್ಯ ಸ್ಥಳದಲ್ಲಿ. ಅದಾದ ನಂತರ ಅಕ್ಕನ ಆ ಜಾಗದಲ್ಲಿ ಶಿವಪೂಜೆಯನ್ನು ಮಾಡಿಕೊಂಡ್ವಿ. ಅಲ್ಲಿ ಒಂದು ಗವಿ ಇದೆ. ಅಕ್ಕ ಈ ಗವಿಯಲ್ಲಿ ಮತ್ತೆ ನಡೆದು ಹೋಗಿ ಬಂದ್ಲು ಅಂತ ಹೇಳ್ತಾರೆ. ಇದು ನದಿಗೂ ಗವಿಗೂ ಸಂಪರ್ಕ ಇದೆ ಅಂತ ಅದು ನಮಗೆ ಗೊತ್ತಿಲ್ಲ. ಒಂದು 5-10 ನಿಮಿಷ ಹೋದ್ವಿ ಅಷ್ಟೇ. ಅಷ್ಟಿಂದ ಮುಂದಕ್ಕೆ ನಮ್ಗೆ ಹೋಗೋಕ್ಕಾಗಲಿಲ್ಲ. ಅದಾದ ನಂತರ ಅಕ್ಕನ ದರ್ಶನವನ್ನು ಮಾಡಿಕೊಂಡು, ಅದಕ್ಕೂ ಮೊದಲು ಇನ್ನೊಂದು ವಿಷಯ ನಾನು ನಿಮ್ಮಲ್ಲಿ ಹೇಳಬೇಕು ಅಂತ ಕೇಳಿದರೆ, ನಾವು ದಾರಿಯಲ್ಲಿ ಹತ್ತಬೇಕಾದ್ರೆ ನಾನಂತೂ ಭಾವಿಸಿದ್ದೇನೆ, ನನಗೆ ಅಕ್ಕ ಮಹಾದೇವಿಯ ದರ್ಶನ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಒಬ್ಬಳ ಹೆಣ್ಣುಮಗಳು, ಸುಂದರವಾದ ಹೆಣ್ಣುಮಗಳು, ಸುಮಾರು 18 ವರ್ಷ ಇರಬಹುದು. ಒಂದು ಕ್ರೀಮ್ ಕಲರ್ ಪ್ಲೈನ್ ಸೀರೆ ಉಟ್ಕೊಂಡು ಅತ್ಯಂತ ಸುಂದರವಾಗಿದ್ಲು. ಬರೀ ಕಾಲಲ್ಲಿ ಆ ಕದಳಿ ವನಕ್ಕೆ ಬರ್ತಾ ಇದ್ಲು. ಕಾಲಲ್ಲಿ ರಕ್ತ ಸುರಿತಾ ಇತ್ತು. ನಾನು ಕೇಳಿದೆ, ಕಾಲಲ್ಲಿ ರಕ್ತ ಸುರಿತಾ ಇದೆ, ನಾವು ಬ್ಯಾಂಡೇಜು ಹತ್ತಿ ಎಲ್ಲ ತೊಗೊಂಡೋಗಿದ್ವಿ ಏನೇನಾಗುತ್ತೆ ಅಂತ, ಶೂ ಎಲ್ಲ ಹಾಕ್ಕೊಂಡು. ಅದಕ್ಕೆ ಅವಳಿಗೆ ಹೇಳಿದೆ, ಅಕ್ಕ ನನ್ನ ರಕ್ತ ಸುರಿತಾ ಇದೆ ನಿನ್ನ ಕಾಲಲ್ಲಿ, ನಾನು ನಿನಗೆ ಬ್ಯಾಂಡೇಜ್ ಕೊಡ್ತೀನಿ, ಹತ್ತಿ ಕೊಡ್ತೀನಿ ಅಂದರೆ ಮಾತೇ ಆಡಲಿಲ್ಲ ಅವಳು. ರಕ್ತ ಕಾಲಲ್ಲಿ ಸುರಿತಾನೇ ಇತ್ತು. ಹಂಗೆ ಹತ್ತೋದ್ಲು. ಚಿಕ್ಕ ಹುಡುಗಿ, 18 ವರ್ಷ, ಅತ್ಯಂತ ಸುಂದರವಾಗಿದ್ಲು ಆ ಹುಡುಗಿ. ನಿಜಕ್ಕೂ ಕೂಡ ಇದು ಉಪಮೆ ಎಲ್ಲ. ಬಂದಂಥ ಅಮೃತ ವೀರಭದ್ರಯ್ಯನವರು ಬಂದಿದ್ದರು, ನಮ್ಮ ಯಜಮಾನರು ಬಂದಿದ್ದರು, ಮತ್ತು ಪ್ರೇಮಮ್ಮನವರು ಬಂದಿದ್ದರು, ಮತ್ತು ನಾಗವೇಣಿಯವರು ಎಲ್ಲರೂ ಕೂಡ ನೋಡಿದ್ರು. ಅದ್ಭುತವಾದಂತಹ ಅವಳ ಚೆಲುವು ಇತ್ತು. ಅವಳು ನಡ್ಕೊಂಡು ಹೋದ್ಲು. ಕೇಳಿದೆ ಎಷ್ಟು ಮಾತಾಡ್ಸಿದ್ರು ಮಾತಾಡಲಿಲ್ಲ. ನಾನು ಅಂದ್ಕೊಂಡೆ ಬಹುಶಃ ಇವಳಿಗೆ ಭಾಷೆ ಬರಲ್ಲ ಅಂತ ಕಾಣುತ್ತೆ, ಅದಕ್ಕೆ ಈಕೆ ಈ ಥರ ಹೋಗ್ತಾ ಇದ್ದಾಳೆ ಅಂತ. ಅವಳು ಹಿಂದೆ ನಮ್ಮ ಜೊತೆಯಲ್ಲಿ ಅವಳು ನಡ್ಕೊಂಡು ಬಂದಳು. ಅದಾದ ನಂತರ ನಾನು ಒಂದು ಕಡೆ ಕೂತ್ಕೊಂಡ್ವಿ. ಅವಳು ಏನು ಕೊಡ್ತೀನಿ, ನಾವು ಹಣ್ಣು ಒಣ ದ್ರಾಕ್ಷಿ ಎಲ್ಲ ತೊಗೊಂಡೋಗಿದ್ವಿ. ಕೊಡ್ತೀನಿ ಅಂತ ಹೇಳಿದ್ಕೆ ಅವಳೇನು ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡವಳೆ ಹಿಂಗೆ ಅಂಗ ಹಿಡಿದ್ಲು. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅದೇನಾಗ್ತೀಯೋ ಹಾಕಿ ನನಗೆ ಅಂದ್ಲು.
ಸತ್ಯವಾಗಲೂ ಈ ಮಾತಾಡಿದ್ಲು. ಅದಕ್ಕೆ ನಾವು ಕಿತ್ತಳೆ ಹಣ್ಣು ಮತ್ತು ನಮ್ಮ ಒಣ ದ್ರಾಕ್ಷಿ ಖರ್ಜೂರ ಏನಂತೋ ಅದೆಲ್ಲ ಕೊಟ್ವಿ. ಆಮೇಲೆ ನಿನ್ನ ಹೆಸರೇನಮ್ಮ ಅಂತ ಕೇಳಿದು. ಅವಳು ಹೇಳಿದ್ಲು, ಪಿಂಡಾಂಡದ ಹೆಸರು ಬೇಕೋ ಬ್ರಹ್ಮಾಂಡದ ಹೆಸರು ಬೇಕೋ ಅಂದ್ಲು. ಇನ್ನಷ್ಟೇ ಮಾತಾಡಿದ್ದವಳು, ಇನ್ನೊಂದು ವರ್ಡು ಮಾತಾಡಲಿಲ್ಲ. ಅವಳ ಹೆಸರು ಹೇಳಲಿಲ್ಲ, ಸುಮ್ಮನೆ ನಡೆದು ಹೊರಟೇ ಹೋಗ್ಬಿಟ್ಲು, ಕಾಲಲ್ಲಿ ರಕ್ತ ಸುರಿಸ್ಕೊಂಡು. ಅದಾದ ನಂತರ ನಾವು ಕದಳಿಯನ್ನು ತಲುಪಿದ್ದು. ನಾನು ಮುಂದಕ್ಕೆ ಹೋಗಿದ್ದಕ್ಕೆ ಬಂದೆ. ಹಾಗೆ ಕದಳಿಯಲ್ಲಿ ನಾವು ಕದಳಿಯ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬಂದ್ವಿ. ವಾಪಸ್ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ 5 ಗಂಟೆಗೆ ಹೊರಟ್ರು, ಸಂಜೆ 6 ಗಂಟೆ ಆಯಿತು. 6 ಗಂಟೆಗೆ ಬಂದರೆ ಅಲ್ಲಿ ಯಾರೋ 4-5 ಜನ ವಾಪಸ್ ಬಂದರು. ಯಾರು ಉತ್ತರ ಕರ್ನಾಟಕದವ್ರು ಹೋಗಿದ್ದವರು. ಅವ್ರು ಬಂದು ನಾವೆಲ್ಲ ವಾಪಸ್ ಒಂದು ದೋಣಿ 34 ಜನ ಕರ್ಕೊಂಡು ಹೊರಟೋಯ್ತು. ನಾವು ಇನ್ನೊಂದು ದೋಣಿ ಜನ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಯಾರೋ ಬಂದು ಹೇಳಿದ್ರು, ಯಾರೋ ಇಬ್ಬರು ಕದಳಿ ಒಂದಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಅವರಿಬ್ಬರು ಅಲ್ಲಿ ಹಿಂದೆ ಅರ್ಧ ದಾರಿ ಒಳಗಿದ್ದಾರೆ, ಇವತ್ತು ಅವ್ರು ಬರಲ್ಲ, ಪ್ರಾಣಿಗಳ ಪಾಲೆ ಅಂದರು. ಹಂಗಂದಿದ್ದ ಕೂಡಲೇ ನಮ್ಮ ಯಜಮಾನ್ರಿಗೆ ಹೇಳಿದರು, ಲೀಲಾದೇವಿ ಅವರು ಇವರಿಗೆ ಆ ಒಂದು ಏನು ಲೀಡರ್ಶಿಪ್ ಕೊಟ್ಟು ನೀನು ಕರ್ಕೊಂಬರ್ಬೇಕು ಜವಾಬ್ದಾರಿ ಅಂತ ಹೇಳಿದರು. ಆಗ ಇವರು 2 ಬಾಟ್ಲು 2 ಲೀಟ್ರದ 2 ಬಾಟ್ಲು ನೀರು ತಗೊಂಡು ಒಬ್ಬ ಹುಡುಗನ ಕರ್ಕೊಂಡು ವಾಪಸ್ ಹೋದರು ಕದಳಿಗೆ. ಮತ್ತೆ ವಾಪಸ್ ಹೋದರು. ಸಂಜೆ 5:15 ಗಂಟೆ 6 ಗಂಟೆ ಸಮಯ. ನನಗೊಂದು ಕಡೆ ಭಯ. ದೋಣಿ ಎಷ್ಟೊತ್ತು ಕಾಯ್ದು ಸಾಕಾಯ್ತು, ಇವರು ಬರಲಿಲ್ಲ ವಾಪಸ್ಸು. ಕೊನೆಗೆ ಕತ್ತಲಾಗೋಯ್ತು. ಕತ್ತಲಾಗೋದಾಗ ದೋಣಿಯವನು ಹೇಳ್ದ, ಬನ್ನಿ ನಾನು ನಿಮ್ಮನ್ನು ತಲುಪಿಸ್ಬಿಡ್ತೀನಿ ಅಂತ. ನಾವೆಲ್ಲ ದೋಣಿಗೆ ಓವರ್ಲೋಡ್ ಆಗೋದು. ಎಷ್ಟೊಂದು ಜನ ಹೋಗಿದ್ದವರು ವಾಪಸ್ ಹೋಗಿದ್ದವರು ಇಲ್ಲೇ ಉಳ್ಕೊಂಬಿಟ್ರು. ಹಾಗಾಗಿ 34 ಜನ ದೋಣಿಗೆ 40 ಜನ ಆಗೋದ್ವಿ. 30-35 ಜನ ಕೂತ್ಕೋಬೇಕಾಗಿತ್ತು, 40 ಜನಕ್ಕಿಂತ ಹೆಚ್ಚಿಗೆ ಆಗೋದ್ವಿ. ಆ 40 ಜನ ಕತ್ಲು ಅಂದರೆ ಕತ್ಲು. ಆ ಕತ್ಲು ದೋಣಿ ನಡ್ಸ್ಕೊಳ್ತಾ ಅವನು ಬರ್ತಾ ಇರಬೇಕಾದ್ರೆ ಒಂದು ದಾರಿಯಲ್ಲಿ ದೋಣಿ ನಿಂತೋಯ್ತು. ಕತ್ಲು, ಗಾಢವಾದ ಕತ್ಲು. ಅವಾಗ ನಾನು ಅಂದ್ಕೊಂಡೆ, ಬಹುಶಃ ಅಕ್ಕನ ಸ್ಥಳದಲ್ಲಿ ನಾವು ಐಕ್ಯವಾಗಿ ಹೋಗ್ತೀವಿ, ಇಷ್ಟೇ ನಮ್ಮ ಜೀವನ ಇಲ್ಲಿಗೆ ಮುಗೀತು ಅಂತ ನಾನು ಭಾವಿಸಿ ಅಲ್ಲೇ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಅವ್ರು ಹೇಳ್ದ, ದೋಣಿ ನಡೆಸೋನು, ಯಾರು ಉಸಿರಾಡಬೇಡ್ರಿ, ಯಾರು ಅಲ್ಲಾಡಬೇಡ್ರಿ, ಹೆಚ್ಚಿಗೆ ಅಲ್ಲಾಡ್ದು ನೀವು ದೋಣಿ ಮುಳುಗೋಗುತ್ತೆ ಅಂದ. ಹಂಗಂದಿದ್ದ ಕೂಡಲೇ ಇದ್ದಿದ್ದು ಭಯ ಆಗೋಯ್ತು ನಮಗೆ. ಒಬ್ಬರ ಉಸಿರು ಒಬ್ರಿಗೆ ತಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಎಲ್ಲ ಕೂತ್ಕೊಂಡಿದ್ವಿ. ಅದು ಯಾಕಪ್ಪ ದೋಣಿ ನಿಂತೋಯ್ತು ಅಂದರೆ, ಅವನು ತೆಲುಗಲ್ಲಿ ಮಾತಾಡ್ತಾನೆ, ನಮಗೆ ಕನ್ನಡ. ಆಮೇಲೆ ಹೇಳ್ದ, ಒಂದು ಚಾಕುನೋ ಕತ್ರಿನೋ ಇದ್ದರೆ ಕೊಡಿಯಿಂದ. ಅವಾಗ ನಾವು ಹಣ್ಣು ಹೆಚ್ಚಕ್ಕೆ ಚಾಕು ತೊಗೊಂಡೋಗಿ ಚಾಕು ಕೊಟ್ಟಿದ ತಕ್ಷಣ ಚಾಕು ತೊಗೊಂಡು ಗುಳುಮ್ ಅಂತ ನೀರೊಳಗೆ ಹೊರಟೋದ. ಎಷ್ಟೊತ್ತಾದರೂ ಬರಲೇ ಇಲ್ಲ ಅವನು. ಇನ್ನೂ ಭಯ ಆಗೋಯ್ತು ನಮಗೆ. ದೋಣಿ ಬೇರೆ ಅರ್ಧದಲ್ಲಿ ನಿಂತ್ಕೊಂಡೈತೆ, ಅವನು ಬೇರೆ ಬರಲಿಲ್ಲ, ಏನಪ್ಪ ಕತೆ ಅಂತ. ಎಷ್ಟೋ ಹೊತ್ತಾದ್ಮೇಲೆ ಅವನು ಬಂದ. ಯಾಕೆ ಅಂದರೆ ದೋಣಿ ಬಲೆ ಹಾಕಿರ್ತಾರೆ ಮೀನು ಹಿಡಿಯೋಕ್ಕೆ, ಆ ಬಲೆಗೆ ದೋಣಿ ಸಿಗಾಕೊಂಡಿತ್ತು, ದೋಣಿ ಕಾಲು, ಅದಕ್ಕೆ ಬಿಡ್ಸೋಕ್ಕೆ ಇಷ್ಟೊತ್ತಾಯಿತು ಅಂತ ಹೇಳ್ದ. ಹಾಗೆ ಕರ್ಕೊಂಡು ಬಂದು ಎಲ್ಲೋ ಒಂದು ಕಡೆ ತುಂಬ ಕತ್ಲಾಯಿತು. 8 ಗಂಟೆ ಆಗೋಯ್ತು ರಾತ್ರಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಲೈಟ್ ಇಟ್ಕೊಂಡು ಓ ಅಂತ ಕೂಗ್ದ. ಇಲ್ಲಿಂದ ನಮ್ಮನ್ನು ಈ ದೋಣಿಯವನು ಓ ಅಂತ ಕೂಗ್ದ. ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋದ್ರೆ ಅಲ್ಲಿ ಸುಮಾರು ನಾವು 300 ಮೆಟ್ಲುಗಳು ಕೆಳಗಿಳಿದು ಬಂದಿದ್ವಿ. ನದಿಗೆ ಬರಬೇಕಾದ್ರೆ 300ಕ್ಕಿಂತ ಹೆಚ್ಚು ಮೆಟ್ಲಿದ್ದಾವಲ್ಲಿ. ಹಾಗೆ ಮತ್ತೆ ಆ 300 ಮೆಟ್ಲು ಆ ಜಾಗ ಅಲ್ಲ, ಇನ್ನೊಂದೋ ಬೇರೆ ಜಾಗ ಯಾವುದೋ ಹತ್ತಬೇಕಾಗಿ ಬಂತು. ನಿಜಕ್ಕೂ ಕೂಡ ನನಗೆ ಅವತ್ತೊಂದು ಅರಿವಾಯಿತು, ಅಕ್ಕನ ಕಷ್ಟ ಎಂತಹದು. ಕಾಡು ಮೇಡುಗಳಲ್ಲಿದ್ದು ನಾವು ಒಂದಿನವರೆಗೆ ಇಷ್ಟು ಕಷ್ಟಪಟ್ಬಿಟ್ಟು ಅಕ್ಕ ಹೆಂಗೆ ಅಲಿದಿರ್ಬೋದು, ಎಂತಹ ಸ್ಥಿತಿಯಲ್ಲಿ ಅಕ್ಕ ಚನ್ನಮಲ್ಲಿಕಾರ್ಜುನ ಐಕ್ಯಳಾಗಿರ್ಬೋದು. ಅದಕ್ಕಿಂತ ಇನ್ನೊಂದು ಅದ್ಭುತ ವಿಚಾರ ಏನಪ್ಪ ಅಂತ ಕೇಳಿದರೆ, ಕಣ್ಣಿಲ್ದವ್ರು ಹೆಂಗಿರ್ತಾರಪ್ಪ ನಂಗೆ ಅವತ್ತೇ ಗೊತ್ತಾಗಿದ್ದು. ಯಾಕೆ ಅಂದರೆ ಒಂದೊಂದೇ ಮೆಟ್ಲು ಕೈಯಲ್ಲಿ ತಡಿಕೊಂಡು ಕತ್ಲಲ್ಲಿ ಆ ಮೆಟ್ಲುಗಳನ್ನ ಹತ್ತಿ ಬಂದ್ವಿ ನಾವು. ಅಷ್ಟು ಮೆಟ್ಲುಗಳನ್ನು ಹತ್ತಿ ಬಂದ್ವಿ. ಯಾವುದೋ ಒಂದು ಮೂಲೆಯಲ್ಲಿ ಮಾಮೂಲಿ ಮೆಟ್ಲುಗಳಿಗೆ ಬಿಡಲಿಲ್ಲ ಅವರು. ಯಾಕೆಂದರೆ ಡ್ಯಾಮಲ್ಲಿ ಸಂಜೆ ಹೊತ್ತು ಬಿಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಯಾವುದೋ ಒಂದು ದಿಕ್ಕಿಗೆ ಕರ್ಕೊಂಡೋಗಿ ಆ ದಿಕ್ಕಲ್ಲಿ ನಮಗೆ ಮೆಟ್ಲುಗಳ ಹತ್ರ ಬಿಟ್ಟರು. ಆ ಒಂದೊಂದೇ ಮೆಟ್ಲನ್ನ ಕೈಯಲ್ಲಿ ತಡಿಕೊಂಡು ಮೆಟ್ಲತ್ತದ್ವಲ್ಲ, ಅವತ್ತು ನನಗೆ ಅರಿವಾಯಿತು ಕಣ್ಣಿಲ್ದವರ ಜೀವನ ಹೇಗಿರುತ್ತೆ ಅಂತ. ನನಗೆ ಅವತ್ತು ಅರಿವಾಯಿತು. ಅಲ್ಲಿಂದ ಹತ್ತಿ ಆ ಮೇಲಕ್ಕೆ ಬಂದು ಅಲ್ಲಿಂದ ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿದ್ರು, ಬಸ್ಸು. ಆ ಬಸ್ಸಿಂದ ನಾವು ಊರಿಗೆ ಬಂದ್ವಿ. ಅದಾದ ನಂತರ ಮತ್ತೆ ನಮ್ಮ ಯಜಮಾನರು ಹೋಗಿದ್ರಲ್ಲ, ಅವರಿಬ್ಬರನ್ನು ಕರ್ಕೊಂಡು ಮತ್ತೊಂದು ದೋಣಿಯಲ್ಲಿ ರಾತ್ರಿ 9:30, 9:45, 10 ಗಂಟೆನೇ ಆಗಿತ್ತು ಅವಾಗ ಬಂದರು. ಅದುವರೆಗೂ ನಮ್ಗೆ ಜೀವ ಪುಕ್ಕ ಅಂತ ಇತ್ತು, ಏನಪ್ಪ ಕಾಡ್ಗೋದವ್ರು ಬರಲಿಲ್ಲ ಅಂತ. ಹೀಗೆ ಕದಳಿಯಲ್ಲಿ ನಾವು ಕದಳಿಯ ಐಕ್ಯ ಸ್ಥಳ, ಅಕ್ಕನ ಐಕ್ಯ ಸ್ಥಳವನ್ನು ನಿಜಕ್ಕೂ ಕೂತ ನನಗೊಂದು ಅದ್ಭುತವಾದಂಥ ರೋಮಾಂಚಕ ಅನುಭವವಾಯಿತು. ಅದನ್ನು ಯಾವತ್ತಿಗೂ ಕೂಡ ನಾನು ಮರೆಯೋಕ್ಕಾಗಲ್ಲ. ಅಂತಹ ಕದಳಿಯನ್ನು ನಾನು ಉಡುತಡಿಯನ್ನು ಕದಳಿಯನ್ನು ಎರಡನ್ನೂ ಕೂಡ ನೋಡಿ ಬಂದಿದ್ದೇನೆ. ನಾನೇ ಧನ್ಯಳು ಅಂತ ಭಾವಿಸ್ತಾ ಇಂತಹ ಒಂದು ಅವಕಾಶವನ್ನು ಈ ಪುಣ್ಯ ಭೂಮಿಯಲ್ಲಿ ಪರಮ ಪೂಜ್ಯರ ಸಮ್ಮುಖದಲ್ಲಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿಗಳು. ಹನ್ನೆರಡನೇ ಶತಮಾನದ ಶಿವಶರಣರ ಬದುಕಿನಲ್ಲಿ ಮಹಾದೇವಿ ಅಕ್ಕನವರನ್ನು ಒಂದು ವೇಳೆ ಬಿಟ್ಟರೆ ಬಹುಶಃ ಆ ಇತಿಹಾಸ ಅಷ್ಟೊಂದು ವರ್ಣರಂಜಿತ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಬದುಕು ಮಹಾದೇವಿ ಅಕ್ಕನವರ ಬದುಕು. ಅವರ ಸಂವಾದವನ್ನು ನಾಟಕದಲ್ಲಿ ಕೇಳ್ತಾ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಭಾವುಕರಾಗ್ತಾಯಿದ್ರು. ಕೆಲವು ವೇಳೆ ಮಹಾದೇವಿ ಅಕ್ಕನನ್ನು
ಆ ನಾಟಕದ ಸನ್ನಿವೇಶದಲ್ಲಿ ಕದಳಿಯವನಿಗೆ ಕಳಿಸ್ಕೊಡ್ತಕ್ಕಂತಹ ಸನ್ನಿವೇಶದಲ್ಲಿ ಎದ್ದು ಮಠದ ಕಡೆಗೆ ಹೊರಡಬೇಕು ಅಂತ ಅಂದ್ರೂ ಕೂಡ ಹಾಗೆ ಕೈ ಕೊಟ್ಕೊಂಡು ನಿಂತ್ಕೊಳ್ತಾಯಿದ್ರು. ನಿಂತ್ಕೊಂಡು ಅದನ್ನು ಕಳಿಸ್ಕೊಟ್ಟ ನಂತರದಲ್ಲಿ ಒಂದು ರೀತಿ ಕಣ್ಣು ಮಿಟುಕಿಸಿದ್ರೆ ಕಣ್ಣಿನಲ್ಲಿ ನೀರಿರ್ತಿತ್ತು ಪೂಜ್ಯರ ಕಣ್ಣಿನಲ್ಲಿ. ಆ ಸನ್ನಿವೇಶಗಳನ್ನು ನೆನಪಿಸ್ಕೊಂಡ್ರೆ ನಮಗೂ ಕೂಡ ಭಾವುಕರಾಗ್ತಕ್ಕಂತಹ ಸನ್ನಿವೇಶ ಬರುತ್ತೆ. ಬಹುಶಃ ಮಹಾದೇವಿ ಅಕ್ಕನನ್ನು ಪರಮ ಪೂಜ್ಯರು ಅಷ್ಟು ಚೆನ್ನಾಗಿ ಅವರ ಬದುಕನ್ನು ತಾವು ಅನುಭವಿಸಿದರು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಶರಣೆ ಲೋಕೇಶ್ವರಿಯವರ ಪ್ರಭುವರವರ ಮಾತುಗಳು ಕೂಡ ಅಷ್ಟೇ ಔಚಿತ್ಯಪೂರ್ಣವಾಗಿದ್ದವು. ಈ ವೇದಿಕೆಗೆ ಅಷ್ಟೇ ಅರ್ಥಪೂರ್ಣತೆಯನ್ನು ತಂದುಕೊಟ್ಟು ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಶರಣೆ ಲೋಕೇಶ್ವರಿ ಪ್ರಭುರವರಿಗೆ ಕಾರ್ಯಕ್ರಮದ ಪದವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸ್ತೇವೆ. ಈಗ ತಮ್ಮ ತಿಂಗಳ ಬೆಳಕಿನ ನುಡಿಯನ್ನು ದಯಪಾಲಿಸಬೇಕಾಗಿ ಪೂಜ್ಯ ಕಿರಿಯ ಶ್ರೀಗಳರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಪೂಜ್ಯರ ವಿಷಯ ಅಷ್ಟಾವರಣದಲ್ಲಿ ರುದ್ರಾಕ್ಷಿ ಅನ್ನುವಂತಹ ವಿಷಯ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವ ಎನ್ನ ಮುಕ್ತಿಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸಾಧನವಯ್ಯ. ಬಸವಾದಿ ಪ್ರಮಥರನ್ನು ಶ್ರೀ ಸಿದ್ಧಗಂಗಾ ಗುರುಪರಂಪರೆಯನ್ನು ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಶ್ರೀ ಸಿದ್ಧಗಂಗಾ ಗುರುಪರಂಪರೆಯ ಶಿವಕುಮಾರ ಮಹಾಶಿವಯೋಗಿಗಳ ಶಿವಚೈತನ್ಯವನ್ನು ನೆನೆದು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಗುರುದೇವರ ವಿಭೂತಿ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಶರಣು ಸಮರ್ಪಿಸಿ ವೇದಿಕೆಯ ಮೇಲಿರುವಂಥ ತಾಯಿ ಶ್ರೀಮತಿ ಲೋಕೇಶ್ವರಿ ಪ್ರಭುರವರೇ, ಎಲ್ಲ ಶರಣ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಪೂಜ್ಯ ವಸ್ತುಗಳಾದ ಗುರು ಲಿಂಗ ಜಂಗಮರನ್ನು ಪೂಜಿಸುವ ಸಾಧನಗಳಲ್ಲಿ ಒಂದಾದ ವಿಭೂತಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ಅವಲೋಕಿಸಿದ್ದೆವು. ಅದರಂತೆ ಮುಂದುವರಿದ ಭಾಗವತದಲ್ಲಿ ಇಂದಿನ ಗೋಷ್ಠಿಯಲ್ಲಿ ರುದ್ರಾಕ್ಷಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಪೂಜ್ಯ ವಸ್ತುಗಳನ್ನು ಪೂಜಿಸುವ ಸಾಧನಗಳಲ್ಲಿ ರುದ್ರಾಕ್ಷಿಯು ಎರಡನೆಯದು, ಅಷ್ಟಾವರಣಗಳಲ್ಲಿ ಇದು 7ನೆಯ ಆವರಣವಾಗಿದೆ. ಲೌಕಿಕರಿಗೆ ಸುವರ್ಣಾಭರಣವೇ ಆನಂದವನ್ನಿತ್ತರೆ ಭಕ್ತಿ ಬಾಳನ್ನು ಬೆಳಗುವ ಶರಣರ ಸಂತತಿಗೆ ರುದ್ರಾಕ್ಷಿಯು ದಿವ್ಯಾಭರಣವಾಗಿದೆ. ಹಾಗಾಗಿ ಪ್ರಥಮದಲ್ಲಿ ಈ ರುದ್ರಾಕ್ಷಿಯ ಉತ್ಪತ್ತಿ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ರುದ್ರಾಕ್ಷಿಗೆ ಪಾವಿತ್ರತೆ ಬರಲು ಮಹತ್ತರವಾದ ತಾತ್ವಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಶಿವಪುರಾಣಗಳು, ಆಗಮಗಳು, ಮೊಗ್ಗೆಮಾಯಿ ದೇವರ ಕೃತಿಗಳು, ಮೈಲಾರ ಬಸವಲಿಂಗ ಶರಣರ ಕೃತಿಗಳಷ್ಟೇ ಅಲ್ಲದೆ ಶಿವಶರಣೆಯರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಈ ರುದ್ರಾಕ್ಷಿಯನ್ನು ತಾತ್ವಿಕವಾಗಿ ನಾವು 2 ರೀತಿಯಲ್ಲಿ ಕಾಣಬಹುದು. ಮೊದಲನೆಯದು ಸ್ಥೂಲ ರುದ್ರಾಕ್ಷಿ, ಎರಡನೆಯದು ಚಿದ್ರುದ್ರಾಕ್ಷಿ ಅಂತ. ಶಿವಪುರಾಣದಲ್ಲಿ ಸ್ಥೂಲ ರುದ್ರಾಕ್ಷಿಯ ಹುಟ್ಟಿದ ಬಗೆಗೆ ಪೌರಾಣಿಕ ಒಂದು ಕಥೆ ಇದೆ. ಅಲ್ಲಿ ಒಮ್ಮೆ ಶಿವನು ಶಿವಯೋಗ ಸಮಾಧಿಯಲ್ಲಿ ಮಗ್ನನಾಗಿದ್ದನು. ತಾರಕಾಕ್ಷ, ಮಕರಾಕ್ಷ, ವಿದ್ಯುನ್ಮಾಲರೆಂಬ 3 ರಾಕ್ಷಸರು ಮದೋನ್ಮತ್ತರಾಗಿ ಬಂಗಾರ, ಬೆಳ್ಳಿ, ಕಬ್ಬಿಣ ಈ 3 ಲೋಹಗಳಿಂದ 3 ಪಟ್ಟಣಗಳನ್ನು ಕಟ್ಟಿ ತನ್ನ ಮಾಯಾಶಕ್ತಿಯಿಂದ ಆಕಾಶದಲ್ಲಿ ಹಾರುತ್ತಾ ಮೆರೆಯುತ್ತಿದ್ದರು. ಈ ನಗರಗಳು ಗರಗರನೆ ತಿರುಗುತ್ತಿದ್ದರಿಂದ ದೇವತೆಗಳಿಗೆ ಈ ರಾಕ್ಷಸರ ಉಪಟಳವನ್ನು ಸೈರಿಸಲಾಗಲಿಲ್ಲ. ಆಗ ಕರುಣಾಮಯನಾದ ಪರಶಿವನು ಲೋಕ ಕಲ್ಯಾಣಕ್ಕಾಗಿ ರುದ್ರಾವತಾರಿಯಾಗಿ ತ್ರಿಪುರಗಳನ್ನು ನಾಶ ಮಾಡಿದನು. ತಿರುಗುತ್ತಿರುವ ಈ ತ್ರಿಪುರಗಳನ್ನು ಸಂಹಾರ ಮಾಡಲು ತದೇಕ ಧ್ಯಾನದಿಂದ ಗುರಿ ಹಚ್ಚಬೇಕಾಯಿತು. ಏಕದೃಷ್ಟಿಯಿಂದ ನೋಡುತ್ತಿದ್ದ ಕಾರಣನಾಗಿ ಶ್ರೀರುದ್ರನ ಕಣ್ಣಿನಲ್ಲಿ ಕಂಬನಿಗಳು ಉದುರಿದವು. ಈ ಕಣ್ಣೀರಿನ ಹನಿಗಳು ಭೂಮಿಯ ಮೇಲೆ ಬಿದ್ದು ಮರಗಳಾಗಿ ಹುಟ್ಟಿದವು. ಆ ಮರದ ಕಾಯಿಗಳೇ ರುದ್ರಾಕ್ಷಿಗಳು. ಶಿವನ ಮೈ ಬೆಳಗು ವಿಭೂತಿಯಾದರೆ ಪರಶಿವನ ಜ್ಞಾನ ಚಕ್ಷುವಿನಿಂದ ಉದಯಿಸಿದ ರುದ್ರಾಕ್ಷಿ ರುದ್ರನ ಅಕ್ಷಿ ಎಂದೆನಿಸಿಕೊಳ್ಳುತ್ತದೆ. ಇನ್ನು ಮೈಲಾರ ಬಸವಲಿಂಗ ಶರಣರು ಸೂಕ್ಷ್ಮವಾದ ಚಿದ್ರುದ್ರಾಕ್ಷದ ಉತ್ಪತ್ತಿಯನ್ನು ತಮ್ಮ ತ್ರಿಪದಿಯಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಶರಣಸ್ಥಳಕ್ಕೇರಿದ ನೈಜ ಶರಣನು ಕಳಂಕರಹಿತನು, ಅಕಳಂಕನಾದವನು, ಇವನೇ ಅನಾದಿ ಶರಣನ ಅಪರಾವತಾರಿಯು. ಇಂತಹ ಮಹಾಮಹಿಮ ಪುರುಷನೆನಿಸಿದ ಶರಣನ ಬ್ರಹ್ಮರಂಧ್ರ
ಬ್ರಹ್ಮರಂಧ್ರ ಅಂದರೆ ಸಹಸ್ರಾರ ಚಕ್ರ ಇದೆ. ಆ ಸಹಸ್ರಾರ ಚಕ್ರದಿಂದ ಮೇಲೆ ಅತ್ಯುನ್ನತ ಸ್ಥಾನದಲ್ಲಿರುವುದೇ ಶಿಖಾಚಕ್ರ. ಈ ಚಕ್ರದ ಮಧ್ಯದಲ್ಲಿರುವ ಲಿಂಗವು ನಿಶೂನ್ಯ ಲಿಂಗವೆನಿಸಿದೆ. ತನ್ನ ಶಿವಯೋಗದಿಂದ ಗೌಪ್ಯ ಮುಖದಲ್ಲಿ ಉದಯಿಸುವುದೇ ಚಿದ್ರುದ್ರಾಕ್ಷಿ ಎಂದಿದ್ದಾರೆ ಮೈಲಾರಲಿಂಗ ಬಸವಶರಣರು. ಸಕಲ ಭೂಷಣಗಳಿಗೆ ಶಿಖಾಮಣಿ ಎನಿಸುವ ರುದ್ರಾಕ್ಷವನ್ನು ಧರಿಸುವುದರಿಂದಲೇ ಭಕ್ತನು ಭಕ್ತ ಶಿಖಾಮಣಿ ಅಥವಾ ಶರಣಶ್ರೇಷ್ಠ ಎಂದೆನಿಸುವನು. ಆಂತರಿಕ ಚಿದ್ರುದ್ರಾಕ್ಷದ ನೆಲೆಯನ್ನು ನಾವು ಅರಿಯಬೇಕಾದರೆ ಮೊದಲು ಬಾಹ್ಯ ರುದ್ರಾಕ್ಷವನ್ನು ಅನುವರಿದು ಧರಿಸಬೇಕು, ಅನುಭವಿಸಿ ಆನಂದಿಸಬೇಕು. ಭಕ್ತಿ ವಿಶ್ವಾಸಗಳಿಂದ ರುದ್ರಾಕ್ಷದ ಮರ್ಮವನ್ನು ನಾವೆಲ್ಲರೂ ತಿಳಿಯಬೇಕು. ಇನ್ನು ಪ್ರಮುಖವಾಗಿ ರುದ್ರಾಕ್ಷಿಯ ಧಾರಣೆಯ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕು. ತೋಂಟದ ಶ್ರೀ ಸಿದ್ಧಲಿಂಗ ಯತಿಗಳು ತತ್ವಚಿಂತಾಮಣಿಗಳೆಂಬ ರುದ್ರಾಕ್ಷಿಗಳ ಭಕ್ತಿ ದಾರದಲ್ಲಿ ಸರಗೊಳಿಸಿ ಯುಕ್ತಿ ವಿಧಾನವಿಡಿದು ಧರಿಸಿ ಸದ್ಯೋನ್ಮುಕ್ತನಾದಿನಯ್ಯ ಎಂದಿದ್ದಾರೆ. ಕ್ರಿಯಾಶೀಲ ಶರಣನಾದ ಲಕ್ಕಣ್ಣ ದಂಡೇಶನು ಶಿವತತ್ವ ಚಿಂತಾಮಣಿಯಲ್ಲಿ ರುದ್ರಾಕ್ಷಿ ಧಾರಣೆಯ ಮಹತ್ವವನ್ನು ಕುರಿತು ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ. ನಡೆವಲ್ಲಿ, ನುಡಿವಲ್ಲಿ, ಭೋಜನದಿ, ನಿದ್ರೆ ಗೈವಡೆಯಲ್ಲಿ, ಮಲಮೂತ್ರ ಸೂತಕಾಂಗಗಳಲ್ಲಿ ಬಿಡದೆ ಧರಿಸಿಕೊಂಡಿರಲು ಶುದ್ಧನಃ ಮುಕ್ತಿನೆಂದ ಶಿವನ ಚರಣಾಂಬುಜಕ್ಕೆ ಶರಣು ಎಂದು ನಡೆಯುವಾಗ, ಮಾತನಾಡುವಾಗ, ಪ್ರಸಾದ ಸ್ವೀಕರಿಸುವಾಗ, ನಿದ್ದೆ ಮಾಡುವಾಗ, ಮಲಮೂತ್ರ ವಿಸರ್ಜಿಸುವಾಗ ಯಾವುದೇ ಸೂತಕಗಳಿರಲಿ ಸದಾಕಾಲ ದೇಹದ ಮೇಲೆ ಇಷ್ಟಲಿಂಗದಂತೆ ರುದ್ರಾಕ್ಷವನ್ನು ಧರಿಸಿರುವವನೇ ಶುದ್ಧನಾಗಿ ಮುಕ್ತಿ ಹೊಂದುವವನು ಎಂದಿದ್ದಾರೆ. ಬಸವಣ್ಣನವರು ಸಹ ರುದ್ರಾಕ್ಷಿ ಧಾರಣೆಯಿಂದ ಸಕಲ ದುರಿತಗಳನ್ನು ಗೆಲ್ಲಿದೆನೆಂದು ಕೆಳಗಿನ ವಚನಗಳಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಅಯ್ಯ ರುದ್ರಾಕ್ಷಿಯಿಂದ ಪರಿದೆನು ಭವಪಾಶಂಗಳ, ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನೋ ತನುಗುಣಾದಿಗಳ, ಅಯ್ಯ ರುದ್ರಾಕ್ಷಿಯಿಂದ ವರೆಸಿದೆನೋ ಮಹಾಮಾಯೆಯ, ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನೋ ಪಂಚಪಾತಕವ, ಅಯ್ಯ ಕೂಡಲ ಸಂಗಮದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಗಳನ್ನು ಎಂದು ಅಪ್ಪಣೆಯನ್ನು ನೀಡಿದ್ದಾರೆ. ಷಣ್ಮುಖ ಶಿವಯೋಗಿಗಳು ಕೂಡ ಅನಂತ ಕೋಟಿ ಯಜ್ಞ, ಅನಂತಕಾಲ ತಪ, ಅನಂತಕಾಲ ಧ್ಯಾನ ಮಾಡಿ ತೊಳಲುವುದು ಬೇಡ, ರುದ್ರಾಕ್ಷಿಯ ಧರಿಸಿದಾಕ್ಷಣವೇ ಎಲ್ಲವೂ ದೊರಕುತ್ತದೆ ಎಂದು ಹಾಡಿದ್ದಾರೆ. ರುದ್ರಾಕ್ಷಿ ಧರಿಸಿದ ಮಹಾತ್ಮನು ವಿಶ್ವಾಧಿತ ವಿಶ್ವಾತೀತ ಎಂದು ನುಡಿದಿದ್ದಾರೆ. ರುದ್ರಾಕ್ಷಿ ಬಸಿತವನ್ನು ಒದ್ದಿರಲು ದೇಹದೊಳಗಿದ್ದ ಪಾಪಗಳು ಬಯಲಾಗಿ ಶಿವನು ತಾನಿದ್ದಲ್ಲಿ ಬರುವ ಸರ್ವಜ್ಞ ಎಂದು ಸರ್ವಜ್ಞರು ತಮ್ಮ ಮುಕ್ತ ಕಂಠದಿಂದ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಸಿದ್ದಾರೆ. ರುದ್ರಾಕ್ಷಿಗಳನ್ನು ದಿನಂಪ್ರತಿ ಧರಿಸುವುದರಿಂದ ಘನತವಾದ ಜ್ಞಾನೋದಯವಾಗುವುದು. ರುದ್ರಾಕ್ಷಿಗಳನ್ನು ಧರಿಸುವುದಕ್ಕಿಂತ ಪೂರ್ವದಲ್ಲಿ ಅರಿಯದೆ ಮಾಡಿದ ಕಳವು, ಮೋಸ, ಹತ್ಯೆ ಮುಂತಾದ ಪಾಪ ಕರ್ಮಗಳ ದೋಷಗಳು ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಇಷ್ಟೆಲ್ಲ ಪಾಪಕೃತ್ಯಗಳನ್ನು ಮಾಡಿ ಕೇವಲ ರುದ್ರಾಕ್ಷಿ ಧಾರಣೆ ಮಾತ್ರದಿಂದಲೇ ಮುಕ್ತಿ ಮಾರ್ಗ ಲಭಿಸುತ್ತದೆಯೇ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಕಣ್ಮುಂದೆ ನಿಲ್ಲುತ್ತದೆ. ಅದಕ್ಕೆ ಯಾರು ತಮ್ಮ ತಾಮಸ ಚೇಷ್ಟೆಗಳನ್ನು ದೂರ ಮಾಡಿ ನೈತಿಕ ನಿಯಮ ಕ್ರಿಯಾನಿಷ್ಠೆಯನ್ನು ಅಳವಡಿಸಿಕೊಂಡು ಸದಾ ಜಾಗೃತವಾಗಿರಲು ಮನಸ್ಸು ಮಾಡುತ್ತಾರೋ ಅಂತಹವರಿಗೆ ಸಹಾಯಕವಾಗುವುದು ಈ ರುದ್ರಾಕ್ಷಿಯು. ಯಾವ ಮುಖದ ರುದ್ರಾಕ್ಷಿ ಧಾರಣೆಯಿಂದ ಯಾವ ತರಹದ ಲಾಭ ಉಂಟೆಂಬುದನ್ನು ಇಲ್ಲಿ ತಾತ್ವಿಕ ತಳಹದಿಯ ಮೇಲೆ ನಾವು ಕೆಲವೊಂದು ಅಂಶಗಳನ್ನು ವೀಕ್ಷಿಸಬಹುದು. ಏಕಮುಖ ರುದ್ರಾಕ್ಷಿ ಧಾರಣೆಯಿಂದ ಶತ್ರುಗಳು ಎಸಗುವ ಕಪಟತನ, ಘಾತಕತನದಿಂದ ದೂರವಿಡುತ್ತದೆ. ಎರಡು ಮುಖ ರುದ್ರಾಕ್ಷಿ ಧಾರಣೆಯಿಂದ ಸಕಲ ಮನೋರಥಗಳು ಸಿದ್ಧಿಸುತ್ತವೆ. ಮೂರು ಮುಖದ ರುದ್ರಾಕ್ಷಿಯ ಧಾರಣೆಯಿಂದ ಸಕಲ ವಿದ್ಯೆಗಳು, ನಾಲ್ಕು ಮುಖದ ರುದ್ರಾಕ್ಷಿಯಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳ ಪುರುಷಾರ್ಥಗಳು ಲಭಿಸುತ್ತವೆ. ಐದು ಮುಖ ರುದ್ರಾಕ್ಷಿಯಿಂದ ರುದ್ರ ಪದವಿ, ಇಷ್ಟಾರ್ಥ ಸಿದ್ಧಿಯ ಜೊತೆಗೆ ಅಂತಃಕರಣ ಶುದ್ಧಿಯಾಗುತ್ತದೆ. ಆರು ಮುಖದ ರುದ್ರಾಕ್ಷಿಯಿಂದ ಸಾಧಕನಲ್ಲಿಯ ಅರಿಷಡ್ವರ್ಗಗಳು ನಾಶವಾಗುತ್ತವೆ. ಏಳು ಮುಖದ ರುದ್ರಾಕ್ಷಿಯಿಂದ ಆರೋಗ್ಯ ಪ್ರಾಪ್ತಿ, ಭೌತಿಕ ಮತ್ತು ಜ್ಞಾನ ಸಂಪತ್ತು ಲಭಿಸುತ್ತದೆ. ಎಂಟು ಮುಖ ರುದ್ರಾಕ್ಷಿಯಿಂದ ದೀರ್ಘಾಯುಷ್ಯನಾಗುತ್ತಾನೆ. 9 ಮುಖದ ರುದ್ರಾಕ್ಷಿಯಿಂದ ಅಸಂಖ್ಯಾತ ದೋಷಗಳು ನಿವಾರಣೆಯಾಗುತ್ತವೆ. 10 ಮುಖದ ರುದ್ರಾಕ್ಷಿಗಳಿಂದ ಪಾಪಗಳೆಲ್ಲವೂ ನಾಶವಾಗುತ್ತದೆ. 11 ಮುಖದ ರುದ್ರಾಕ್ಷಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. 12 ಮುಖದ ರುದ್ರಾಕ್ಷಿಯಿಂದ ಸರ್ವ ಪಾಪ ಕ್ಷಯಕಾರಿಯಾಗಿರುವಂತೆ ನೋಡಿಕೊಳ್ಳುತ್ತದೆ. 13 ಮುಖ ರುದ್ರಾಕ್ಷಿಯಿಂದ ವಾಕ್ ಸಿದ್ಧಿಯು ಲಭಿಸುತ್ತದೆ. 14 ಮುಖ ರುದ್ರಾಕ್ಷಿಯಿಂದ ಸರ್ವರೋಗ ನಿವಾರಕವೂ ಆರೋಗ್ಯಪ್ರದವೂ ಆಗಿದ್ದು ಸಕಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಮೇಲೆ ತಿಳಿಸಿದ ರುದ್ರಾಕ್ಷಿಗಳಲ್ಲಿ ನಮಗೆ ಅವಶ್ಯಕತೆ ಇರುವ ರುದ್ರಾಕ್ಷಿ ದೊರಕದಿದ್ದಾಗ ಏನು ಮಾಡುವುದು ಅನ್ನೋ ಪ್ರಶ್ನೆ ಮೂಡುತ್ತದೆ.
ಆಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸುಲಭವಾಗಿ ದೊರಕುವ 5 ಮುಖದ ರುದ್ರಾಕ್ಷಿಯನ್ನೇ ಬಹಳ ಭಕ್ತಿಯಿಂದ, ಇದು ಪ್ರಮುಖವಾಗಿ ನಾವು ಗಮನಿಸಬೇಕು, ಬಹಳ ಭಕ್ತಿಯಿಂದ ಧಾರಣೆ ಮಾಡಿದರೆ ಸಾಕು ಸರ್ವಸಿದ್ಧಿಯು ಲಭಿಸುತ್ತದೆ. ಇಷ್ಟಲಿಂಗ ಪೂಜಾ ಸಮಯದಲ್ಲಿ ರುದ್ರಾಕ್ಷಿ ಸರಗಳನ್ನು ಕಂಠಮಾಲೆಯಾಗಿ ಹಾಗೂ ಚಪಲಮಾಲೆಯಾಗಿ ನಾವೆಲ್ಲರೂ ಉಪಯೋಗಿಸುತ್ತೇವೆ. ಮುಂಗೈ, ಬಾಹು, ಕಂಠ, ಕರ್ಣ, ಎದೆ, ಮಸ್ತಕ ಮೊದಲಾದವುಗಳಲ್ಲಿ ಆಯಾ ಮುಖಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಸಂಖ್ಯೆಯ ರುದ್ರಾಕ್ಷಿಗಳು ಪೂಜಾ ಸಮಯದಲ್ಲಿ ನಾವೆಲ್ಲರೂ ಸಹ ಧರಿಸಬೇಕಾಗುತ್ತದೆ. ಇನ್ನು ಪ್ರಮುಖವಾಗಿ ಕೊನೆಯದಾಗಿರುವಂಥ ಅಂಶ ರುದ್ರಾಕ್ಷಿಯ ವೈಜ್ಞಾನಿಕ ಉಪಯೋಗಗಳು. ಬಹಳ ಹಿಂದಿನ ಕಾಲದಿಂದಲೂ ರುದ್ರಾಕ್ಷಿ ಗಿಡದ ತೊಗಟೆ, ಎಲೆ, ಬೇರು ಮತ್ತು ರುದ್ರಾಕ್ಷಿಯ ಬೀಜಗಳು ವನೌಷಧಿಗಳಲ್ಲಿ ಅಗ್ರಗಣ್ಯವಾಗಿದೆ. ಇದನ್ನು ಜಾನಪದ ಮದ್ದು ಎಂದು ಕರೆಯಲಾಗುತ್ತದೆ. ಜನಪದರು ರುದ್ರಾಕ್ಷಿಯ ಮದ್ದನ್ನು ಕುರಿತು ಮುಕ್ತ ಮನದಿಂದ ಈ ರೀತಿಯಾಗಿ ಹಾಡಿದ್ದಾರೆ. ರುದ್ರಾಕ್ಷಿ ಎಂಬುದು ತದ್ರೂಪು ಶಿವನಾದು, ಭದ್ರಾರು ನೀವು ಕೇಳೀರಿ, ಭದ್ರಾರು ನೀವು ಕೇಳೀರಿ, ರುದ್ರಾಕ್ಷಿ ಸದೃಶದೌಷಧ ಜಲುಮಾಕ. ಧರಿಸಿದರೆ ರುದ್ರಾಕ್ಷಿ ಹರಿಸುವುದು ಭವರೋಗ, ಸುರಿದಾರ ರಸತ ದೇಹದ, ಸುರಿದಾರ ರಸತ ದೇಹದ ಬಾಧೆಯ ಪರಿಹರಿಸುವುದು ನಮ್ಮ ಜೀವಕ. ಎಲ್ಲಕ್ಕೂ ಮದ್ದುವುದು ಇಲ್ಲಿದರ ಸರಿಸಾಟಿ, ಬಲ್ಲವರು ನೀವು ತಿಳಿದಾರ, ಬಲ್ಲವರು ನೀವು ತಿಳಿದಾರ, ರುದ್ರಾಕ್ಷಿ ಬಲ್ಲಿದ ರೋಗ ಕಳೆಯುವುದು, ಬಲ್ಲಿದ ರೋಗ ಕಳೆಯುವುದು. ಈ ರೀತಿಯಾಗಿ ರುದ್ರಾಕ್ಷಿಯಲ್ಲಿರುವ ರೋಗ ನಿವಾರಣಾ ಶಕ್ತಿಯನ್ನು ಜನಮನಕ್ಕೆ ನಮ್ಮ ಜಾನಪದರು ಮುಟ್ಟಿಸಿದ್ದಾರೆ. ಇನ್ನು ಎಲ್ಲ ಔಷಧಿಗಳಿಗಿಂತಲೂ ಮೇಲ್ಮಟ್ಟದ ಗುಣವಿರುವುದು ಈ ರುದ್ರಾಕ್ಷಿಯು. ವಿಶೇಷವಾಗಿ ವಾಯುಶುದ್ಧಿಯನ್ನು ಮಾಡಿ ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಹಾಗಾಗಿ ಸದಾಕಾಲ ನಾವು ದೇಹದ ಮೇಲೆ ಧಾರಣೆಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಭಸ್ಮವು ಭಕ್ತನ ದೇಹದ ಶೀತ ದೋಷವನ್ನು ಕಳೆದರೆ, ರುದ್ರಾಕ್ಷಿಯು ಉಷ್ಣಾಂಶವನ್ನು ನಾಶ ಮಾಡಿ ದೇಹದ ತಾಪವನ್ನು ನಿಯಂತ್ರಣದಲ್ಲಿಡುತ್ತದೆ. ಜ್ವರದಿಂದ ಬಾಯಿ ನಾಲಿಗೆಗಳ ವಿಷವನ್ನು ರುದ್ರಾಕ್ಷದ ಗಂಧ ಪರಿಹರಿಸುತ್ತದೆ. ರಕ್ತದ ಒತ್ತಡ, ಎದೆನೋವು, ರೋಗಗಳ ಭಯ, ವ್ಯಸನಾದಿಗಳು, ಜ್ವರ, ಉಷ್ಣ, ಮನದ ಅಶಾಂತತೆ ಮುಂತಾದ ಸರ್ವ ರೋಗಗಳನ್ನು ನಾಶ ಮಾಡುವ ಶ್ರೇಷ್ಠ ಗುಣ ಈ ರುದ್ರಾಕ್ಷಿಯಲ್ಲಿದೆ. ಹಾಗಾಗಿ ಇನ್ನೂ ಅನೇಕ ವೈಜ್ಞಾನಿಕ ಉಪಯೋಗಗಳನ್ನು ನಾವು ಈ ರುದ್ರಾಕ್ಷಿಯಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ ರುದ್ರಾಕ್ಷಿಯು ಅಷ್ಟಕವಚಗಳಲ್ಲಿ ಒಂದಾಗಿ ಸಾಧಕನಿಗೆ ದಿವ್ಯಾಭರಣವಾಗಿದೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಪೂಜ್ಯ ಗುರುದೇವರ ಶ್ರೀಚರಣಗಳಿಗೆ ಸಮರ್ಪಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ವಿಷಯದ ಔಚಿತ್ಯತೆಗೆ ಅನುಗುಣವಾಗಿ ತಮ್ಮ ಭಕ್ತಿ ಸಮರ್ಪಣೆಯನ್ನು ರುದ್ರಾಕ್ಷಿ ಮಾಲೆಯನ್ನು ಸಮರ್ಪಿಸುವುದರ ಮೂಲಕ ಸಮರ್ಪಿಸಿದಂತಹ ಶರಣೆಯವರಿಗೆ ಕಾರ್ಯಕ್ರಮದ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತೇವೆ. ಮುಂದೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಪ್ರಸಾದವಾಣಿನ ದಯಪಾಲಿಸಬೇಕಾಗಿ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಪ್ರಸರ ಬಂದಂತೆ ಮದಾಂತತಿಯಂಟೆ ಧಾತ್ರಿಯವರು ಬಸವಾದಿ ಪ್ರಮತರನ್ನು ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೆಂದು ಎಲ್ಲ ಪೂಜ್ಯ ಕ್ಷಣ ಸಮರ್ಪಿಸಿ ಇವತ್ತಿನ ಅನುಭವ ಗೋಷ್ಠಿಯಲ್ಲಿ ತಾಯಿ ಅಕ್ಕ ಮಹಾದೇವಿಯವರನ್ನು ಕುರಿತು ಸವಿಸ್ತಾರವಾಗಿ ತಮ್ಮ ಅನುಭವದ ಮಾತುಗಳನ್ನು ತಿಳಿಸಿದ ತುಮಕೂರಿನ ಒಬ್ಬ ಹೆಮ್ಮೆಯ ಹೆಣ್ಣುಮಗಳೆನಿಸಿಕೊಂಡಿರುವ ತಾಯಿ ಲೋಕೇಶ್ವರಿ ಪ್ರಭುರವರೇ, ಎಲ್ಲ ಮಾತೆಯರೇ, ಮಹನೀಯರೇ, ಮಕ್ಕಳೇ, ಸಮಯ ಸಾಕಷ್ಟು ಆಗಿದೆ. ಇವತ್ತಿನ ಚಿಂತನಗೋಷ್ಠಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ. ಅಕ್ಕನ ಜೀವನ
ಉಡುತಡಿಯಿಂದ ಹಿಡಿದು ಕದಳಿಯವರೆಗೆ ನಿಮ್ಮೆಲ್ಲರನ್ನ ಕೂಡ ಅದರಲ್ಲಿ ಜೊತೆಯಾಗಿ ಕರ್ಕೊಂಡು ಹೋಗಿದ್ದಾರೆ. ಅಕ್ಕನ ಬದುಕು ಉಡುತಡಿಯಿಂದ ಕದಳಿಯವರೆಗೆ ಅದು ಸುಖದ ಬದುಕಲ್ಲ. ಅದು ಸಂಪೂರ್ಣವಾಗಿ ಇವರು ಒಂದು ದಿವಸ ಅನುಭವಿಸೋದ್ರಲ್ಲ ಅಂಥ ಬದುಕೇ ಆಗಿದ್ದಂಥದ್ದು. ಅಕ್ಕನ ಜೀವನ ಇವತ್ತಿಗೂ ಕೂಡ ಆದರ್ಶ ಮಾದರಿ. ಹಾಗಂತ ಎಲ್ಲರೂ ಕೂಡ ವೈರಾಗ್ಯ ಪಡೆಯೋಕ್ಕಾಗಲ್ಲ. ಅಕ್ಕನ ಆದರ್ಶ ಅಂದ್ಕೊಂಡು ನಾವೆಲ್ಲನೂ ಅಕ್ಕನ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅತ್ಯಂತ ಶ್ರೇಷ್ಠವಾದಂತಹ, ಉನ್ನತವಾದಂತಹ, ಪವಿತ್ರವಾದಂತಹ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರು. ಎಲ್ಲ ಶರಣೆಯರಿಂದ ಗೌರವಕ್ಕೆ ಪಾತ್ರರಾದಂತಹ ಒಂದೇ ಒಂದು ಮಹೋನ್ನತ ವ್ಯಕ್ತಿತ್ವ ಅಂದರೆ ಅದು ಅಕ್ಕ ಮಹಾದೇವಿ ತಾಯಿಯವರು. ಅಕ್ಕನನ್ನು ಕುರಿತು ಅವರ ಹುಟ್ಟು, ಅವರ ತಂದೆ ತಾಯಿಗಳು, ಬಂದಂತಹ ಘಟನೆಗಳು, ಕೌಶಿಕನ ಪ್ರಸಂಗ, ಅಲ್ಲಿಂದ ಅವರ ಪ್ರಯಾಣ, ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ನಡೆದ ಘಟನೆಗಳು, ಅಲ್ಲಿಂದ ಅವರು ತೆರಳಿದಂಥ ಕದಳಿ, ಈ ಎಲ್ಲವನ್ನು ಅವರು ತಿಳಿಸಿದ್ದಾರೆ. ಅದನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವಂಥ ಅಗತ್ಯ ಇಲ್ಲ. ಅಕ್ಕನ ವಚನಗಳೇ ನಮಗೆ ಬೆಳಕಾಗಿರುವಂತಹದ್ದು. ಒಂದೊಂದು ವಚನಗಳು ಕೂಡ ಅತ್ಯಂತ ಮೌಲ್ಯಯುತವಾದಂತಹವು. ಇವತ್ತು ಎಲ್ಲ ಶರಣರಿಗಿಂತಲೂ ಹೆಚ್ಚಿನದಾಗಿ ಶಕ್ತಿಯನ್ನು, ಒಂದು ಮಹತ್ವವನ್ನು ಪಡ್ಕೊಂಡಿದ್ದಾವೆ. ಅಂದರೆ ಹೇಳಿದಾಗೆ ಆತ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ ಚೆನ್ನಮಲ್ಲಿಕಾರ್ಜುನ ಅಂಥೇಳಿ, ಅಲ್ಲ ಕೂಡ ಚೆನ್ನ ಸಂಗಮ ದೇವ ಅಂಥೇಳಿ ಚೆನ್ನಬಸವಣ್ಣನವರು ಸಿದ್ದರಾಮಯ್ಯನವರಿಗೆ ಕುರಿತು ಹೇಳಿದಿರುವಂತಹ ಮಾತಿದೆ. ಅಂದರೆ ಅಕ್ಕನ 1 ವಚನ ಎಷ್ಟು ತೂಕ ಇದೆ ಅನ್ನೋದಕ್ಕೆ ಆ ವಚನ ಸಾಕ್ಷಿಯಾಗಿರುವಂಥದ್ದು. ಇವತ್ತು ಅಕ್ಕನ ವಚನಗಳನ್ನು ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅದನ್ನು ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು. ಅವರ ಒಂದೊಂದು ವಚನಗಳು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂತಹದ್ದು. ಅವರ ವಚನಗಳನ್ನು ಈಗ ಅವರಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ಹೇಳ್ತಾರೆ, ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ಎನಗೆ ಉಳ್ಳದ್ದು ಒಂದು ಮನ, ಈ ಮನ ನಿಮ್ಮಲ್ಲಿ ಒಡವರಿಸಿದ ಬಳಿಕೆ ನನಗೆ ಭವಂಟೆ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದರು. ನೋಡಿ, ಇವರು ವೈಜ್ಞಾನಿಕವಾಗಿ ಅನೇಕ ಸಂಶೋಧನೆಗೂ ಮೀರಿದಂತಹ ಅವರ ಸಾಧನೆ ಇರುವಂತಹದ್ದು. ನಮ್ಮ ಕರ್ಣಗಳು, ಇಂದ್ರಿಯಗಳ ಚಟುವಟಿಕೆಗೆ ಮೂಲ ಕಾರಣ ಆಗಿರುವಂಥದ್ದು, ಪ್ರೇರಣೆಯಾಗಿರುವಂಥದ್ದು ಯಾವುದು? ಮನ. ಈ ಮನಸ್ಸು ಇದೆಲ್ಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಅಂತಹ ಮನವನ್ನು ನಾವು ಹಿಡಿದರೆ ಏನೂ ಬೇರೆಲ್ಲವನ್ನೂ ಸಾಧಿಸಿದಾಗೆ ಸಾಧ್ಯ ಆಗುವಂಥದ್ದು. ನಾವು ಒಂದು ಕಣ್ಣನ್ನೇ ಗೆಲ್ಲಕ್ಕಾಗೋದಿಲ್ಲ, ಒಂದು ಕಿವಿಯನ್ನೇ ಗೆಲ್ಲಕ್ಕಾಗೋದಿಲ್ಲ, ಒಂದು ಮೂಗನ್ನೇ ಗೆಲ್ಲಕ್ಕಾಗೋದಿಲ್ಲ, ಇನ್ನು ನಾಲಿಗೆ ಗೆಲ್ಲೋದು ಕಷ್ಟವೇ ಆಗಿರುವಂಥದ್ದು. ಈ 5 ಪಂಚೇಂದ್ರಿಯಗಳ ಪಂಚವಿಷಯಗಳಿಂದ ನಾವು ಹೊರಬರದೇ ತುಂಬ ಕಷ್ಟ ಆಗಿರುವಂಥ ಸನ್ನಿವೇಶದಲ್ಲಿ, ಈ ಸುಳಿಯಲ್ಲೇ ನಾವು ಸುಳಿತಾ ಇರುವಂಥ ಸಂದರ್ಭದಲ್ಲಿ, ಈ ಸುಳಿಯಿಂದ ಹೊರಬರಬೇಕಾದ್ರೆ ಮೂಲವಾಗಿ ನಾವು ಯಾವುದು ಹಿಡಿಬೇಕಪ್ಪ ಅಂದರೆ ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು. ನಾವು ಯಾವತ್ತೂ ಕೂಡ ಮನಸ್ಸು ಇದು ವಿಷಯಗಳ ಕಡೆಗೆ ಹರಿಯದಂತೆ ನಾವು ತಡೆದಾಗ ಇವತ್ತು ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ನೋಡಿ, ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂದರೆ, ಇಂದ್ರಿಯಗಳಿಗೆ ಆಹಾರ ಯಾವುದು? ವಿಷಯಗಳು. ಈಗ ಮೂಗಿಗೆ ಗಂಧ, ಕಣ್ಣಿಗೆ ನೋಟ, ಕಿವಿಗೆ ಶಬ್ದ, ಹೀಗೆ ಒಂದೊಂದಕ್ಕೂ ಒಂದೊಂದು ವಿಷಯ ಇದೆ. ಈ ಮನಸ್ಸಿಗೆ ಈ ವಿಷಯಗಳು ಕಣ್ಣಿಗೆ ನೋಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ, ಕಿವಿಗೆ ಕೇಳಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ, ಮೂಗಿನಿಂದ ನಾವು ಆಸ್ವಾದನೆ ಮಾಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ. ಆದರೆ ಮನಸ್ಸಿನ ಸ್ಥಿತಿ ಆಗಲ್ಲ. ನೀವು ಅದು ಇರಲಿ ಬಿಡಲಿ, ಕಣ್ಣಿಗೆ ಕಾಣಲಿ ಕಾಣದೇ ಇರಲಿ, ಮನಸ್ಸಿನೆಲ್ಲ ಪಡ್ಕೊಂಡು ಅಂತಂದರೆ ನಮ್ಮ ಕಣ್ಣೆದುರಿಗೆ ಬಂದೇ ಬಿಡ್ತದೆ. ಅದಕ್ಕೆ ಆ ಮನಸ್ಸಿನ ದೊಡ್ಡ ವಿದುಶಕ್ತಿ ಅಂದರೆ ಅದು ಅದ್ಭುತವಾಗಿರುವಂಥದ್ದು. ಇವತ್ತು ಬೆಳಕಿಗೆ ವೇಗ ಇದೆ. ಬೆಳಕಿಗೆ 1,85,000 ಕಿಲೋಮೀಟರ್ ಒಂದು ಸೆಕೆಂಡಿಗೆ. ವಿಜ್ಞಾನದಲ್ಲಿ ಎಷ್ಟು ಲಕ್ಷದ ಕಿಲೋಮೀಟರ್ ಹೋಗುತ್ತಂತೆ ಒಂದು ಸೆಕೆಂಡಿಗೆ. ಅದನ್ನು ಮೀರಿಸೋ ಶಕ್ತಿ ಯಾವುದಕ್ಕಾದ್ರೂ ಇದ್ದೇ ನಮ್ಮ ಮನಸ್ಸಿಗೆ. ಇವತ್ತು ಈ ಕ್ಷಣದಲ್ಲಿ ಕೂತ್ಕೊಂಡು ಅಮೇರಿಕ ಅಂದರೆ ಆಗಲೇ ಅಲ್ಲೇ ಅಮೇರಿಕ ಬಂದ್ಬಿಡ್ತದೆ. ಇಂಥ ಮನಸ್ಸನ್ನು ಹಿಡಿಯೋದಷ್ಟು ಸುಲಭ ಅಲ್ಲ. ಅದು ಸಾಧನೆ ಅಂತೇಳಿ ಕರ್ಕೊಂಡು ಬಂದಿರುವಂತಹದ್ದು. ಆ ತಾಯಿ ಹೇಳಿರುವಂತಹ ಮಾತಿದೆಯಲ್ಲ,
ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಬಹುವುಂಟೆ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಆ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು. ತಾಯಿ ಮನಸ್ಸನ್ನು ಗೆದ್ದವಳು, ತನುವನ್ನು ಗೆದ್ದವಳು, ಭಾವವನ್ನು ಗೆದ್ದವಳು, ಎಲ್ಲವನ್ನ ಗೆದ್ದು ಅದನ್ನು ಜಯಿಸಿ ಬಯಲಲ್ಲಿ ಬಯಲಾದಂತಹವಳು ತಾಯಿ ಅಕ್ಕ ಮಹಾದೇವಿಯವರು. ಅವರ ಅನೇಕ ವಚನಗಳನ್ನು ನಾವು ನಿತ್ಯ ಪಠನೆ ಮಾಡ್ತೀವಿ. ನಮ್ಮ ಮಕ್ಕಳು ಪ್ರತಿ ದಿವಸ ಪ್ರಾರ್ಥನೆ ಒಂದು ಹೇಳ್ತಾರೆ. ಅದೇ ತಾಯಿಯವರು ಹೇಳಿದಾಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರಂತೆಯ ಅಂತ ವಚನ ಹೇಳ್ತಾನೇ ಇರ್ತೀವಿ ನಮಗೆ. ಇದು ನೋಡಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ವಚನ ಇದು. ಸ್ತುತಿ ಬರುತ್ತೆ, ನಿಂದೆ ಬರುತ್ತೆ. ನಾವು ಹುಟ್ಟಿದ್ದೀವಿ ಪ್ರಪಂಚದಲ್ಲಿ. ಈ ಪ್ರಪಂಚ ಬಿಟ್ಟಿರೋಕ್ಕಾಗದೇ ಇಲ್ಲ ನಾವು. ಪ್ರಪಂಚದಲ್ಲಿ ನಮ್ಮನ್ನು ಬೈಯೋರು ಇದ್ದಾರೆ, ಹೊಗಳೋರು ಇದ್ದಾರೆ, ಸ್ತುತಿಸೋರು ಇದ್ದಾರೆ, ನಿಂದಿಸೋರು ಇರ್ತಾರೆ. ಎಲ್ಲವೂ ಬಂದೇ ಬರ್ತದೆ ನಮಗೆ. ಈ ಬಂದಾಗ ಹೇಗಿರಬೇಕು? ನಾವು ಸಹಜವಾಗಿ ಸ್ತುತಿಸ ಬಂದಾಗ ಖುಷಿ ಆಗ್ತೀವಿ, ನಿಂದಿಸಿದಾಗ ದುಃಖ ಪಡ್ತೀವಿ. ಅದ್ಯಾವುದೂ ಅಲ್ಲ. ಸ್ತುತಿ ಬರಲಿ, ನಿಂದೆ ಬರಲಿ, ಏನಾಗಿರ್ಬೇಕು ನಾವು? ಸಮಾಧಾನವಾದಂಥ ಬದುಕಿರಬೇಕು. ಅದು ಅಷ್ಟು ಸುಲಭ ಅಲ್ಲ ಸಮಾಧಾನದ ಬದುಕು ಅಂದರೆ. ಅದು ಒಂದು ದೊಡ್ಡ ಸಾಧನೆಯೇ ಆಗಿರುವಂಥದ್ದು. ಹೀಗೆ ಅವರ ವಚನಗಳ ಮೂಲಕ ಆಹಾರದ ಬಗ್ಗೆ ಅವರು ಹೇಳಿದರು. ಆಹಾರ ಅವ್ರು ಹೇಳ್ತಾರೆ, ಆಹಾರವ ಕಿಡಿದು ಮಾಡಿರಣ್ಣ, ಆಹಾರದಿಂದ ವ್ಯಾಧಿ ಹಬ್ತದೆ ನಿಮಗೆ. ನೀವು ಹೆಚ್ಚು ಆಹಾರ ತಿಂದಷ್ಟು ರೋಗಕ್ಕೆ ತುತ್ತಾಗ್ತೀರಿ, ಹೆಚ್ಚು ಆಹಾರ ತಿಂದಷ್ಟು ಭಾಳಷ್ಟು ಆಯುಷ್ಯ ಕಳಿಸ್ಕೊತೀರಿ. ಅದಕ್ಕೆ ಸರಳವಾಗಿ ಹೇಳಿದ್ದಾರೆ, ನೀವು ಹೆಚ್ಚು ಬದುಕಬೇಕು ಅಂದರೆ ಕಡಿಮೆ ತಿನ್ನು, ಕಡಿಮೆ ಬದುಕಬೇಕು ಅಂದರೆ ಹೆಚ್ಚಿಗೆ ತಿನ್ನು ಅಂತ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ದೀರ್ಘವಾಗಿ ಬದುಕಬೇಕು, ಜಾಸ್ತಿ ಸ್ವಲ್ಪನೇ ತಿನ್ನಪ್ಪ, ಬದುಕ್ತಿ ಜಾಸ್ತಿ ವರ್ಷ ಅಂತೇಳಿ. ನೀನೇನ ಜಾಸ್ತಿ ವರ್ಷ ಬದುಕೋದು ಬೇಡ ಅಂದರೆ ಏನು ಮಾಡಬೇಕು? ಚೆನ್ನಾಗಿ ತಿಂದುಬಿಡ್ಬೇಕಾರೆ. ಎಷ್ಟು ಬೇಕಾದ್ರೂ ತಿಂದರು ತಿಂತ ಹೋದಾಗ ನಮ್ಮ ದೇಹ ಹಾಳಾಗ್ತದೆ, ಬೇಕಾದಷ್ಟು ರೋಗದ ಗೂಡಾಗ್ತದೆ, ರೋಗಕ್ಕೆ ಬೇಕಾದ ತುತ್ತಾಗ್ತದೆ. ಅದಾಗಬಾರ್ದು. ಅದನ್ನೇ ಪ್ರಸಾದ ಕಾಯವ ಕೆಡಿಸಲಾಗದು ಅನ್ನುವ ಮಾತಿದೆ. ಹೀಗೆ ಅವರ ವಚನಗಳಲ್ಲಿ ಇಂತಹ ಅನೇಕ ಚಿಂತನೆಗಳ ವಿಚಾರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿರುವಂಥದ್ದು. ಅಕ್ಕನ ಪರೀಕ್ಷೆ ಹೇಗೆ ಆಗ್ತದೆ ನೋಡಿ. ಅನುಭವ ಮಂಟಪದಲ್ಲಿ ಬಂದಾಗ ಎಷ್ಟೆಲ್ಲ ಒರೆದು ನೋಡ್ತಾರೆ, ತೆರೆದು ನೋಡ್ತಾರೆ, ಅರೆದು ನೋಡ್ತಾರೆ. ಬೆಂಕಿಯಲ್ಲಿ ಹೇಗೆ ನಾವು ಚಿನ್ನವನ್ನು ಪರೀಕ್ಷೆ ಮಾಡ್ತೇವೆ, ಅದನ್ನು ಚಿನ್ನವನ್ನು ಪರೀಕ್ಷೆ ಮಾಡಬೇಕಾದ್ರೆ ಬೆಂಕಿಲಿ ಹಾಕ್ತಾರೆ, ಅದನ್ನು ಬಡಿದು ನೋಡ್ತಾರೆ, ಅದನ್ನು ಅರೆದು ನೋಡ್ತಾರೆ. ಹಾಗೆ ಅಕ್ಕನನ್ನು ಅವೆಲ್ಲವನ್ನು ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾರೆ ಬಸವಣ್ಣವರು, ನಿಮ್ಮ ಶರಣರ ಪಾದಕ್ಕೆ ತೊಡಗಿಯಾಗಿರಿಸು ಕೂಡಲ ಸಂಗಮ ದೇವ ಅಂತೇಳಿ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡೆಯ ಅಂತ ಹೇಳಿ ನಿಮ್ಮ ಶರಣರ ಪಾದಕ್ಕೆ ತೊಡಗಿಯಾಗಿರಿಸು ಅನ್ನುವ ವಚನದ ಏನಾದರೂ ಒಂದು ಪ್ರತಿರೂಪ ಇತ್ತು ಅಂದರೆ ಅದು ಅಕ್ಕ ಮಹಾದೇವಿಯರನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಎಲ್ಲ ಮಕ್ಕಳಿಗೆ ಅವರನ್ನು ಒರೆದು ಪರೀಕ್ಷೆಯನ್ನು ಮಾಡ್ತಾರೆ. ಎಂತಹ ಪರೀಕ್ಷೆ ಮಾಡಿದ್ರೂ ಕೂಡ ಅದರಲ್ಲಿ ತೇರ್ಗಡೆಯನ್ನು ಹೊಂದಿ ಅವರು ಅಪ್ಪಟ ಚಿನ್ನವಾಗಿಯೇ ಅವರು ಬದುಕುವಂತಹ, ಅವರು ಹೊರಬರುವಂಥ ಕೆಲಸವನ್ನು ತಾಯಿಯವರು ಮಾಡುವಂಥದ್ದು. ಕೊನೆಗೆ ಅವರು ಒಂದು ವಚನವನ್ನು ಹೇಳ್ತಾರೆ. ಅವರು ಅನುಭವ ಮಂಟಪವನ್ನು ಬಿಟ್ಟು ಬರಬೇಕಾದ್ರೆ ಎಲ್ಲ ಶರಣರನ್ನು ಕಳಿಸ್ಕೊಡ್ತಾ ಇರ್ತಾರೆ, ವಿದಾಯವನ್ನು ಹೇಳ್ತಾ ಇರ್ತಾರೆ, ಕಳಿಸ್ಕೊಡ್ತಾ ಇರ್ತಾರೆ. ಆಗ ಹೇಳಿದಂಥ ಮಾತು ಮಕ್ಕಳಿಗೆ ಬೇಕು, ಹಿರಿಯರೇ ಬೇಕು, ನನಗೆ ಬೇಕು, ನಿಮಗೆ ಬೇಕು, ಎಲ್ಲರಿಗೂ ಬೇಕಾಗಿರುವಂಥದ್ದು. ಅದೇ ನಿಮ್ಮ ಮಂಡೆಗೆ ಹೂವು ತರುವೇನಲ್ಲದೆ ಹುಲ್ಲ ತಾರೇನು, ಸಾಧ್ಯವೇ ಕಷ್ಟ, ಎಷ್ಟು ಪರಿಸ್ಥಿತಿ. ಅದೇ ಹೇಳಿ, ಹುಟ್ಟಿದನು ಶ್ರೀಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರ್ಣದಲ್ಲಿಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಅಂತೇಳಿ ಅವರಿಗೆ ಕೊನೆಗೆ ಹೇಳುವಂಥ ಒಂದು ಮಾತಿದೆಯಲ್ಲ, ನಿಮ್ಮ ಮಂಡೆಗೆ ಹೂವು ತರುವೇನಲ್ಲದೆ ಹುಲ್ಲ ತಾರೇನು ಅನ್ನುವಂತಹ ವಚನ ಇವತ್ತು ನಮ್ಮೆಲ್ಲರಿಗೆ ಬದುಕಿಗೆ ಬೇಕಾಗಿರುವಂಥದ್ದು. ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಹೂವು ತರುವಂಥ ಕೆಲಸ ಮಾಡಬೇಕು. ಹುಲ್ಲ ತರುವಂತಹ ಕೆಲಸವೇ ಮುಖ್ಯವಾಗಿರುವಂಥದ್ದರೆ ನೀವು ಓದುವಂಥದ್ದು. ನೀವೇನು ಬಂದಿದ್ದೀರಿ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೂವು ತರುವಂಥ ಕೆಲಸ ಆಗ್ತದೆ. ಅದನ್ನೇ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗುವಂತಹ ಅನೇಕ ಜೀವನದ ಬದುಕಿಗೆ ಬೇಕಾಗಿರುವಂತಹ ಬೆಳಕಿನ ಮಾರ್ಗವನ್ನು ತೋರಿಸಿದಂಥ ಅವರು ತಾಯಿ ಅಕ್ಕ ಮಹಾದೇವಿ ತಾಯಿಯವರು. ನೋಡಿ, ಶರಣರಲ್ಲಿ ಅಮ್ಮ, ಅವ್ವೆ, ಅಕ್ಕ, ನೀವು ಎಲ್ಲ ಶರಣರಿಗೆ ರೆಮ್ಮವ್ವೆ, ಸೊಮ್ಮವ್ವೆ ಅಂತ ಕರೀತಾರೆ. ಅಕ್ಕನಾಗಾಯಿ, ಮಹಾದೇವಿ ಅಕ್ಕ, ಆಮೇಲೆ ಮುಕ್ತಾಯ ಅಕ್ಕ ಅಂತ ಕರೀತಾರೆ, ಅವ್ವ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ. ಈ ಮೂರು ಶಬ್ದ ಶರಣೆಯರಿಗೆ ಬಹಳಷ್ಟು ಅದು ಅನ್ವಯ ಆಗುವಂಥ ರೀತಿಯಲ್ಲಿ ಅವರನ್ನು ಬಳಕೆ ಮಾಡಿರುವಂಥದ್ದನ್ನು ನಾವು ಶರಣರ ಚಿಂತನೆಗಳ ಹೆಸರುಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಅಂತಹ ಅಕ್ಕ ಮಹಾದೇವಿಯವರ ಬದುಕನ್ನು ಕುರಿತು ಅವರು ಸವಿಸ್ತಾರವಾಗಿ ತಿಳಿಸಿ ಕದಳಿಯ ಅನುಭವವನ್ನು ಅವರು ಹೇಳ್ಕೊಂಡಿದ್ದಾರೆ. ಇವತ್ತೂ ಕೂಡ ಕದಳಿಗೆ ಹೋಗ್ಬೇಕಾದ್ರೆ ಅದೇ ಪರಿಸ್ಥಿತಿ ಇದೆ. ನೀವು ಹೇಗೆ ಹೋದರೂ ನೀವು ಅಲ್ಲಿ 300 ಮೆಟ್ಲು ಇಳಿದು ಆ ಲಾಂಚ್ನಲ್ಲಿ ಹೋಗಿ 1.5 ಗಂಟೆ ಪ್ರಯಾಣ ಮಾಡಿ ಅಲ್ಲೊಂದು 2-3 ಗಂಟೆ ನಡೆದು, ಅದರಲ್ಲೂ ಕೂಡ ಕಲ್ಲು ಮಣ್ಣು, ಅದು ದಾರಿ ಏನಿಲ್ಲ. ಅಲ್ಲಿ ಹೋದ ಮೇಲೆ ಆಗುವಂಥ ಅನುಭವವೇ ಬೇರೆ. ಅಲ್ಲಿ ಎಲ್ಲೋ ಒಂದು ಜರಿಯಲ್ಲಿ ನೀರು ಬರ್ತಾ ಇರ್ತದೆ,
ಆ ಜರಿ ಸಣ್ಣಗೆ ನೀರು ಬರ್ತದೆ, ಅದು ಸ್ನಾನ ಮಾಡಿದಾಗ ನಿಮ್ಮ ಆಯಾಸನ ಹೊರಟೋಗುತ್ತೆ, ನೋವು ಹೊರಟೋಗುತ್ತೆ, ಎಷ್ಟು ಧನ್ಯತಾ ಭಾವ ಅಲ್ಲಿ ಉಂಟಾಗುವಂಥದ್ದು. ಆ ಗವಿ ಇದೆಯಲ್ಲ ಅದು ಇಷ್ಟು ದೊಡ್ಡದು, ಈ ಹಾಲಿರುವಷ್ಟು ಗಡ್ಡೆ ಇದೆ, ರಾಚ್ಕೊಂಡ್ಬಿಟ್ಟಿದೆ ಮೇಲೊಂದು ಕಲ್ಲು, ಕೆಳಗಡೆ 1000 ಇದ್ದಂಗೆ ದೊಡ್ಡ ಇದೆ ಇರುವಂತಹದ್ದು. ಅಂತಹ ಒಂದು ಕದಲಿಯ ಅನುಭವವನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಇವರು ಲೋಕೇಶ್ವರಪತಿಯವರು ಯಾಕಪ್ಪ ಸಾರ್ಥಕ ಅಂತಂದರೆ ಕದಲಿ ಅಧ್ಯಕ್ಷ ಆಗಿದ್ರು, ಅದೊಂದು ಪುಣ್ಯ ನಿಮಗೆ. ಕದಲಿ ಅಧ್ಯಕ್ಷ ಕದಲಿಗೆ ಹೋಗ್ಬಂದ್ಬಿಟ್ಟಿದ್ದಾರೆ ನೀವು, ಅದರಿಂದ ಕದಲಿ ಅಧ್ಯಕ್ಷ ಆಯ್ತು ಸಾರ್ಥಕ ಆಯ್ತು ನೀವು ಅಂತ ಭಾವಿಸ್ಬೇಕಾಗಿರುವಂಥದ್ದು. ಅವರು ಇವತ್ತು ಸವಿಸ್ತಾರವಾಗಿ ಅಕ್ಕನ ಜೀವನವನ್ನು ನಿಮ್ಮೆಲ್ಲರಿಗೆ ಬೆಳಕು ಚೆಲ್ಲಿದ್ದಾರೆ. ಇವತ್ತು ಅಷ್ಟಾವರಣದಲ್ಲಿ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಸಿಕೊಟ್ಟಿರುವಂತಹ ಅವರು ಆ ರುದ್ರಾಕ್ಷಿ ಏಕಮುಖದಿಂದ ಎಷ್ಟೋ ಮುಖ ಇದೆ ಅಂತೇಳಿ ಭಾವಿಸ್ತಾ ಇದ್ದಾರೆ. ಇವತ್ತು ಕೊಟ್ಟಿ ರುದ್ರಾಕ್ಷಿಗಳು ಜಾಸ್ತಿ ಬರ್ತಾವೆ, ಹುಷಾರಾಗಿರಿ ನೀವು. ಒರಿಜಿನಲ್ ರುದ್ರಾಕ್ಷಿನ ಪರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಯಾರೂ ಕೂಡ. ನೀವು ಏಕಮುಖ ಅಂತ ಕೊಡ್ತಾರೆ, ಅದರಷ್ಟು ಮೋಸ ಯಾವುದೂ ಇಲ್ಲ ನಿಮಗೆ. ನೀವು ಪಂಚಮುಖನೋ ಅಷ್ಟೈತೆ ನಿಮಗೆ, ಈ ಮುಖದ್ದು ಧರಿಸ್ಬಿಟ್ರೆ ಅದು ಯಾವುದೂ ನಂಬಕೋಬೇಡಿ ದಯವಿಟ್ಟು. ನೀವು ಯಾರನ್ನು ಕೂಡ 4 ಮುಖ ಧರಿಸ್ಬಿಟ್ರೆ ಅದು ಬಂದ್ಬಿಡ್ತದೆ, ಏಕಮುಖ ಧರಿಸ್ಬಿಟ್ರೆ ಇನ್ನು ಮ್ಯಾಲೆ ಕೊಟ್ಟೋಗ್ಬಿಡ್ತೀವಿ, ಇಲ್ಲವೇ ಇಲ್ಲ ನಿಮಗೆ. ಯಾವುದೇ ರುದ್ರಾಕ್ಷಿ ಧರಿಸಿ ನಿಮಗೊಂದಿಷ್ಟು ಆರೋಗ್ಯ ಉಂಟಾಗುತ್ತೆ, ನಿಮ್ಮ ದೇಹದಲ್ಲಿ ನಿಮ್ಮ ಉಷ್ಣತೆ ಕಡಿಮೆ ಆಗುತ್ತೆ, ನಿಮಗೆ ಬಂದಿರುವಂತಹ ಏನಾದರೂ ಬ್ಲಡ್ ಪ್ರೆಷರ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ರುದ್ರಾಕ್ಷಿ ಧಾರಣೆಯೂ ಕೂಡ ಒಂದು ಲಕ್ಷಣವೂ ಹೌದು, ಅದು ಆರೋಗ್ಯಕ್ಕೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅಂತಹ ರುದ್ರಾಕ್ಷಿಯನ್ನು ಕುರಿತು ಸ್ವಾಮಿಗಳು ಮಾತನಾಡಿದ್ದಾರೆ. ಹೇಗೆ ಪುರಾಣದಿಂದ ಬಂದು ಶಿವನ ಕಣ್ಣಿನಿಂದ ಉದುರಿತು, ಅದೇನೋ ಒಂದು ಪುರಾಣದ ಕಲ್ಪನೆಯ ಕಥೆ ಇರುವಂಥದ್ದು. ಆದರೂ ಕೂಡ ರುದ್ರಾಕ್ಷಿ ಒಂದು ಗಿಡದಿಂದ ಬರುವಂಥದ್ದು. ರುದ್ರಾಕ್ಷಿ ಮರ ಅಂತ ಇದೆ, ಆ ಮರದಲ್ಲಿ ಈ ರುದ್ರಾಕ್ಷಿ ಉತ್ಪತ್ತಿ ಆಗುವಂಥದ್ದು. ಇಲ್ಲಿ ನೀವು ನೋಡಿರ್ಬೇಕು, ನಮ್ಮಲ್ಲಿ ಇದೆ ಬಿಲ್ಪತ್ತೆ, ನಮ್ಮ ಗುಲಾಬಿ ಒಂದಲ್ಲಿದೆ, ಅಲ್ಲೆಲ್ಲ ರುದ್ರಾಕ್ಷಿ ಗಿಡ ಇದೆ, ಆ ಕಾಯಿ ಇದೆ. ಆ ಕಾಯಿನ ಪಕ್ಷಿಗಳು ಹೊತ್ಕೊಂಡು ಹೋಗ್ಬಿಡ್ತಾವೆಲ್ಲ, ತಿನ್ಕೊಂಡು ರಾತ್ರಿ ಹೊತ್ತು ಬಂದು ಹೊತ್ಕೊಂಡೋಗಿ ಎಲ್ಲೆಲ್ಲೋ ಹಾಕ್ಬಿಡ್ತಾವೆ. ಅಷ್ಟು ಸಿಹಿ ಇರ್ತದೆ ಅಂತ ಕಾಣಿಸ್ತದೆ ಅಷ್ಟು. ಅದನ್ನು ಹಣ್ಣು ಪಕ್ಷಿಗಳು ಕೂಡ ತಿನ್ನುವಂಥದ್ದು. ಅದು ಆಯುರ್ವೇದಿಯ ಗುಣವನ್ನು ಕೂಡ ಒಳಗೊಂಡಿರುವಂಥದ್ದು. ಅಂತಹ ರುದ್ರಾಕ್ಷಿಯ ಧಾರಣೆಯನ್ನು ಒಂದಾದರೂ ಮಾಡಿದ್ರೂ ಒಳ್ಳೆಯದು ನಿಮಗೆ. ನಮ್ಮ ಮಕ್ಕಳು ಒಂದೊಂದಾದರೂ ಮಾಡ್ಕೊಂಡಿರ್ತಾರೆ, ಇವರೆಲ್ಲ ನನ್ನ ತೋರಿಸ್ತಾನೆ, ಈಗ ಹಾಕಿದ್ದಾನೆ ಮುಂದೆ ಮಾಡ್ಕೊಂಡಿದ್ದಾನೆ. ಹಾಗೆ ನೀವು ಅದೇ ಬಸವಣ್ಣರು ಹೇಳಿದರು, ಶ್ರೀ ವಿಭೂತಿಯ ಪೂಸದವನ ರುದ್ರಾಕ್ಷಿಯ ಧರಿಸಿದವನ ನಿತ್ಯ ಲಿಂಗಾರ್ಚನೆಯ ಮಾಡಿದವನ ನನಗೆ ತೋರದಿರಯ್ಯ ಅಂತೇಳಿ ಬಸವಣ್ಣವರು ಕೂಡ ಒಂದು ವಚನದಲ್ಲಿ ಹೇಳಿರುವಂತಹವರು. ಹಾಗೆ ನಾವು ರುದ್ರಾಕ್ಷಿಯ ಒಂದಾದರೂ ಕೂಡ ಧಾರಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ, ಇದು ಗೊತ್ತಿ ದವನ ಹುಣ್ಣಿಮೆ ಅಂತ ಕರೀತಾರೆ ಇದನ್ನು ಹೆಚ್ಚಿನದಾಗಿ. ಈ ದವನ ಹುಣ್ಣಿಮೆ ಅಂದರೆ ಅಕ್ಕನ ಜಯಂತಿ ಅಂತೇಳಿ ಕರ್ಕೊಂಡು ಬರ್ತಾ ಇರುವಂಥದ್ದು. ಈ ಜಯಂತಿಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನಮ್ಮ ತುಮಕೂರಿನಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅವರಿಂದ ತಾಯಂದಿರು ಬಂದಿದ್ದೀರಿ. ನೀವೆಲ್ಲ ಇಷ್ಟೊಂದು ಉತ್ಸಾಹ, ಶ್ರದ್ಧೆ, ಅಭಿಮಾನದಿಂದ ಬರ್ತಾ ಇರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ. ಹೆಸರಲ್ಲಿ ಒಂದು ವಿಶ್ವವಿದ್ಯಾಲಯ ಕೂಡ ವಿಜಯಪುರದಲ್ಲಿ ಆಗಿದೆ. ಅದಕ್ಕೆ ಏನಿಟ್ರು ಕಡಿಮೆ ಬಿಡ್ರಿ, ಅವ್ರಿಗೆ ಅದೇನಿಟ್ರು ಕಡಿಮೆನೇ, ಅದೆಲ್ಲ ಅದು ಒಂದು ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಾರೆ. ಹಿರಿಯ ಶ್ರೀಗಳು ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಯಾರಪ್ಪ? ನೀವೇ ಅವ್ರು ಹಾಕೋಗ್ರಿ, ಸಾಕು, ನನಗಾಯ್ತು ಹೋಗ್ರಿ, ಲೈತೆ ನನಗೊಂದು ಸಾಕೋಣಗ್ರಿ, ನನಗೊಂದೇ ಸಾಕು, ಎರಡೆರಡು ಬೇಡ. ಪೂಜ್ಯ ಶ್ರೀ ಇದುವರೆಗೂ ಕೂಡ ಶರಣಾರ್ಥಿಗಳು. ಒಂದೆರಡು ಸೂಚನೆಗಳು. ಶರಣ ಬಂಧುಗಳೇ, ಮುಂದಿನ ತಿಂಗಳು ಮೇ 10ರಂದು ಶ್ರೀಮಠದಲ್ಲಿ ವಿಶೇಷವಾಗಿ ಈ ವರ್ಷದಿಂದ ಬಸವ ಜಯಂತಿಯ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸತಕ್ಕಂತಹ ನಿಟ್ಟಿನಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳವರ ಆಶಯದಂತೆ ಕಾರ್ಯಕ್ರಮ ರೂಪುಗೊಂಡಿದೆ. ಆ ದಿನ ಸಂಜೆ ಬಸವ ಜಯಂತಿಯಂದು 5 ಜನ ಮಾರ್ಗದರ್ಶನ ಮಾಡಿರ್ತಾರೆ. ಆ ದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಪಂಡಿಯವರು ವಿಶೇಷ ಉಪನ್ಯಾಸವನ್ನು ಬಸವಣ್ಣನವರನ್ನ ಹಾಗೂ ಪರಮಪೂಜ್ಯರ ಬದುಕನ್ನು ಕುರಿತು ಮಾತನಾಡುವಂಥವರಿದ್ದಾರೆ. ಅದಾದ ನಂತರದಲ್ಲಿ 7 ಗಂಟೆಗೆ ಪರಮಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ರೂಪುಗೊಂಡಿರ್ತಕ್ಕಂತಹ ಬಸವಣ್ಣನವರನ್ನು ಕುರಿತ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಾಯೋಗಿಕ ನಾಟಕ ಬಸವ ಬೆಳಗು ಅನ್ನುವಂಥದ್ದು. ಅದನ್ನು ಶ್ರೀಮಠದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ನಡೆಸ್ತಾ ಇರ್ತಾರೆ. 2.5 ಗಂಟೆಗಳ ನಾಟಕ. ಅದು 9:30 ಒಳಗಡೆ ಎಲ್ಲ ಕಾರ್ಯಕ್ರಮಗಳು ಕೂಡ ಮುಕ್ತಾಯ ಆಗ್ತವೆ. ತಾವೆಲ್ಲರೂ ಕೂಡ ತಮ್ಮೆಲ್ಲರ ಬಂಧುಗಳೊಂದಿಗೆ, ಸ್ನೇಹಿತರೊಂದಿಗೆ ಆ ದಿನ ಕಾರ್ಯಕ್ರಮಕ್ಕೆ ಸಂಜೆ 5 ಗಂಟೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬಸವ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣಗೊಳಿಸಬೇಕು ಅಂತ ಒಂದು ಮನವಿಯನ್ನು ಮಾಡಿಕೊಳ್ತಾ, ಮುಂದಿನ ಗೋಷ್ಠಿಯ ದಿನಾಂಕ 23/5/24ರಂದು
ಈ ಕಾರ್ಯಕ್ರಮ ಮತ್ತೆ ನಡೆಯುತ್ತೆ. ಯಾವ ವಾರಪ್ಪ? ಯಾವ ವಾರ? ವಾರ ಇಲ್ವಾ? ಗುರುವಾರ ನಡೆಯುತ್ತೆ. ಮುಂದಿನ ತಿಂಗಳು ಕೂಡ 23ನೇ ತಾರೀಕಿಗೆ ಈ ಹುಣ್ಣಿಮೆ ಬಂದಿರುವಂತಹದ್ದು. ಹಾಗಾಗಿ ದಯಮಾಡಿ ಆ ಕಾರ್ಯಕ್ರಮಕ್ಕೂ ಕೂಡ ಸಕಾಲಕ್ಕೆ ತಾವೆಲ್ಲರೂ ಆಗಮಿಸಿ ಅಂತ ಎಲ್ಲ ಬರ್ತಾರೆ, ಇನ್ನೊಬ್ಬರು ಕರ್ಕ ಬನ್ನಿ ಅಂತ ಹೇಳಿ ಬನ್ನಿ ಅಂತ ಆಹ್ವಾನಿಸ್ತಾ ಈಗ ಶರಣ ಸಮರ್ಪಣೆಯನ್ನು ಮಾಡಬೇಕಾಗಿ ಪೂಜ್ಯ ಶ್ರೀ ಶಿವಲಿಂಗ ಸ್ವಾಮಿಗಳು ಮೇದಿನಿ ಮಠದವರನ್ನ ಆಹ್ವಾನಿಸ್ತಾರೆ. ಎನ್ನ ಗುರು ಪರಮಗುರು ನೀನೆ ಕಂಡಯ್ಯ, ಎನ್ನ ಗತಿ ಮತಿ ನೀನೆ ಕಂಡಯ್ಯ, ಎನ್ನ ಅರಿವಿನ ಜ್ಯೋತಿ ನೀವೇ ಕಂಡಯ್ಯ, ಎನ್ನಂತರಂಗ ಬಹಿರಂಗದ ಮಹವು ನೀವೇ ಕಂಡಯ್ಯ, ಕೂಡಲ ಸಂಗಮ ದೇವ ನೀವೆನಗೆ ಗುರು ನಿನಮಗೆ ಶಿಷ್ಯನೆಂಬುದನ್ನು ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲನು. ಪ್ರಥಮತಃ ಬಸವಾದಿ ಪ್ರಮಥರನ್ನ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರನ್ನ ಎನ್ನ ಹೃನ್ಮನದಲ್ಲಿ ಪ್ರತಿಷ್ಠಾಪಿಸಿ ಸಭೆಯ ಉದ್ಘಾಟನೆಯನ್ನು ಮಾಡಿದಂತಹ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪರಮಪೂಜ್ಯರ ಅಡಿದಾವರಿಗಳಿಗೆ ಎನ್ನ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ತಿಂಗಳ ಬೆಳಕಿನ ನುಡಿಯನ್ನು ನಡೆಸಿಕೊಟ್ಟಂತಹ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳವರ ಅಡಿದಾವರಿಗಳಿಗೆ ಎನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಅಕ್ಕ ಮಹಾದೇವಿಯವರ ಬಗ್ಗೆ ಪ್ರವಚನವನ್ನು ನೀಡಿದಂತಹ ಶರಣೆ ಶ್ರೀಮತಿ ಲೋಕೇಶ್ವರಿ ಪ್ರಭು ಅವರಿಗೂ ಕೂಡ ಸಭೆಯ ಪರವಾಗಿ ಹಾಗೂ ಗೋಷ್ಠಿಯ ಪರವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಈ ಸಭೆಯಲ್ಲಿ ನಡೆದಿರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಶರಣು ಸಮರ್ಪಿಸುತ್ತೇನೆ. ಎಲ್ಲ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಜ್ಯೋತಿ ಬೆಳಗುವುದರೊಂದಿಗೆ ಮುಕ್ತಾಯ ಆಗುತ್ತೆ. ಒಂದೇ ಒಂದು ಇರ್ಬೇಕು. ಜ್ಯೋತಿ ಬೆಳಗುವುದೇ ನಿರ್ಮಲ ಪರಂಜ್ಯೋತಿ ಬೆಳಗುವುದಿದೆ ಮಾತು ಮನಂಗಳಿಂದ ಭಕ್ತ ಮೀರಿದ ಸಾರಿಷಯದ ನಿರೋಪಾದಿಸ ನಿರ್ಮಲ ಜ್ಯೋತಿ ಬೆಳಗುವುದಿದೆ ನಿರ್ಮಲ ಪರಂಜ್ಯೋತಿ ಬೆಳಗುವುದಿದೆ. ಜಯ ಗುರು ಬಸವೇಶ ಮಹಾದೇವ, ಜಯ ಗುರು ಸಿದ್ಧಲಿಂಗೇಶ ಮಹಾದೇವ, ಜಯ ಗುರು ಶಿವಕುಮಾರೇಶ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಪ್ರಾರ್ಥನೆ. ಸ್ವಲ್ಪ ಇದೆ.